ಪ್ರೀತಿಯ ಸ್ನೇಹಿತರೆ, ನಾವೆಲ್ಲರೂ ಬದುಕಿನಲ್ಲಿ ಏನನ್ನಾದರೂ ಹುಡುಕುತ್ತಲೇ ಇರುತ್ತೇವೆ. ಆದರೆ ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಬಹಳ ಅದ್ಭುತವಾದ ಮಾತೊಂದನ್ನು ಹೇಳಿದ್ದಾನೆ. ನಮಗೆಲ್ಲರಿಗೂ ಅನಿಸುತ್ತದೆ ದುಡ್ಡು ಬಂದರೆ ನೆಮ್ಮದಿ ಸಿಗುತ್ತದೆ ಎಂದು. ಆದರೆ ನಿಜವಾದ ನೆಮ್ಮದಿ ಎನ್ನುವುದು ಎಂದಿಗೂ ದುಡ್ಡಿನಲ್ಲಿ ಸಿಗುವುದಿಲ್ಲ. ಅದು ಕೇವಲ ನಮ್ಮ ಮನಸ್ಸಿನ ಶಾಂತಿಯಲ್ಲಿ ಮಾತ್ರ ಇರುತ್ತದೆ. ನಮ್ಮ ಬದುಕಿನಲ್ಲಿ ನಾವು ಯಾವಾಗಲೂ ಪ್ರತಿಯೊಂದು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಲು ತಯಾರಾಗಿರಬೇಕು. ಏಕೆಂದರೆ ಈ ಪ್ರಕೃತಿಯ ಹವಾಮಾನ ಮತ್ತು ನಮ್ಮ ಸುತ್ತಮುತ್ತಲಿರುವ ಮನುಷ್ಯರು ಯಾವ ಕ್ಷಣದಲ್ಲಿ ಬದಲಾಗುತ್ತಾರೆ ಎಂದು ಯಾರಿಗೂ ಹೇಳಲು ಸಾಧ್ಯವಿಲ್ಲ. ಬದುಕಿನಲ್ಲಿ ಎಂದಿಗೂ ಇನ್ನೊಬ್ಬರ ಬೆಂಬಲ ಅಥವಾ ಇನ್ನೊಬ್ಬರ ತಾಕತ್ತಿನ ಮೇಲೆ ಅವಲಂಬಿತರಾಗಿ ಬದುಕಬೇಡಿ. ಅದರ ಬದಲು ನಿಮ್ಮ ಒಳಗೆ ಇರುವ ನಿಮ್ಮ ಸ್ವಂತ ಶಕ್ತಿಯನ್ನು ನೀವು ಮೊದಲು ಗುರುತಿಸಬೇಕು. ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ ಹೇಗಿದೆ ಎನ್ನುವುದನ್ನು ಯಾವಾಗಲೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ನೀವು ಸುಮ್ಮನೆ ಎಲ್ಲದಕ್ಕೂ ಮಿತಿಮೀರಿ ಬಗ್ಗುತ್ತಾ ಹೋದರೆ ಈ ಸ್ವಾರ್ಥಿ ಜಗತ್ತು ನಿಮ್ಮನ್ನು ಇನ್ನಷ್ಟು ತುಳಿಯುತ್ತದೆ. ನಿಮ್ಮ ಬೆಂಡೇರಿ ಕೂತು ನಿಮ್ಮನ್ನು ಆಳಲು ಶುರು ಮಾಡುತ್ತದೆ. ಜೀವನದಲ್ಲಿ ಸೋಲು ಎದುರಾದಾಗ ಅದಕ್ಕೆ ಹೆದರಿ ಓಡಿ ಹೋಗುವ ಬದಲು ಆ ಸೋಲನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳಿ. ಏಕೆಂದರೆ ಪ್ರತಿಯೊಂದು ಸೋಲು ಕೂಡ ನಿಮ್ಮೊಳಗೆ ಅಡಗಿರುವ ಅಸಲಿ ಶಕ್ತಿಯನ್ನು ಹೊರತರುವ ಒಂದು ಪಾಠವಾಗಿರುತ್ತದೆ. ಈ ಜಗತ್ತು ಯಾವಾಗಲೂ ಬಿದ್ದು ಮತ್ತೆ ಎದ್ದು ನಿಂತು ಹೋರಾಡುವವರಿಗೆ ಮಾತ್ರ ಸಲಾಂ ಹೊಡೆಯುತ್ತದೆ. ಒಂದು ಬಾರಿ ಸೋತ ಮೇಲೂ ಯಾರು ತಮ್ಮ ಹೆಜ್ಜೆಗಳನ್ನು ಗಟ್ಟಿಯಾಗಿರಿಸಿಕೊಂಡು ಮುಂದೆ ಸಾಗುತ್ತಾರೋ ಅವನೇ ನಿಜವಾದ ವಿಜೇತನಾಗುತ್ತಾನೆ. ಜೀವನದಲ್ಲಿ ಯಾರು ತಮ್ಮ ಗುರಿಯನ್ನು ತಲುಪಲು ಒಂಟಿಯಾಗಿ ನಡೆಯುವ ಧೈರ್ಯ ಮಾಡುತ್ತಾರೋ ಅವರು ಮಾತ್ರ ನಾಳೆ ಇಡೀ ಜಗತ್ತಿಗೆ ದಾರಿ ಮಾಡಿಕೊಡುವ ನಾಯಕರಾಗುತ್ತಾರೆ. ಹಾಗಾಗಿ ಒಂಟಿತನ ಎನ್ನುವುದು ಎಂದಿಗೂ ನಿಮ್ಮ ವೀಕ್ನೆಸ್ ಅಥವಾ ದೌರ್ಬಲ್ಯ ಅಲ್ಲ, ಬದಲಾಗಿ ಅದು ನಿಮ್ಮ ಅತಿದೊಡ್ಡ ತಾಕತ್ತು ಎಂದು ನಂಬಿ. ನಿಮ್ಮನ್ನು ನೀವು ಜೀವನದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ರೂಪಿಸಿಕೊಳ್ಳಿ ಎಂದರೆ ನಿಮಗೆ ಬದುಕಲು ಬೇರೆಯವರ ಅಗತ್ಯ ಇರಬಾರದು, ಬದಲಾಗಿ ಬೇರೆಯವರಿಗೆ ನಿಮ್ಮ ಅಗತ್ಯ ಇರುವಂತೆ ನೀವು ಬೆಳೆಯಬೇಕು. ನೀವು ಜೀವನದಲ್ಲಿ ಸಕ್ಸಸ್ ಆದ ಮೇಲೆ, ದೊಡ್ಡ ಮಟ್ಟಕ್ಕೆ ಬೆಳೆದ ಮೇಲೆ ಜನರಿಗೆ ನಿಮ್ಮ ಬೆಲೆ ಅರ್ಥವಾಗುತ್ತಿದೆ ಎಂದರೆ ಒಂದು ಮಾತು ನೆನಪಿರಲಿ, ಅವರು ಕೇವಲ ನಿಮ್ಮ ಯಶಸ್ಸಿನ, ನಿಮ್ಮ ದುಡ್ಡಿನ ಜೊತೆಗಾರರು ಮಾತ್ರ, ನಿಮ್ಮ ಕಷ್ಟದ ದಿನಗಳಲ್ಲಿ ಜೊತೆಯಾಗುವವರಲ್ಲ. ಇಡೀ ಜಗತ್ತೇ ನಿಮ್ಮನ್ನು ತಿರಸ್ಕರಿಸಿ ನೀವು ಯಾರಿಗೂ ಬೇಡವಾದಾಗಲೂ ಯಾರು ನಿಮ್ಮ ಕೈ ಬಿಡದೆ ನಿಮ್ಮ ಜೊತೆ ನಿಲ್ಲುತ್ತಾರೋ ಅವರೇ ನಿಮ್ಮ ನಿಜವಾದ ಮತ್ತು ಅಸಲಿ ಸಂಗಾತಿಗಳು. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲು ನಾವು ಜಗತ್ತನ್ನು ಬದಲಾಯಿಸುವ ಬದಲು ಮೊದಲು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬೇಕಾಗುತ್ತದೆ. ನೀವು ಬರುವ ಎಲ್ಲಾ ಕಷ್ಟದ ಪರಿಸ್ಥಿತಿಗಳಲ್ಲೂ ನಿಮ್ಮನ್ನು ನೀವು ಉತ್ತಮಗೊಳಿಸಿಕೊಳ್ಳಲು, ಇಂಪ್ರೂವ್ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ನೀವು ನಡೆಯುವ ದಾರಿಗಳು ತಾನಾಗಿಯೇ ಸುಲಭವಾಗುತ್ತಾ ಹೋಗುತ್ತವೆ. ಯಾವಾಗಲೂ ನೆನಪಿರಲಿ, ಜೀವನದ ಬಹುದೊಡ್ಡ ಬದಲಾವಣೆಗಳು ಶುರುವಾಗುವುದು ನಾವಿಡುವ ಸಣ್ಣ ಸಣ್ಣ ಹೆಜ್ಜೆಗಳಿಂದಲೇ. ಸುಮ್ಮನೆ ಯಾರನ್ನೋ ಖುಷಿಪಡಿಸಲು ಹೋಗಿ, ಬೇರೆಯವರ ಮೆಚ್ಚುಗೆ ಗಳಿಸಲು ಹೋಗಿ ನಿಮ್ಮತನವನ್ನು, ನಿಮ್ಮ ಅಸಲಿ ಗುಣವನ್ನು ಎಂದಿಗೂ ಕಳೆಕೊಳ್ಳಬೇಡಿ. ಏಕೆಂದರೆ ನಿಮ್ಮ ನಿಜವಾದ ಬೆಲೆ ಗೊತ್ತಿರುವವರು ನೀವು ಹೇಗಿದ್ದೀರೋ ಹಾಗೆಯೇ ನಿಮ್ಮನ್ನು ಇಷ್ಟಪಡುತ್ತಾರೆ. ನೀವು ಅವರಿಗಾಗಿ ಬದಲಾಗುವ ಅಗತ್ಯ ಇರುವುದಿಲ್ಲ. ಜಗತ್ತಿನ ದೃಷ್ಟಿಯಲ್ಲಿ ನೀವು ದೊಡ್ಡವರಾಗುವ ಮೊದಲು ನಿಮ್ಮ ಕಣ್ಣಲ್ಲಿ ನೀವು ದೊಡ್ಡವರಾಗಿ ನಿಮ್ಮ ಮೇಲೆ ನಿಮಗೆ ಗೌರವ ಇರಲಿ. ಜಗತ್ತಿನ ದೃಷ್ಟಿಕೋನ ಸಮಯದ ಜೊತೆ ಬದಲಾಗುತ್ತಲೇ ಇರುತ್ತದೆ, ಆದರೆ ನಿಮ್ಮ ಸ್ವಂತ ದೃಷ್ಟಿಕೋನ ಮಾತ್ರ ನಿಮ್ಮ ಅಸಲಿ ಐಡೆಂಟಿಟಿಯನ್ನು, ನಿಮ್ಮ ವ್ಯಕ್ತಿತ್ವವನ್ನು ಸೃಷ್ಟಿಸುತ್ತದೆ. ನಿಜವಾದ ಖುಷಿ ಎನ್ನುವುದು ನಾವು ಕೊಳ್ಳುವ ಹೊರಗಿನ ವಸ್ತುಗಳಲ್ಲಿ ಖಂಡಿತ ಇಲ್ಲ, ಬದಲಾಗಿ ಅದು ನಿಮ್ಮೊಳಗಿನ ಸಂತೃಪ್ತಿಯಲ್ಲಿದೆ. ನಿಮ್ಮ ಮನಸ್ಸಿನಿಂದ ನೀವು ಸ್ಯಾಟಿಸ್ಫೈ ಆಗಿದ್ದರೆ ಪ್ರಪಂಚದ ಯಾವುದೇ ದೊಡ್ಡ ಶಕ್ತಿ ಬಂದರೂ ನಿಮ್ಮನ್ನು ಅಲುಗಾಡಿಸಲು, ನಿಮ್ಮ ನೆಮ್ಮದಿ ಕೆಡಿಸಲು ಸಾಧ್ಯವಿಲ್ಲ. ನಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಬರುವುದು ಕೇವಲ ಒಂದೇ ಒಂದು ಕಾರಣಕ್ಕೆ, ಅದೇನೆಂದರೆ ನಮ್ಮವರೆಂದು ನಾವು ನಂಬಿರುವವರಲ್ಲಿ ಅಡಗಿರುವ ಪರಕೀಯರನ್ನು ಗುರುತಿಸಲು, ಮತ್ತು ಯಾರು ಪರಕೀಯರು ಎಂದು ನಾವು ತಿಳಿದಿರುತ್ತೇವೋ ಅವರಲ್ಲಿ ಅಡಗಿರುವ ನಮ್ಮವರನ್ನು ಗುರುತಿಸಲು. ಎಲ್ಲ ರಿಲೇಶನ್ಶಿಪ್ಗಳು, ಎಲ್ಲ ಸಂಬಂಧಗಳು ಬಹಳ ಸ್ಪೆಷಲ್ ಆಗಿರುತ್ತವೆ ಎಂಬ ಸುಳ್ಳು ಭ್ರಮೆಯಲ್ಲಿ ಎಂದಿಗೂ ಇರಬೇಡಿ. ಏಕೆಂದರೆ ಮುಕ್ಕಾಲು ಪಾಲು ಸಂಬಂಧಗಳು ನಮ್ಮ ತೋಳಿನೊಳಗಿನ ಹಾವುಗಳಾಗಿರುತ್ತವೆ, ಯಾವಾಗ ಕಚ್ಚುತ್ತವೆ ಎಂದು ಹೇಳಲು ಸಾಧ್ಯವಿಲ್ಲ. ಬೇರೆಯವರ ತಪ್ಪು ಹುಡುಕಲು ಕೇವಲ ಮೆದುಳಿದ್ದರೆ ಸಾಕು, ಆದರೆ ನಮ್ಮದೇ ತಪ್ಪುಗಳನ್ನು ಒಪ್ಪಿಕೊಳ್ಳಲು ಬಹಳ ದೊಡ್ಡ ಗುಂಡಿಗೆ ಮತ್ತು ಧೈರ್ಯ ಇರಬೇಕು. ಜೀವನದಲ್ಲಿ ನಮ್ಮ ಕೆಲವು ಆಸೆಗಳು ಮಳೆಯ ಹನಿಯಂತೆ ಇರುತ್ತವೆ. ಆ ಸುಂದರ ಹನಿಗಳನ್ನು ಮುಟ್ಟುವ ಆಸೆಯಲ್ಲಿ ನಾವು ಕೈ ಚಾಚುತ್ತೇವೆ. ನಮ್ಮ ಅಂಗೈಗಳೇನೋ ಒತ್ತೆಯಾಗುತ್ತವೆ, ಆದರೆ ಕೊನೆಗೆ ಕೈಗಳು ಮಾತ್ರ ಯಾವಾಗಲೂ ಖಾಲಿಯಾಗೇ ಉಳಿಯುತ್ತವೆ. ಆಸೆಗಳು ಈಡೇರುವುದಿಲ್ಲ. ಗುಂಪಿನಲ್ಲಿ ಸೇರಿಕೊಂಡು ನಡೆಯುವವರು ಹೆಚ್ಚಾಗಿ ಆ ಗುಂಪಿನಲ್ಲೇ ತಮ್ಮ ಗುರುತನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಯಾರು ಒಂಟಿಯಾಗಿ ನಡೆಯುವ ಧೈರ್ಯ ಮಾಡುತ್ತಾರೋ ಅವರೇ ನಾಳೆ ಹೊಸ ಇತಿಹಾಸವನ್ನು ಸೃಷ್ಟಿಸುತ್ತಾರೆ. ನಿಮ್ಮನ್ನು ನೀವು ಪ್ರೀತಿಸುವುದನ್ನು, ಗೌರವಿಸುವುದನ್ನು ಮೊದಲು ಕಲಿಯಿರಿ. ಏಕೆಂದರೆ ಈ ಜಗತ್ತಿನ ಯೋಚನೆಗಳು ದಿನಕ್ಕೊಂದು ರೀತಿ ಬದಲಾಗುತ್ತಲೇ ಇರುತ್ತವೆ. ಇಂದು ನಿಮ್ಮ ಜೊತೆ ಬಹಳ ಪ್ರೀತಿಯಿಂದ ಇರುವವರು ನಾಳೆ ತಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಜೊತೆ ಇರಬಹುದು. ನಮ್ಮ ಬದುಕಿಗೆ ಕಷ್ಟಗಳು ಮತ್ತು ಖುಷಿಗಳು ಯಾವುದೇ ಮುನ್ಸೂಚನೆ, ನೋಟಿಸ್ ಕೊಡದೆ ದಿಢೀರನೆ ಬರುತ್ತವೆ. ಹಾಗಾಗಿ ನಿಮ್ಮನ್ನು ನೀವು ಯಾವಾಗಲೂ ಪ್ರತಿಯೊಂದಕ್ಕೂ ರೆಡಿಯಾಗಿಟ್ಕೊಳ್ಳಿ. ಇದರಿಂದ ಕಷ್ಟ ಬಂದಾಗ ಅದನ್ನು ಎದುರಿಸುವ ಜೋಶ್ ಮತ್ತು ಖುಷಿ ಬಂದಾಗ ಪ್ರಜ್ಞೆ ಎರಡೂ ನಿಮ್ಮ ಜೊತೆಗಿರುತ್ತದೆ.
ಮನುಷ್ಯನಾದವನು ಒಳ್ಳೆಯವನಾಗಿರಬೇಕು ಎಂಬುದು ಸರಿ, ಆದರೆ ಯಾವಾಗಲೂ ಎಲ್ಲರ ಬಳಿಯೂ ತುಂಬಾ ಒಳ್ಳೆಯವನಾಗಿರುವುದು ಅಷ್ಟೇನೂ ಒಳ್ಳೆಯದಲ್ಲ. ಜನ ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ. ಎಲ್ಲಾ ಸಂಬಂಧಗಳು ನಿಂತಿರುವುದು ಕೇವಲ ಸತ್ಯದ ಮೇಲೆ ಮಾತ್ರ, ಮತ್ತು ಇದೇ ಈ ಜೀವನದ ಪರಮಸತ್ಯ. ಸುಳ್ಳಿನ ಬುನಾದಿಯ ಮೇಲೆ ಕಟ್ಟಿದ ಸಂಬಂಧ ಎಂದಿಗೂ ಉಳಿಯುವುದಿಲ್ಲ. ನಿಮ್ಮ ಛಲ ಮತ್ತು ಗುರಿ ಗಟ್ಟಿಯಾಗಿದ್ರೆ ಪ್ರತಿಯೊಂದು ಯಶಸ್ಸು ಕೂಡ ನಿಮ್ಮ ಮುಷ್ಟಿಯಲ್ಲೇ ಇರುತ್ತದೆ. ಕಷ್ಟಗಳು ಮತ್ತು ಸವಾಲುಗಳು ಬರುವುದು ನಮ್ಮ ಜೀವನದ ಒಂದು ಸಹಜವಾದ ಭಾಗ. ಸಮಯ ನಿಮ್ಮನ್ನು ಈಗ ಎಷ್ಟೇ ಕಾಯಿಸುತ್ತಿದ್ದರೂ ಚಿಂತಿಸಬೇಡಿ. ಸರಿಯಾದ ಸಮಯ ಬಂದಾಗ ನೀವು ನಿಭಾಯಿಸಲಾಗದಷ್ಟು ದೊಡ್ಡ ಅದೃಷ್ಟವನ್ನು ಆ ದೇವರೇ ನಿಮಗೆ ಕರುಣಿಸುತ್ತಾನೆ. ಎಂದಿಗೂ ನಿಮ್ಮ ಜೀವನದ ಬಗ್ಗೆ ಬೇಸರಪಟ್ಟುಕೊಳ್ಳಬೇಡಿ. ನನ್ನ ಹಣೆಬರಹ ಹೀಗಿದೆ ಎಂದು ಕೊರಗಬೇಡಿ. ಏಕೆಂದರೆ ಈ ಜಗತ್ತಿನಲ್ಲಿ ಎಷ್ಟೋ ಜನರು ನಿಮ್ಮಂಥ ಜೀವನವನ್ನು ಬದುಕಲು ಕೇವಲ ಕನಸು ಕಾಣುತ್ತಿರುತ್ತಾರೆ. ಅವರಿಗೆ ನಿಮ್ಮಷ್ಟು ಸೌಲಭ್ಯಗಳೂ ಇರುವುದಿಲ್ಲ. ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದರಿಂದ ನಮಗೆ ಏನು ತಾನೇ ಸಿಗುತ್ತದೆ ಹೇಳಿ? ನಿಮ್ಮ ಬೆಲೆ ನೀವು ಹೆಚ್ಚಿಸಿಕೊಳ್ಳಬೇಕೆಂದರೆ ಅದು ಕೇವಲ ಬೇರೆಯವರನ್ನು ಕ್ಷಮಿಸುವುದರಿಂದ ಮಾತ್ರ ಸಾಧ್ಯವೇ ಹೊರತು ಅವರ ಮೇಲೆ ಸೇಡು ತೀರಿಸಿಕೊಳ್ಳುವುದರಿಂದ ಖಂಡಿತ ಅಲ್ಲ. ಯಾರಾದರೂ ನನಗೆ ಶಾಂತಿ ಬೇಕು ಎಂದು ಹೇಳಿದರೆ ಅದರಲ್ಲಿರುವ ನನಗೆ ಅನ್ನೋದು ಮನುಷ್ಯನ ಅಹಂಕಾರವನ್ನು ತೋರಿಸುತ್ತದೆ, ಮತ್ತು ಬೇಕು ಅನ್ನೋದು ಮನುಷ್ಯನ ಆಸೆಯನ್ನು ತೋರಿಸುತ್ತದೆ. ಯಾವಾಗ ನಿಮ್ಮ ಅಹಂಕಾರ ಮತ್ತು ಆಸೆ ಎರಡನ್ನೂ ನೀವು ನಿಮ್ಮಿಂದ ದೂರ ಮಾಡುತ್ತೀರೋ ಆಗ ಮಾತ್ರ ನಿಮಗೆ ನಿಜವಾದ ಶಾಂತಿ ಸಿಗುತ್ತದೆ. ಪ್ರೀತಿಯನ್ನು ನೀರಿನಂತೆ ಹರಿಯಲು ಬಿಡಿ. ಅದು ಈ ಜಗತ್ತಿನಲ್ಲಿರುವ ದ್ವೇಷವನ್ನು ಶುದ್ಧೀಕರಿಸಲಿ. ಆಗ ಮಾತ್ರ ಮನುಷ್ಯರು ಈ ಭೂಮಿಯ ಮೇಲೆ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತದೆ. ನಮಗೆ ಕಾಡುವ ಮಾನಸಿಕ ವೇದನೆ, ಡಿಪ್ರೆಷನ್ ಹೆಚ್ಚಾಗಿ ಹುಟ್ಟಿಕೊಳ್ಳುವುದು ಪ್ರಾಪಂಚಿಕ ಆಸೆಗಳು ಮತ್ತು ಭೌತಿಕ ಲಾಭಗಳ ಹಿಂದೆಯೇ ನಾವು ಓಡುವುದರಿಂದ. ಜೀವನದಲ್ಲಿ ನಮಗೆ ಸಿಗುವ ಎಲ್ಲಾ ಫಲಿತಾಂಶಗಳು ಮನುಷ್ಯನ ಆಲೋಚನೆಯ ಪ್ರತಿಬಿಂಬಗಳಾಗಿರುತ್ತವೆ. ಹಾಗಾಗಿ ನಾವು ಏನು ಯೋಚಿಸುತ್ತೇವೆ, ನಮ್ಮ ಯೋಚನೆಗಳು ಹೇಗಿವೆ ಎಂಬುದು ಬಹಳ ಮುಖ್ಯವಾಗುತ್ತದೆ. ಇಬ್ಬರು ವ್ಯಕ್ತಿಗಳು ಸೇರುವುದು ಮತ್ತು ನಂತರ ಆಗಲುವುದು ಇದು ಜೀವನದ ಒಂದು ಅವಿಭಾಜ್ಯ ಅಂಗ. ಇದು ಪ್ರಪಂಚದ ಎಲ್ಲರಿಗೂ ಗೊತ್ತಿರುವ ವಿಷಯವೇ ಆಗಿದೆ. ಆದರೂ ಕೂಡ ಮನುಷ್ಯ ಯಾರನ್ನಾದರೂ ತನ್ನ ಹೃದಯದಲ್ಲಿ ತುಂಬಾ ಪ್ರೀತಿಯಿಂದ ಕೂರಿಸಿಕೊಂಡರೆ ಅವರು ದೂರವಾಗುವಾಗ, ಬಿಟ್ಟು ಹೋಗುವಾಗ ಅವನ ಮನಸ್ಸು ಕಣ್ಣೀರು ಹಾಕುತ್ತದೆ, ನೋವು ಪಡುತ್ತದೆ. ನೀವು ಕೇವಲ ಒಬ್ಬ ವ್ಯಕ್ತಿಯಲ್ಲ, ವಾಸ್ತವವಾಗಿ ನಿಮ್ಮೊಳಗೆ 3 ವ್ಯಕ್ತಿಗಳಿದ್ದಾರೆ ಎಂದು ತತ್ವಜ್ಞಾನಿಗಳು ಹೇಳುತ್ತಾರೆ. ಒಂದು, ನೀವು ಯಾರು ಎಂದು ನಿಮ್ಮ ಮನಸ್ಸಿನಲ್ಲಿ ನೀವು ಅಂದುಕೊಂಡಿದ್ದೀರೋ ಅದು. ಇನ್ನೊಂದು, ನೀವು ಯಾರು, ನಿಮ್ಮ ಕ್ಯಾರೆಕ್ಟರ್ ಏನು ಎಂದು ಬೇರೆಯವರು ಅಂದುಕೊಂಡಿದ್ದಾರೋ ಅದು. ಮತ್ತೊಂದು, ವಾಸ್ತವದಲ್ಲಿ ನೀವು ನಿಜವಾಗಿಯೂ ಯಾರಾಗಿದ್ದೀರೋ ಅದು. ನೀವು ಈ ಪ್ರಪಂಚದ ಪೈಪೋಟಿ ಮತ್ತು ಅನಾವಶ್ಯಕ ವಿವಾದಗಳಿಂದ ದೂರವಿದ್ದರೆ ಸಾಕ್ಷಾತ್ ಆ ದೇವರೇ ನಿಮ್ಮನ್ನು ರಕ್ಷಿಸುತ್ತಾನೆ. ನಮಗೆ ಸಿಗುವ ಶಿಕ್ಷಣವೇ ಮಾನವೀಯ ಮೌಲ್ಯಗಳ ತಾಯಿ ಮತ್ತು ನಮ್ಮ ಸಂಸ್ಕಾರದ ರಕ್ಷಕವಾಗಿದೆ. ಯಾರೊಂದಿಗಾದರೂ ಏನನ್ನಾದರೂ ಮಾತನಾಡುವ ಮುನ್ನ ನಿಮ್ಮನ್ನು ನೀವು ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ನೀವು ಹೇಳ ಹೊರಟಿರುವ ಮಾತು ದಯೆಯಿಂದ ಕೂಡಿದೆಯೇ? ಆ ಮಾತನಾಡುವುದು ಅಲ್ಲಿ ನಿಜಕ್ಕೂ ಅವಶ್ಯಕವೇ? ಅದು 100ಕ್ಕೆ 100 ಸತ್ಯವೇ? ಅಥವಾ ಆ ಮಾತು ನಿಮ್ಮಿಬ್ಬರ ನಡುವಿನ ಶಾಂತಿಯನ್ನು ಕಾಪಾಡುತ್ತದೆಯೇ? ಈ ಎಲ್ಲದಕ್ಕೂ ಹೌದು ಎನಿಸಿದರೆ ಆಗ ಮಾತ್ರ ಮಾತನಾಡಿ, ಇಲ್ಲದಿದ್ದರೆ ಸುಮ್ಮನಿರಿ. ಯಾವಾಗಲೂ ದೇವರನ್ನು ಒಲಿಸಿಕೊಳ್ಳುವ, ಒಳ್ಳೆಯ ಕರ್ಮಗಳನ್ನು ಮಾಡುವ ಪ್ರಯತ್ನ ಮಾಡುತ್ತಲೇ ಇರಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತದೆ. ಈ ಸ್ವಾರ್ಥಿ ಪ್ರಪಂಚದಲ್ಲಿ ಯಾರೂ ಯಾರಿಗೂ ಸ್ವಂತವಲ್ಲ. ನಿಮ್ಮ ಬಳಿ ದುಡ್ಡು ಹತ್ತಿರವಿದ್ದರೆ ಮಾತ್ರ ಜನರ ದಯೆ, ಕನಿಕರ ಎಲ್ಲವೂ ಇರುತ್ತದೆ. ದುಡ್ಡಿಲ್ಲದಿದ್ದರೆ ಎಲ್ಲವೂ ಓಡಿ ಹೋಗುತ್ತವೆ. ಇಂದಿನ ದಿನಗಳಲ್ಲಿ ದುಡ್ಡಿಗಿಂತ ದೊಡ್ಡ ಸಂಬಂಧವೇ ಇಲ್ಲದಂತಾಗಿದೆ. ಕಲಿಯುಗದಲ್ಲಿ ದುಡ್ಡು ದೇವರಿಗಿಂತಲೂ ದೊಡ್ಡದು ಎಂಬ ಸ್ಥಿತಿ ಬಂದಿದೆ. ಇದೇ ಈ ಕಲಿಯುಗದ ಮಾಯೆ ಮತ್ತು ಕಲಿಯುಗದ ಮಹಿಮೆ. ನೀವು ನಿಮ್ಮ ಮನೆಯಲ್ಲಿರುವವರ ಜೊತೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಹೊಂದಿಕೊಂಡು ಬದುಕಿದರೆ ನಿಮ್ಮ ಆ ಸಣ್ಣ ಮನೆಯೇ ಸಾಕ್ಷಾತ್ ಸ್ವರ್ಗಕ್ಕೆ ಸಮಾನವಾಗುತ್ತದೆ. ಮನುಷ್ಯನ ಕ್ಯಾರೆಕ್ಟರ್ ಅಥವಾ ಗುಣ ಹೇಗಿರುತ್ತದೆಯೋ ಅವನಿಗೆ ಸರಿಯಾಗಿ ಅಂಥವರೇ ಸ್ನೇಹಿತರಾಗಿ ಸಿಗುತ್ತಾರೆ. ಮನುಷ್ಯ ಯಾವಾಗಲೂ ತನ್ನ ಬದುಕಿನ ಅನುಭವಗಳ ಮೂಲಕವೇ ಹೊಸ ಪಾಠ ಕಲಿಯುತ್ತಾನೆ, ಮತ್ತು ಆಧ್ಯಾತ್ಮಿಕ ಹಾದಿಯು ಅನೇಕ ರೀತಿಯ ವಿಭಿನ್ನ ಅನುಭವಗಳಿಂದ ಕೂಡಿದೆ. ಆ ಹಾದಿಯಲ್ಲಿ ನಡೆಯುವಾಗ ಅವನು ಅನೇಕ ಕಷ್ಟಗಳು ಮತ್ತು ಅಡೆತಡೆಗಳನ್ನು ಎದುರಿಸುತ್ತಾನೆ, ಮತ್ತು ಕೊನೆಗೆ ಎಲ್ಲವನ್ನೂ ದಾಟಿ ನಿಜವಾದ ಜ್ಞಾನವನ್ನು ಪಡೆದುಕೊಡುತ್ತಾನೆ. ಬದುಕಿರುವಷ್ಟು ದಿನ ಒಬ್ಬರನ್ನೊಬ್ಬರು ಪ್ರೀತಿಸಿ ಮತ್ತು ಬೇರೆಯವರನ್ನು ಉನ್ನತ ಮಟ್ಟಕ್ಕೆ ಬೆಳೆಸಲು ಅವರಿಗೆ ಸಹಾಯ ಮಾಡಲು ಪ್ರಯತ್ನಿಸಿ. ಪ್ರೀತಿ ಅನ್ನೋದು ಒಂದು ಸಾಂಕ್ರಾಮಿಕ ರೋಗದಂತೆ. ಅದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ, ಮತ್ತು ಪ್ರೀತಿಗೆ ಜಗತ್ತಿನ ಅತ್ಯಂತ ದೊಡ್ಡ ಹೀಲಿಂಗ್ ಪವರ್ ಇದೆ. ಅದು ಎಂಥ ಗಾಯವನ್ನಾದರೂ ವಾಸಿ ಮಾಡಬಲ್ಲದು. ನೀವು ಜೀವನದಲ್ಲಿ ಶ್ರೀಮಂತರಾಗಿದ್ದರೆ ಆ ಮರದಂತೆ ಕರುಣಾಮಯಯಾಗಿರಿ. ಯಾವುದು ಹೆಚ್ಚು ಹಣ್ಣು ಬಿಟ್ಟ ತಕ್ಷಣ ತಾನಾಗಿಯೇ ಕೆಳಗೆ ಬಾಗುತ್ತದೆಯೋ. ಮನುಷ್ಯನ ರೂಪದಲ್ಲಿ ದೇವರು ಯಾವಾಗಲೂ ನಮ್ಮ ಹತ್ತಿರವೇ ಇರುತ್ತಾನೆ. ಹಾಗಾಗಿ ಕಷ್ಟದಲ್ಲಿರುವ ಮಾನವನ ಸೇವೆಯೇ ಸಾಕ್ಷಾತ್ ಮಾಧವನ ಸೇವೆ ಎಂದು ನಾವು ಭಾವಿಸಬೇಕು. ಈ ಜಗತ್ತಿನಲ್ಲಿ ಯಾರು ನಿಜವಾದ ಶುದ್ಧ ಮನಸ್ಸಿನಿಂದ ಬೇರೆಯವರಿಗೆ ಒಳ್ಳೆಯದನ್ನು ಮಾಡುತ್ತಾರೋ ಅವರು ಹೆಚ್ಚಾಗಿ ಕೊನೆಗೆ ಒಂಟಿಯಾಗಿ ಬಿಡುತ್ತಾರೆ. ಈ ಜಗತ್ತು ಯಾರು ತನಗೆ ಲಾಭ ತಂದುಕೊಡುತ್ತಾನೋ, ಯಾರಿಂದ ಉಪಯೋಗವಿದೆಯೋ ಅವನ ಜೊತೆ ಮಾತ್ರ ನಿಲ್ಲುತ್ತದೆ.
ಆದರೆ ಯಾರು ನಿಸ್ವಾರ್ಥ ಭಾವನೆಯಿಂದ ಬೇರೆಯವರಿಗೆ ಎಲ್ಲವನ್ನೂ ಕೊಡುತ್ತಾರೋ ಅವರ ತ್ಯಾಗ ಎಷ್ಟೋ ಬಾರಿ ಈ ಜನರ ಕಣ್ಣಲ್ಲಿ ಬಹಳ ಸಣ್ಣದಾಗಿ ಬಿಡುತ್ತದೆ. ಇದು ಹೇಗಿದೆ ಎಂದರೆ, ಮಳೆಯ ನೀರು ಭೂಮಿಗೆ ಬಿದ್ದಾಗ ಅದು ಬೆಳೆಗಳಿಗೆ ಜೀವವನ್ನು ಕೊಡುತ್ತದೆ ಮತ್ತು ರೈತರಿಗೆ ಖುಷಿ ಕೊಡುತ್ತದೆ. ಆದರೆ ಅದೇ ನೀರು ಮಿತಿಮೀರಿ ಪ್ರವಾಹವಾದಾಗ ಜನರು ಅದನ್ನು ವಿನಾಶಕಾರಿ ಎಂದು ದೂಷಿಸುತ್ತಾರೋ, ಹಾಗೆಯೇ ಮನುಷ್ಯನ ಒಳ್ಳೆಯತನದ ಕಥೆ ಕೂಡ. ಎಷ್ಟೋ ಜನರು ತಮ್ಮ ಜೀವನದಲ್ಲಿ ಇದೇ ಕಹಿ ಸತ್ಯವನ್ನು ಅನುಭವಿಸುತ್ತಾರೆ. ಅವರು ತಮ್ಮ ಸಂಬಂಧಗಳಲ್ಲಿ, ಸ್ನೇಹದಲ್ಲಿ, ಸಮಾಜದಲ್ಲಿ ಇತರರಿಗಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುತ್ತಾರೆ, ತಮ್ಮ ಜೀವನವೇ ಮುಡಿಪಾಗಿಡುತ್ತಾರೆ. ಆದರೆ ಬದಲಿಗೆ ಅವರಿಗೆ ಕಷ್ಟದ ಸಮಯ ಬಂದಾಗ ಯಾರಿಗಾಗಿ ತ್ಯಾಗ ಮಾಡಿದರೋ ಅದೇ ಜನರು ಅವರ ಜೊತೆ ನಿಲ್ಲುವುದಿಲ್ಲ, ಮುಖ ತಿರುಗಿಸಿಕೊಳ್ಳುತ್ತಾರೆ. ಈ ಜಗತ್ತು ಎಂದಿಗೂ ಎಮೋಷನ್ಸ್ನಿಂದ, ಭಾವನೆಗಳಿಂದ ನಡೆಯುವುದಿಲ್ಲ, ಕನ್ವೀನಿಯನ್ಸ್ನಿಂದ ಅಂದರೆ ಸೌಲಭ್ಯಗಳಿಂದ ಮತ್ತು ಸ್ವಾರ್ಥದಿಂದ ನಡೆಯುತ್ತದೆ. ನೀವು ಯಾರಿಗಾದರೂ ಉಪಯೋಗಕ್ಕೆ ಬರುವವರೆಗೆ, ಅವರಿಗೆ ನಿಮ್ಮಿಂದ ಲಾಭವಿದ್ದಾಗ ಮಾತ್ರ ನಿಮ್ಮ ಇರುವಿಕೆಗೆ ಅವರ ಬಳಿ ಬೆಲೆ ಇರುತ್ತದೆ. ಆದರೆ ನಿಮ್ಮ ಸಹಾಯದಿಂದ ಅವರಿಗೆ ಲಾಭ ಸಿಗುವುದು ನಿಂತ ತಕ್ಷಣ ಅದೇ ಜನರು ನಿಮ್ಮನ್ನು ಬಹಳ ಸುಲಭವಾಗಿ ಮರೆತು ಬಿಡುತ್ತಾರೆ. ಯಾರು ತನ್ನ ನೋವನ್ನು ಜಗತ್ತಿಗೆ ತೋರಿಸದೆ ಬಚ್ಚಿಡಲು ತಿಳಿದಿರುತ್ತಾನೋ ಆ ವ್ಯಕ್ತಿಯೇ ಒಳಗೆ ಅತಿ ಹೆಚ್ಚು ಕಷ್ಟಪಡಬೇಕಾಗುತ್ತದೆ. ಏಕೆಂದರೆ ಈ ಜಗತ್ತು ಅವನ ಹೊರಗಿನ ನಗು ನೋಡಿ ಅವನನ್ನು ತುಂಬ ಸ್ಟ್ರಾಂಗ್ ಎಂದು ಭಾವಿಸುತ್ತದೆ ಮತ್ತು ಸ್ಟ್ರಾಂಗ್ ಆಗಿರುವ ವ್ಯಕ್ತಿಯ ಬಗ್ಗೆ ಯಾರೂ ಸಹಾನುಭೂತಿ ತೋರಿಸುವುದಿಲ್ಲ, ಅವನ ಕಷ್ಟ ಕೇಳುವುದಿಲ್ಲ. ಯಾರು ಒಳಗಿನಿಂದ ಸಂಪೂರ್ಣವಾಗಿ ಒಡೆದು ಹೋಗಿರುತ್ತಾರೋ, ದುಃಖದಲ್ಲಿರುತ್ತಾರೋ ಅವರನ್ನು ನೋಡಿ ಜನರು ಸುಮ್ಮನೆ ನೀನು ತುಂಬ ಸ್ಮಾರ್ಟ್ ಇದೆಯಾ, ನೀನು ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡಿಕೊಳ್ಳುತ್ತೀಯಾ ಎನ್ನುತ್ತಾರೆ. ಆದರೆ ಪ್ರತಿಯೊಬ್ಬ ಬುದ್ಧಿವಂತನಿಗೂ, ಎಷ್ಟೇ ಸ್ಟ್ರಾಂಗ್ ಆಗಿರುವವನಿಗೂ ಕೂಡ ಕೆಲವೊಮ್ಮೆ ನಿನ್ನ ಕಷ್ಟಗಳಿಗೂ ಬೆಲೆ ಇದೆ, ನಾನು ನಿನ್ನ ಜೊತೆಗಿದ್ದೇನೆ ಎಂದು ಯಾರಾದರೂ ಹೇಳುವುದನ್ನು ಕೇಳಲು ಅವನ ಮನಸ್ಸು ಬಯಸುತ್ತದೆ ಅನ್ನೋದು ಈ ಜಗತ್ತಿನಲ್ಲಿ ಯಾರಿಗೂ ಅರ್ಥವಾಗುವುದಿಲ್ಲ. ಎಷ್ಟೋ ಬಾರಿ ಜೀವನದಲ್ಲಿ ಅತಿ ಕಷ್ಟದ ಪರೀಕ್ಷೆ ಮತ್ತು ಸಂಕಟ ಎದುರಾಗುವುದು ಬೇರೆಯವರಿಗಾಗಿ ಅತಿ ಹೆಚ್ಚು ತ್ಯಾಗ ಮಾಡಿದವರಿಗೆ. ಈ ಜಗತ್ತು ತಾನು ತಿಂದ ಸಾಲ ತೀರಿಸುವುದರಲ್ಲಿ ಎಕ್ಸ್ಪರ್ಟ್ ಅಲ್ಲ, ಬದಲಿಗೆ ಮಾಡಿದ ಉಪಕಾರವನ್ನು ಮರೆತು ಬಿಡುವುದರಲ್ಲಿ ದೊಡ್ಡ ಎಕ್ಸ್ಪರ್ಟ್ ಆಗಿದೆ. ಹೇಗೆ ಒಂದು ಕ್ಯಾಂಡಲ್ ಉರಿದು ಇಡೀ ಕೋಣೆಗೆ ಬೆಳಕು ನೀಡುತ್ತದೆಯೋ, ಆದರೆ ಅದು ಕರಗಿ ಮುಗಿದಾಗ ಜನರು ಅದರ ಬಗ್ಗೆ ಯೋಚಿಸದೆ ಹೊಸ ಕ್ಯಾಂಡಲ್ ತಂದು ಬದಲಾಯಿಸುತ್ತಾರೋ, ಮನುಷ್ಯನ ಕಥೆಯೂ ಅದೇ ರೀತಿ. ಒಳ್ಳೆಯ ಜನರು ಬೇರೆಯವರಿಗಾಗಿ ಉರಿಯುತ್ತಿರುವವರೆಗೆ, ಕಷ್ಟಪಡುವವರೆಗೆ ಅವರ ಬೆಳಕಿಗೆ ಬೆಲೆ ಇರುತ್ತದೆ. ಆದರೆ ಅವರು ಆರಿ ಹೋಗಲು, ಸುಸ್ತಾಗಲು ಶುರುವಾದ ತಕ್ಷಣ ಅವರು ಜನರಿಗೆ ಅಪ್ರಸ್ತುತರಾಗುತ್ತಾರೆ. ಯಾರು ಬೇರೆಯವರ ಕಷ್ಟಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಡುತ್ತಾರೋ ಅವರು ತಮ್ಮ ಸ್ವಂತ ನೋವನ್ನು ಜಗತ್ತಿನಿಂದ ಮುಚ್ಚಿಡಲು ಶುರು ಮಾಡುತ್ತಾರೆ. ತಮ್ಮ ಮಾತುಗಳಿಂದ ಮತ್ತು ತಮ್ಮ ಕಷ್ಟಗಳಿಂದ ಬೇರೆಯವರಿಗೆ ಹೊರೆಯಾಗಬಾರದು ಎಂಬ ಭಯ ಯಾವಾಗಲೂ ಅವರಲ್ಲಿರುತ್ತದೆ. ಹಾಗಾಗಿ ಅವರು ಹೊರಗಡೆ ಯಾವಾಗಲೂ ನಗುತ್ತಿರುತ್ತಾರೆ, ಎಲ್ಲರ ಜೊತೆ ತಮಾಷೆ ಮಾಡುತ್ತಾರೆ, ಜನರಿಗೆ ಸಹಾಯ ಮಾಡುತ್ತಾರೆ. ಆದರೆ ಅವರು ಒಂಟಿಯಾಗಿದ್ದಾಗ ಅವರ ಮೌನವೇ ಅವರ ಅತಿ ದೊಡ್ಡ ಸಂಗಾತಿಯಾಗಿರುತ್ತದೆ. ಇದೇ ಕಾರಣಕ್ಕೆ ಯಾರು ಎಲ್ಲರನ್ನೂ ಅತಿ ಹೆಚ್ಚು ನಗಿಸುತ್ತಾರೋ ಅವರೇ ಹೆಚ್ಚಾಗಿ ಅತಿ ಹೆಚ್ಚು ಅಳುತ್ತಾರೆ. ಆದರೆ ಯಾರಿಗೂ ಕಾಣದಂತೆ ತಮ್ಮ ಕಣ್ಣೀರನ್ನು ಮುಚ್ಚಿಟ್ಟುಕೊಂಡು ನರಳುತ್ತಾರೆ. ಒಂದು ವೇಳೆ ಯಾರ ಕಣ್ಣಲ್ಲಾದರೂ ದುಃಖ ಕಂಡರೂ ಅವರು ಬೇರೆಯವರನ್ನು ಖುಷಿಪಡಿಸಲು, ನಗಿಸಲು ಪ್ರಯತ್ನಿಸುತ್ತಿದ್ದರೆ ಅವರು ತಮ್ಮೊಳಗೆ ಯಾವುದೋ ಒಂದು ದೊಡ್ಡ ಸಂಘರ್ಷವನ್ನು ಎದುರಿಸುತ್ತಿದ್ದಾರೆ ಎಂದು ನೀವು ಅರ್ಥ ಮಾಡಿಕೊಳ್ಳಿ. ಅಂಥವರಿಗೆ ಕೇವಲ ಒಂದು ಬಾರಿ ಪ್ರೀತಿಯಿಂದ ನೀನು ಒಂಟಿಯಲ್ಲ, ನಾನು ನಿನ್ನ ಜೊತೆಗಿದ್ದೇನೆ ಎಂಬ ಭರವಸೆಯ ಅಗತ್ಯವಿರುತ್ತದೆ. ಇಡೀ ಜಗತ್ತು ಅವರನ್ನು ಕಡೆಗಣಿಸಿದಾಗ ನಿಮ್ಮ ಒಂದು ಸಣ್ಣ ಕರುಣೆ ಮತ್ತು ಪ್ರೀತಿ ಅವರೊಳಗಿನ ಹೆಪ್ಪುಗಟ್ಟಿದ ನೋವಿನ ಮಂಜನ್ನು ಕರಗಿಸಬಲ್ಲದು. ಭಗವಾನ್ ಶ್ರೀಕೃಷ್ಣನು ನಮಗೆ ಬಹಳ ಮುಖ್ಯವಾದ ಪಾಠವೊಂದನ್ನು ಕಲಿಸುತ್ತಾನೆ. ನಿಷ್ಕಪಟ ಹೃದಯದಿಂದ ಯಾವುದೇ ಸ್ವಾರ್ಥವಿಲ್ಲದೆ ಬೇರೆಯವರಿಗೆ ಒಳ್ಳೆಯದನ್ನು ಮಾಡುವ ವ್ಯಕ್ತಿಯನ್ನು ಜಗತ್ತು ಕೇವಲ ಒಂದು ಸಾಧನವಾಗಿ, ಒಂದು ವಸ್ತುವಾಗಿ ನೋಡಲು ಶುರು ಮಾಡುತ್ತದೆ. ತಮಗೆ ಲಾಭ ಸಿಗುತ್ತಿರುವವರೆಗೆ ಆ ವ್ಯಕ್ತಿ ಎಲ್ಲರಿಗೂ ಬಹಳ ಪ್ರಿಯನಾಗಿರುತ್ತಾನೆ, ಬೇಕಾದವನಾಗಿರುತ್ತಾನೆ. ಆದರೆ ಅವನ ಸಹಾಯದ ಮಿತಿ ಮುಗಿದ ತಕ್ಷಣ ಅವನಿಂದ ಏನೂ ಸಿಗುವುದಿಲ್ಲ ಎಂದಾದಾಗ ಅವನನ್ನು ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡುತ್ತಾರೆ. ಒಳ್ಳೆಯತನದ ಲಾಭ ಪಡೆಯುವವರೆಗೆ ಮಾತ್ರ ಅದರ ಬೆಲೆ ಯಾರಿಗೂ ಅರ್ಥವಾಗುವುದಿಲ್ಲ. ದಯೆ ಮತ್ತು ಸೂಕ್ಷ್ಮತೆ ಹೊಂದಿರುವ ವ್ಯಕ್ತಿಯ ಸಹನೆಯನ್ನು ಜನರು ಅವನ ವೀಕ್ನೆಸ್, ಅವನ ದೌರ್ಬಲ್ಯ ಎಂದು ತಿಳಿದುಕೊಳ್ಳುತ್ತಾರೆ ಮತ್ತು ಪದೇ ಪದೇ ಅವನ ಲಾಭ ಪಡೆಯಲು ಶುರು ಮಾಡುತ್ತಾರೆ. ಜಗತ್ತಿನಲ್ಲಿ ಕೆಲವರು ಯಾವಾಗಲೂ ಬೇರೆಯವರಿಗೆ ಸಹಾಯ ಮಾಡುತ್ತಾರೆ, ಕಷ್ಟಕ್ಕೆ ಆಗುತ್ತಾರೆ. ಆದರೆ ಅವರು ಕಷ್ಟದಲ್ಲಿದ್ದಾಗ ಯಾರೂ ಅವರ ಪರವಾಗಿ ನಿಲ್ಲುವುದಿಲ್ಲ. ಯಾಕೆ ಅಂತ ನೀವು ಎಂದಾದರೂ ಒಮ್ಮೆಯಾದರೂ ಯೋಚಿಸಿದ್ದೀರಾ? ಏಕೆಂದರೆ ಬಹಳಷ್ಟು ಜನರು ಒಳ್ಳೆಯತನವನ್ನು ಇಮೋಷನ್ನಿಂದ, ಪ್ರೀತಿಯಿಂದ ಅಲ್ಲ, ಕೇವಲ ತಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಡುತ್ತಾರೆ. ತಮಗೆ ತಕ್ಷಣದ ಲಾಭ ಸಿಗುವವರೆಗೆ ಮಾತ್ರ ಅವರು ಅಂಥ ವ್ಯಕ್ತಿಗೆ ಗೌರವ ಕೊಡುತ್ತಾರೆ. ಉದಾಹರಣೆಗೆ, ಒಬ್ಬ ರೈತ ವರ್ಷಗಳ ಕಾಲ ತನ್ನ ಹೊಲದಲ್ಲಿ ಕಷ್ಟಪಟ್ಟು ಬೆಳೆ ಬೆಳೆದು ಇಡೀ ಹಳ್ಳಿಯ ಜನರಿಗೆ ಅನ್ನ ಹಾಕುತ್ತಾನೆ. ಆದರೆ ಬರಗಾಲ ಬಂದು ಅವನ ಹೊಲ ಒಣಗಿದಾಗ ಮತ್ತು ಅವನ ಸ್ವಂತ ಅಗತ್ಯಗಳ ಹೆಚ್ಚಾದಾಗ ಅದೇ ಹಳ್ಳಿ ಅವನನ್ನು ಮರೆತು ಬಿಡುತ್ತದೆ. ಅವನ ಧಾನ್ಯದ ಮೇಲೆ ಡಿಪೆಂಡ್ ಆಗಿದ್ದ ಆ ಜನರಿಗೆ ಈಗ ಅವನ ಸಮಸ್ಯೆಗಳ ಬಗ್ಗೆ, ಅವನ ಹೊಟ್ಟೆ ಹಸಿವಿನ ಬಗ್ಗೆ ಯಾವುದೇ ಕಾಳಜಿ ಇರುವುದಿಲ್ಲ.
ತಾವು ಯಾವಾಗಲೂ ಬೇರೆಯವರ ಪರವಾಗಿ ನಿಂತರೆ ಜನರು ತಮಗೆ ಲಾಯಲ್ ಆಗಿರುತ್ತಾರೆ, ನಿಯತ್ತಿನಿಂದ ಇರುತ್ತಾರೆ ಎಂದು ಎಷ್ಟೋ ಜನರು ಯೋಚಿಸುತ್ತಾರೆ. ಆದರೆ ನಿಜವೇನೆಂದರೆ ಜನರ ಲಾಯಲ್ಟಿ ಅವರ ಸ್ವಾರ್ಥಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಬೇರೆಯವರ ಸಮಸ್ಯೆಗಳನ್ನು ಪರಿಹರಿಸುವವರೆಗೆ ಮಾತ್ರ ಒಬ್ಬ ವ್ಯಕ್ತಿಗೆ ಬೆಲೆ ಇರುತ್ತದೆ. ಆದರೆ ಅವನ ಶಕ್ತಿ ಅಥವಾ ಸಂಪನ್ಮೂಲಗಳು ಕಡಿಮೆಯಾದ ತಕ್ಷಣ ಅವನು ಯಾರಿಗೂ ಬೇಡವಾದವನಾಗುತ್ತಾನೆ. ಯೋಚಿಸಿ, ವರ್ಷಗಳ ಕಾಲ ಸಿಹಿಯಾದ ಹಣ್ಣು ಕೊಡುವ, ದಾರಿ ಹೋಕರಿಗೆ ನೆರಳು ಕೊಡುವ ಒಂದು ಮರ ಒಣಗಿ ಹೋದಾಗ ಅದೇ ಜನ ಅದನ್ನು ಕಡಿದು ಉರುವಲಾಗಿ ಸೌದೆಯಾಗಿ ಬಳಸುತ್ತಾರೆ. ಇದು ಪ್ರಪಂಚದ ಸ್ವಭಾವ. ಯಾವುದು ಉಪಯೋಗಕ್ಕೆ ಬರುತ್ತದೆಯೋ ಅದು ಪ್ರಶಂಸೆಗೆ, ಹೊಗಳಿಕೆಗೆ ಒಳಗಾಗುತ್ತದೆ. ಆದರೆ ಉಪಯೋಗವಿಲ್ಲದನ್ನು ನಿರ್ದಾಕ್ಷಿಣ್ಯವಾಗಿ ಬಿಸಾಡಲಾಗುತ್ತದೆ. ಒಳ್ಳೆಯ ಜನರ ಅತಿ ದೊಡ್ಡ ತಪ್ಪು ಎಂದರೆ ತಮ್ಮ ಒಳ್ಳೆಯತನಕ್ಕೆ ಪ್ರತಿಯಾಗಿ ಜಗತ್ತಿನಿಂದ ಒಳ್ಳೆಯದೇ ಸಿಗುತ್ತದೆ ಎಂದು ಅವರು ಭಾವಿಸುವುದು. ಆದರೆ ವಾಸ್ತವವೆಂದರೆ ಪ್ರಪಂಚವು ಒಂದು ಮಾರುಕಟ್ಟೆಯಂತೆ ಕೆಲಸ ಮಾಡುತ್ತದೆ. ಇಲ್ಲಿ ಪ್ರತಿ ಸಂಬಂಧವೂ ಯಾವುದಾದರೊಂದು ಅವಶ್ಯಕತೆಯ, ಸ್ವಾರ್ಥದ ಮೇಲೆ ನಿಂತಿರುತ್ತದೆ. ಯಾರು ನಿಜವಾದ ಮನಸ್ಸಿನಿಂದ ಬೇರೆಯವರಿಗೆ ಸಹಾಯ ಮಾಡುತ್ತಾರೋ ಅವರು ಪ್ರತಿಯಾಗಿ ಅದೇ ಪ್ರೀತಿ ಮತ್ತು ಬೆಂಬಲವನ್ನು ಅವರಿಂದ ನಿರೀಕ್ಷಿಸುತ್ತಾರೆ. ಆದರೆ ಅವರು ಕಷ್ಟದಲ್ಲಿದ್ದಾಗ ಅವರಿಗೆ ಸಹಾಯದ ಬದಲು ಕೇವಲ ನೆಪಗಳು ಕೇಳಿಸಿಗುತ್ತವೆ. ಈಗ ನನ್ನ ಬಳಿ ಸ್ವಲ್ಪವೂ ಟೈಮ್ ಇಲ್ಲ, ನಾನೇ ದೊಡ್ಡ ಕಷ್ಟದಲ್ಲಿದ್ದೀನಿ, ನೋಡೋಣ, ಆಮೇಲೆ ಏನಾದರೂ ಮಾಡಬಹುದು. ಒಳ್ಳೆಯ ಜನರಿಗೆ ಅತಿ ಹೆಚ್ಚು ಸಹಾಯದ ಅಗತ್ಯವಿದ್ದಾಗ ಅವರು ಹೆಚ್ಚಾಗಿ ಕೇಳಬೇಕಾದ ಮಾತುಗಳಿವು. ತನ್ನ ವಿದ್ಯಾರ್ಥಿಗಳಿಗೆ ವರ್ಷಗಳ ಕಾಲ ಜ್ಞಾನಧಾರೆ ಎರೆದು ಅವರನ್ನು ಯಶಸ್ಸಿನ ಶಿಖರಕ್ಕೆ ಏರಿಸುವ ಶಾಲೆಯ ಶಿಕ್ಷಕರೊಬ್ಬರ ಬಗ್ಗೆ ಯೋಚಿಸಿ. ಅವರು ವೃದ್ಧರಾಗಿ ಯಾವುದಾದರೂ ಸಹಾಯದ ಅಗತ್ಯವಿದ್ದಾಗ ಅವರಿಂದ ಮಾರ್ಗದರ್ಶನ ಪಡೆದ ಅದೇ ವಿದ್ಯಾರ್ಥಿಗಳು ತಮ್ಮ ಹೊಸ ಜೀವನದಲ್ಲಿ, ತಮ್ಮ ಸಂಪಾದನೆಯಲ್ಲಿ ಎಷ್ಟು ಬ್ಯುಸಿಯಾಗಿರುತ್ತಾರೆಂದರೆ ಅವರು ತಮ್ಮ ಗುರುವನ್ನೇ ಮರೆತು ಬಿಡುತ್ತಾರೆ. ಇದೇ ಈ ಜಗತ್ತಿನ ನಿಯಮ. ಮುಂದೆ ಹೋದವನು ಎಂದಿಗೂ ಹಿಂತಿರುಗಿ ನೋಡುವುದಿಲ್ಲ. ಅವನ ಜೀವನದ ಬುನಾದಿ ಇನ್ನೊಬ್ಬರ ತ್ಯಾಗವೇ ಆಗಿದ್ದರೂ ಸಹ ಅವನು ನೆನಪಿಟ್ಟುಕೊಳ್ಳುವುದಿಲ್ಲ. ಇದರರ್ಥ ನೀವು ಮಾಡುವ ಒಳ್ಳೆಯತನ ವೇಸ್ಟ್ ಅಂತ ಖಂಡಿತ ಅಲ್ಲ. ಬದಲಿಗೆ ಒಳ್ಳೆಯ ಜನರು ತಮ್ಮ ಮಿತಿಗಳನ್ನು ತಾವು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲದಕ್ಕೂ ಒಂದು ಎಲ್ಲೆ ಇರಬೇಕು. ಬೆಳಿಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ ನಿಮ್ಮನ್ನು ನೀವು ಹೀಗೆ ಕೇಳಿಕೊಳ್ಳಿ: ಜೀವನದಲ್ಲಿ ನನ್ನ ಗುರಿಯನ್ನು ತಲುಪುವ ಸಂಪೂರ್ಣ ಸಾಮರ್ಥ್ಯ ನನಗಿದೆ ಎಂಬುದು ನನಗೆ ತಿಳಿದಿದೆ ಮತ್ತು ಇಂದಿನಿಂದ ನಾನು ನನ್ನ ಆ ಗೋಲನ್ನು ಸಾಧಿಸಲು ಕಾರ್ಯಪ್ರವೃತ್ತನಾಗುತ್ತೇನೆ. ವ್ಯಕ್ತಿಯು ತನ್ನ ಇಂದ್ರಿಯಗಳ ಮೇಲೆ, ಆಸೆಗಳ ಮೇಲೆ ಕೊಕ್ಕರೆಯಂತೆ ಹಿಡಿತ ಸಾಧಿಸಬೇಕಾಗುತ್ತದೆ. ಕೊಕ್ಕರೆಯು ನೀರಿನಲ್ಲಿ ಮೀನಿನ ಬೇಟೆಗಾಗಿ ಒಂದೇ ಕಾಲಿನ ಮೇಲೆ ನಿಶ್ಚಲವಾಗಿ ನಿಂತಿರುತ್ತದೆ. ಅದು ಕೇವಲ ಮೀನಿನ ಕಡೆಗೆ ಮಾತ್ರ ಗಮನ ಹರಿಸುತ್ತದೆ, ಹೊರತಾಗಿ ಬೇರೆ ಯಾವುದರ ಕಡೆಗೂ ಅದರ ಗಮನವಿರುವುದಿಲ್ಲ. ಈ ಸಂಯಮದಿಂದಾಗಿಯೇ ಕೊಕ್ಕರೆ ಮೀನನ್ನು ಯಶಸ್ವಿಯಾಗಿ ಬೇಟೆಯಾಡುತ್ತದೆ. ಕೊಕ್ಕರೆಯ ಆ ಸಂಯಮವೇ ಅದರ ಅತಿ ದೊಡ್ಡ ತಾಕತ್ತು. ಅದೇ ರೀತಿ ಮನುಷ್ಯನು ತನ್ನ ಗುರಿಯ ಬಗ್ಗೆ ಅಷ್ಟೇ ಸಂಯಮ ಮತ್ತು ಏಕಾಗ್ರತೆ ಹೊಂದಿರಬೇಕು. ಹೀಗೆ ಮಾಡುವುದರಿಂದ ವ್ಯಕ್ತಿಗೆ ತನ್ನ ಗುರಿಯಲ್ಲಿ ಸಕ್ಸಸ್ ಖಂಡಿತ ಸಿಗುತ್ತದೆ. ಗುರಿ ಮುಟ್ಟಲು ಆತುರಪಡುವವನು, ಶಾರ್ಟ್ಕಟ್ ಹುಡುಕುವವನು ಫೇಲ್ ಆಗುತ್ತಾನೆ. ಜೀವನದಲ್ಲಿ ದೊಡ್ಡ ಗೆಲುವು ಸಾಧಿಸಬೇಕೆಂದರೆ ಬರುವ ಸಣ್ಣಪುಟ್ಟ ಸೋಲುಗಳಿಗೆ ಎಂದಿಗೂ ಹೆದರಬೇಡಿ. ಜೀವನದಲ್ಲಿ ಎತ್ತರಕ್ಕೆ ಹಾರಬೇಕಾದರೆ ನಾವು ಆರಾಮವನ್ನು ತ್ಯಜಿಸಿ ನಮ್ಮ ಕಂಫರ್ಟ್ ಝೋನಿಂದ, ನಮ್ಮ ಸೋಮಾರಿತನದಿಂದ ಹೊರಬರಲೇಬೇಕು. ನಾವು ಕತ್ತಲೆಗೆ ಹೆದರಬಾರದು. ಬದಲಾಗಿ ನಮ್ಮನ್ನು ಉದ್ದೇಶಪೂರ್ವಕವಾಗಿ ಕತ್ತಲೆಯಲ್ಲಿ ಇಡುವವರಿಂದ, ಮೋಸ ಮಾಡುವವರಿಂದ ಅಂತರ ಕಾಯ್ದುಕೊಳ್ಳಬೇಕು. ಯಾರನ್ನಾದರೂ ಬಾಯಾರಿಕೆಯಾಗಿದೆ ಎಂದು ನೀರು ತರಲು ಕಳುಹಿಸಿದರೆ ಅವನು ಮೊದಲು ತಾನು ಕುಡಿಯುತ್ತಾನೆ, ಆಮೇಲೆ ನಿಮಗೆ ತರುತ್ತಾನೆ. ಇದೇ ಜೀವನ ಬಾಸ್. ಇಲ್ಲಿ ಪ್ರತಿಯೊಬ್ಬರೂ ಮೊದಲು ತಮಗಾಗಿ ಬದುಕುತ್ತಾರೆ, ತಮ್ಮ ಸ್ವಾರ್ಥ ನೋಡಿಕೊಳ್ಳುತ್ತಾರೆ. ಬೇರೆಯವರು ಮಾಡುವ ಸುಳ್ಳು ಆರೋಪಗಳ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ಬದಲಾಗಿ ಅವುಗಳನ್ನು ಧೈರ್ಯವಾಗಿ ಎದುರಿಸಿ. ನೆನಪಿರಲಿ, ಆಕಾಶದಲ್ಲಿ ಬೆಳಗುವ ಸೂರ್ಯಚಂದ್ರರು ಕೂಡ ಸಮಯದ ಗ್ರಹಣವನ್ನು ಎದುರಿಸಬೇಕಾಗುತ್ತದೆ. ಹೀಗಿರುವಾಗ ಮನುಷ್ಯರಾದ ನಾವು ಲೆಕ್ಕಕ್ಕಿಲ್ಲ. ಯಾರು ನಿರಂತರವಾಗಿ ತನ್ನನ್ನು ತಾನು ಮೌಲ್ಯಮಾಪನ ಮಾಡಿಕೊಳ್ಳುತ್ತಾನೋ, ತನ್ನ ತಪ್ಪುಗಳನ್ನು ತಿದ್ದಿಕೊಂಡು ಇಂಪ್ರೂವ್ ಮಾಡಿಕೊಳ್ಳುತ್ತಾನೋ ಅವನೇ ನಿಜವಾದ ಸಂತೋಷದ ವ್ಯಕ್ತಿ. ಆದರೆ ದುಃಖಿ ವ್ಯಕ್ತಿಯೆಂದರೆ ಯಾವಾಗಲೂ ಬೇರೆಯವರನ್ನು ಅಳೆಯುವವನು, ಬೇರೆಯವರ ತಪ್ಪು ಹುಡುಕುವವನು. ನಿಮ್ಮ ಸ್ವಂತ ಬೆಲೆ ಏನು ಎಂದು ನಿಮಗೆ ಗೊತ್ತಾದರೆ ಬೇರೆಯವರು ನಿಮ್ಮ ಬಗ್ಗೆ ಮಾಡುವ ಅನಾವಶ್ಯಕ ಟೀಕೆಗಳು ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಈ ಜಗತ್ತು ನಿಮ್ಮನ್ನು ವೀಕ್ ಎಂದು, ದಡ್ಡ ಎಂದು ಭಾವಿಸಲು ಶುರು ಮಾಡಿದಾಗ ನೀವು ಗೆಲ್ಲಲೇಬೇಕಾದದ್ದು ಸಮಯದ ಬಹುದೊಡ್ಡ ಬೇಡಿಕೆ ಎಂದು ಅರ್ಥ ಮಾಡಿಕೊಳ್ಳಿ. ವರ್ಷಗಟ್ಟಲೆ ನೀವು ಮಾಡಿದ ಹಾರ್ಡ್ ವರ್ಕ್ ಮತ್ತು ಕಷ್ಟ ಒಂದಲ್ಲ ಒಂದು ದಿನ ಅತಿ ಸುಂದರವಾಗಿ ಯಶಸ್ಸಿನ ರೂಪದಲ್ಲಿ ನಿಮ್ಮನ್ನು ಅಪ್ಪಿಕೊಳ್ಳುತ್ತದೆ. ಪ್ರಪಂಚದಲ್ಲಿ ಏನನ್ನಾದರೂ ಬಿಡುವುದಿದ್ದರೆ ಬೇರೆಯವರಿಂದ ನಿರೀಕ್ಷೆ ಮಾಡುವುದನ್ನು, ಅವರ ಮೇಲೆ ಡಿಪೆಂಡ್ ಆಗುವುದನ್ನು ಬಿಟ್ಟುಬಿಡಿ. ಮಿತಿಮೀರಿ ಒಳ್ಳೆಯವರಾದರೆ ಜನರು ನಿಮ್ಮನ್ನು ನಿಂಬೆಹಣ್ಣಿನಂತೆ ಹಿಂಡಿ ಬಿಸಾಕುತ್ತಾರೆ. ಯಾರೊಂದಿಗಾದರೂ ಮಾತನಾಡುವಾಗ ನಿಮ್ಮ ಮರ್ಯಾದೆ ಕಳೆದುಕೊಳ್ಳಬೇಡಿ. ಬೈಯುವುದು, ಕೆಟ್ಟದಾಗಿ ಮಾತನಾಡುವುದು ಹೇಡಿಗಳ ಕೆಲಸ. ಜೀವನದಲ್ಲಿ ನಿಮಗೆ ಬೆಲೆ ಸಿಗಬೇಕೆಂದರೆ ಮೊದಲು ನಿಮ್ಮ ಹೈಸಿರತ್ ಅಂದರೆ ನಿಮ್ಮ ಸ್ಟೇಟಸ್ ಅನ್ನು, ನಿಮ್ಮ ಯೋಗ್ಯತೆಯನ್ನು ಬೆಳೆಸಿಕೊಳ್ಳಿ. ಇಲ್ಲದಿದ್ದರೆ ಯಾರು
ನಿಮ್ಮ ಯೋಗಕ್ಷೇಮವನ್ನು ನೀವು ಹೇಗಿದ್ದೀರಾ ಎಂದು ಕೇಳುವುದಿಲ್ಲ. ಒಳ್ಳೆಯವರು ದೂರದಿಂದಲೇ ಗುರುತಿಸಲ್ಪಡುತ್ತಾರೆ, ಆದರೆ ಶಾತಿರ್ ಅಂದರೆ ಕಪಟಿಗಳು ನಮ್ಮ ಪಕ್ಕದಲ್ಲಿದ್ದರೂ ಅವರನ್ನು ಗುರುತಿಸಲು ಸಾಧ್ಯವಿಲ್ಲ. ಇದನ್ನು ಸಮಯವೇ ನಮಗೆ ಕಲಿಸಿದೆ. ನಿಮ್ಮ ಹಳೆಯ ಜೀವನವನ್ನು ನೆನಪಿಸಿಕೊಳ್ಳುತ್ತಾ ಅಥವಾ ನಿಮ್ಮ ಅದೃಷ್ಟವನ್ನು ಹಳೆಯುತ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ಆಗಬೇಕಿರುವುದು ಆಗೇ ಆಗುತ್ತದೆ. ಹಾಗಾಗಿ ನಾಳೆಯ ಚಿಂತೆಯಲ್ಲಿ ಬಿದ್ದು ನಿಮ್ಮ ಇಂದಿನ ನಗುವನ್ನು ಕಳೆದುಕೊಳ್ಳಬೇಡಿ. ಚಿಂತೆ ಅನ್ನೋದು ಒಂದು ಉಯ್ಯಾಲೆಯಂತೆ. ಅದು ನಿಮ್ಮನ್ನು ಸುಮ್ಮನೆ ಅಲುಗಾಡಿಸುತ್ತದೆಯೇ ಹೊರತು ಜೀವನದಲ್ಲಿ ಒಂದು ಹೆಜ್ಜೆ ಕೂಡ ಮುಂದೆ ಹೋಗಲು ಬಿಡುವುದಿಲ್ಲ. ಜೀವನದ ಬಂಡಿ ಸುಮ್ಮನೆ ಯಾರದ್ದೂ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡುವುದರಿಂದ ನಡೆಯುವುದಿಲ್ಲ. ಬದಲಾಗಿ ಪರಸ್ಪರರ ಸುಖ ದುಃಖಗಳನ್ನು ಹಂಚಿಕೊಳ್ಳುವುದರಿಂದ ನಡೆಯುತ್ತದೆ. ನಿಜವಾದ ಸಂಬಂಧಗಳು ರೈಲಿನಲ್ಲಿ ಸಿಗುವ ಸಹ ಪ್ರಯಾಣಿಕರಂತೆ. ಅವರು ನಿಮ್ಮ ದಾರಿ ಬದಲಾಯಿಸದಿದ್ದರೂ ನಿಮ್ಮ ಆ ಪ್ರಯಾಣವನ್ನು ಸುಲಭಗೊಳಿಸುತ್ತಾರೆ. ನಿಮಗೆ ಖುಷಿ ಮತ್ತು ಗೌರವದಿಂದ ಬೆಲೆ ಕೊಡುವವರ ಜೊತೆ ಮಾತ್ರ ಸಂಬಂಧ ಇಟ್ಟುಕೊಳ್ಳಿ. ಎಲ್ಲಿ ನಿಮಗೆ ಬೆಲೆ ಇಲ್ಲವೋ ಅಲ್ಲಿ ಬಲವಂತವಾಗಿ ಇರುವುದು ನಿಮ್ಮನ್ನು ನೀವೇ ಅಳಿಸಿಕೊಂಡಂತೆ. ಯಾರದ್ದು ಪ್ರೀತಿಯ ಹಿಂದೆ ಬಿದ್ದು ಪದೇ ಪದೇ ಅವಮಾನಿಸಿಕೊಳ್ಳುವುದು ನಿಮ್ಮ ಸ್ವಾಭಿಮಾನಕ್ಕೆ ವಿರುದ್ಧವಾದದ್ದು. ಯಾರಿಗಾದರೂ ನಿಮ್ಮ ಪರಿವೇ ಇಲ್ಲದಿದ್ದರೆ, ನಿಮ್ಮ ಬೆಲೆ ಅರ್ಥವಾಗದಿದ್ದರೆ ಪದೇ ಪದೇ ಅವರ ಬಾಗಿಲು ತಟ್ಟುವ ಬದಲು ನಿಮಗಾಗಿ ಹೊಸ ದಾರಿ ಹುಡುಕುವುದು ಉತ್ತಮ. ನಿಮಗಾಗಿಯೂ ಯೋಚಿಸಿ, ನಿಮಗಾಗಿ ಬದುಕಿ. ಏಕೆಂದರೆ ಈ ಸ್ಟೇಟಸ್ನ ಪ್ರಪಂಚದಲ್ಲಿ ಕ್ಷೇಮ ಸಮಾಚಾರ ಕೇಳುವವರು ಬಹಳ ಕಡಿಮೆ. ಈ ಸ್ವಾರ್ಥಿ ಪ್ರಪಂಚದಲ್ಲಿ ನಿಮಗಾಗಿ ಸ್ವಲ್ಪ ಸಮಯ ಮೀಸಲಿಡುವುದು ನಿಮ್ಮನ್ನು ನೀವು ನಿಜವಾಗಿ ಪ್ರೀತಿಸಿದಂತೆ. ಒಳ್ಳೆಯದನ್ನು ಬಯಸುವ ಪರಕೀಯನು ನಮ್ಮವನಾಗುತ್ತಾನೆ ಮತ್ತು ಕೆಟ್ಟದನ್ನು ಬಯಸುವ ನಮ್ಮವನು ಪರಕೀಯನಾಗುತ್ತಾನೆ. ಹೃದಯದ ಸತ್ಯವು ನಮ್ಮ ರಕ್ತ ಸಂಬಂಧಗಳಿಗಿಂತ ಬಹಳ ಆಳವಾಗಿರುತ್ತದೆ. ಜೀವನದಲ್ಲಿ ಯಾರನ್ನಾದರೂ ಖುಷಿಪಡಿಸುವ ಅವಕಾಶ ಸಿಕ್ಕರೆ ಸ್ವಾರ್ಥಿಯಾಗಬೇಡಿ. ಏಕೆಂದರೆ ಯಾರದ್ದೋ ಮುಖದಲ್ಲಿ ನಗು ತರುವವರು ಈ ಪ್ರಪಂಚದಲ್ಲಿ ಬಹಳ ಅದೃಷ್ಟವಂತರು. ಯಾರನ್ನಾದರೂ ಖುಷಿಪಡಿಸುವುದು ಅತ್ಯಂತ ಸುಂದರವಾದ ಪ್ರಾರ್ಥನೆ. ಅದು ಹಿಂತಿರುಗಿ ದೇವರಿಂದ ಆಶೀರ್ವಾದವಾಗಿ ಬರುತ್ತದೆ. ಸಂಬಂಧಗಳು, ದಾರಿಗಳು ಮತ್ತು ಪರಿಸ್ಥಿತಿಗಳು ಬದಲಾಗುತ್ತಲೇ ಇರುತ್ತವೆ, ಆದರೆ ನಿಜವಾದ ವ್ಯಕ್ತಿಗಳು ಯಾವಾಗಲೂ ಹಾಗೆಯೇ ಇರುತ್ತಾರೆ. ಪರಿಸ್ಥಿತಿಗಳು ಬದಲಾಗಬಹುದು, ಆದರೆ ಒಬ್ಬ ಪ್ರಾಮಾಣಿಕ ಮನುಷ್ಯನ ಉದ್ದೇಶಗಳು ಎಂದಿಗೂ ಬದಲಾಗುವುದಿಲ್ಲ. ನಿಮ್ಮ ಸಹವಾಸವನ್ನು, ನಿಮ್ಮ ಸ್ನೇಹಿತರನ್ನು ಯೋಚಿಸಿ ಆಯ್ಕೆ ಮಾಡಿ. ಒಳ್ಳೆಯ ಸಹವಾಸದಿಂದ ಜೀವನ ಸುಂದರವಾಗುತ್ತದೆ. ಹೇಗೆ ಸಸ್ಯಕ್ಕೆ ಸರಿಯಾದ ಮಣ್ಣು ಸಿಕ್ಕರೆ ಅದು ಚೆನ್ನಾಗಿ ಬೆಳೆದು ಹಣ್ಣು ಬಿಡುತ್ತದೆಯೋ ಹಾಗೆ ಕೆಟ್ಟ ಸಹವಾಸವು ಮನುಷ್ಯನನ್ನು ಆ ಸ್ಲೋ ಪಾಯ್ಸನ್ನಂತೆ ನಿಧಾನವಾಗಿ ಕೊಲ್ಲುತ್ತದೆ. ಅದರ ಕೆಟ್ಟ ಪರಿಣಾಮ ತಕ್ಷಣ ಕಾಣದಿದ್ದರೂ ತಡವಾಗಿ ಕಾಣಿಸುತ್ತದೆ. ರುಚಿಯನ್ನು ಬಿಡುವುದರಿಂದ ನಿಮ್ಮ ದೇಹಕ್ಕೆ ಲಾಭ, ವಿವಾದವನ್ನು ಬಿಡುವುದರಿಂದ ನಿಮ್ಮ ಸಂಬಂಧಗಳಿಗೆ ಲಾಭ ಮತ್ತು ವ್ಯರ್ಥ ಚಿಂತೆಯನ್ನು ಬಿಡುವುದರಿಂದ ಇಡೀ ಜೀವನಕ್ಕೆ ಬಹುದೊಡ್ಡ ಲಾಭ. ತ್ಯಾಗದಲ್ಲೇ ನಿಜವಾದ ಆನಂದವಿದೆ. ಏಕೆಂದರೆ ನೀವು ಯಾವುದನ್ನು ಬಿಡಬಲ್ಲಿರೋ ಅದು ನಿಮ್ಮನ್ನು ಎಂದಿಗೂ ತನ್ನ ಗುಲಾಮರನ್ನಾಗಿ ಮಾಡಲಾರದು. ಅನುಮಾನಕ್ಕೆ ಈ ಜಗತ್ತಿನಲ್ಲಿ ಮದ್ದಿಲ್ಲ. ಕ್ಯಾರೆಕ್ಟರ್ಗೆ ಸರ್ಟಿಫಿಕೇಟ್ ಇಲ್ಲ. ಮೌನಕ್ಕಿಂತ ಒಳ್ಳೆಯ ಸಾಧನವಿಲ್ಲ ಮತ್ತು ಮಾತಿಗಿಂತ ಹರಿತವಾದ ಆಯುಧವಿಲ್ಲ. ಅನುಮಾನವು ಮನಸ್ಸಿನ ವಿಷ. ಅದು ಎಂಥ ಗಟ್ಟಿ ಸಂಬಂಧಗಳನ್ನು ಉಳಿಸುವುದಿಲ್ಲ, ಆತ್ಮಕ್ಕೂ ಶಾಂತಿ ಕೊಡುವುದಿಲ್ಲ. ನಮ್ಮ ಜೀವನದ ಕಥೆ ತುಂಬಾ ವಿಚಿತ್ರವಾಗಿದೆ. ನಮ್ಮ ಬಳಿ ಇರುವುದಕ್ಕೆ ನಾವು ಎಂದಿಗೂ ಬೆಲೆ ಕೊಡುವುದಿಲ್ಲ ಮತ್ತು ನಾವು ಏನನ್ನು ಪಡೆಯಲು ಬಯಸುತ್ತೇವೆಯೋ ಅದು ಹೆಚ್ಚಾಗಿ ನಮ್ಮಿಂದ ದೂರವೇ ಇರುತ್ತದೆ. ಮನುಷ್ಯ ಹೆಚ್ಚಾಗಿ ತನಗೆ ಸಿಗದ ವಸ್ತುವಿನ ಹಿಂದೆಯೇ ಓಡುತ್ತಾನೆ ಮತ್ತು ತನ್ನ ಬಳಿ ಇರುವುದರ ಬೆಲೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ಸಮಯದ ಜೊತೆ ಬಹಳಷ್ಟು ವಿಷಯಗಳು ಬದಲಾಗುತ್ತವೆ, ಆದರೆ ನಿಜವಾದ ಸಂಬಂಧಗಳ ಗುರುತು ಕೂಡ ಅದರಲ್ಲೇ ಇರುತ್ತದೆ. ಸಮಯ ಅನ್ನೋದು ಮನುಷ್ಯರ ಮುಖವಾಡವನ್ನು ತೆಗೆದು ಅವರ ಅಸಲಿ ಮುಖಗಳನ್ನು ನಮಗೆ ತೋರಿಸುವ ಕನ್ನಡಿ. ಒಳ್ಳೆಯ ಸಮಯವಿದ್ದಾಗ ಎಲ್ಲರೂ ನಮ್ಮವರಂತೆ ಕಾಡುತ್ತಾರೆ, ಆದರೆ ಕೆಟ್ಟ ಟೈಮ್ ಬಂದಾಗ ಅಸಲಿ ಯಾರು ಮತ್ತು ನಕಲಿ ಯಾರು ಎಲ್ಲವೂ ಬಯಲಾಗುತ್ತದೆ. ನಿಜವಾದ ಸಂಬಂಧಗಳ ಗುರುತು ಗುಲಾಬಿಯ ಪರಿಮಳದಂತೆ. ಅದು ಸಮಯ ಕಳೆದಂತೆ ಇನ್ನಷ್ಟು ಆಳವಾಗುತ್ತದೆ. ಕೆಟ್ಟ ಸಮಯವೂ ಒಂದು ಜಾದೂಗಾರನಂತೆ. ಅದು ಒಂದೇ ಕ್ಷಣದಲ್ಲಿ ಜನರ ಮುಖದಿಂದ ಎಲ್ಲ ಮುಖವಾಡಗಳನ್ನು ತೆಗೆದುಹಾಕುತ್ತದೆ. ಕಷ್ಟಗಳು ಮನುಷ್ಯನನ್ನು ಮುರಿಯಲು ಬರುವುದಿಲ್ಲ, ಬದಲಾಗಿ ಅವನನ್ನು ಸುಂದರವಾಗಿ ಕೆತ್ತಲು ಬರುತ್ತವೆ. ಮಿತಿಮೀರಿ ಬಗ್ಗುವುದು ಭಿಕ್ಷೆ ಬೇಡಿದಂತೆ. ಅದು ಪ್ರೀತಿಯಾಗಿರಲಿ ಅಥವಾ ಗೌರವವಾಗಿರಲಿ, ಎಂದಿಗೂ ಭಿಕ್ಷೆ ಬೇಡಬೇಡಿ. ಸ್ವಾಭಿಮಾನಕ್ಕಿಂತ ದೊಡ್ಡದು ಜೀವನದಲ್ಲಿ ಯಾವುದೂ ಇಲ್ಲ. ಯಾರು ತನ್ನ ಬೆಲೆಯನ್ನು ತಾನು ಅರಿಯುವುದಿಲ್ಲವೋ ಈ ಜಗತ್ತು ಅವನಿಗೆ ಎಂದಿಗೂ ಬೆಲೆ ಕೊಡುವುದಿಲ್ಲ. ಈ ಬ್ಯುಸಿ ಲೈಫ್ನಲ್ಲಿ ಕೂಡ ಶಾಲೆಯ ಬೆಲ್ ತರಹ ಯಾವುದಾದರೂ ಒಂದು ಗಂಟೆ ಇದ್ದರೆ ಎಷ್ಟು ಚೆನ್ನಾಗಿತ್ತು ಅನಿಸುತ್ತದೆ. ಅದು ಬಾರಿಸಿದಾಗ ನಾವು ನಮ್ಮ ಎಲ್ಲ ಟೆನ್ಷನ್ ಮರೆತು ರಿಲ್ಯಾಕ್ಸ್ ಆಗಬಹುದಿತ್ತು. ನೆಮ್ಮದಿಯನ್ನು ದುಡ್ಡಿನಿಂದ ಖರೀದಿಸಲು ಸಾಧ್ಯವಿಲ್ಲ. ಅದು ಮನಸ್ಸಿನ ತೃಪ್ತಿಯಿಂದ ಮಾತ್ರ ಬರುತ್ತದೆ. ಬುದ್ಧಿಯನ್ನು ಬಿಟ್ಟು ಇಮೋಷನ್ಸ್ನಲ್ಲಿ, ಭಾವನೆಗಳಲ್ಲಿ ತೇಲಿ ಹೋಗುವವರು ಹೆಚ್ಚಾಗಿ ಬೇರೆಯವರ ಕೈಯಲ್ಲಿ ಆಟದ ಬೊಂಬೆಯಾಗುತ್ತಾರೆ. ಭಾವನೆಗಳು ಎಲ್ಲಿಯವರೆಗೆ ಸುಂದರ ಎಂದರೆ ಅವು ನಿಮ್ಮನ್ನು
ನಿಮ್ಮನ್ನು ವೀಕ್ ಮಾಡದಿರುವವರೆಗೆ, ನಿಮ್ಮನ್ನು ಆಳದಿರುವವರೆಗೆ ಮಾತ್ರ. ಜೀವನವು ನನ್ನ ನೋವಿಗೆ ಒಂದು ವಿಶಿಷ್ಟವಾದ ಮದ್ದನ್ನು ನೀಡಿತು, ಸಮಯವನ್ನು ಮುಲಾಮಾಗಿಸಿತು ಮತ್ತು ಆಸೆಗಳಿಂದ ದೂರವಿರಲು ನನಗೆ ಕಲಿಸಿತು. ಆಸೆಗಳು ಸಮುದ್ರದ ನೀರಿನಂತೆ, ಎಷ್ಟು ಕುಡಿಯುತ್ತೇವೆಯೋ ಅಷ್ಟು ಬಾಯಾರಿಕೆ ಹೆಚ್ಚಾಗುತ್ತಲೇ ಇರುತ್ತದೆ ಹೊರತು ಎಂದಿಗೂ ತೀರುವುದಿಲ್ಲ. ಹೇಗೆ ಒಂದು ಗಿಡ ಬೆಳೆಯಲು ದಿನಾ ನೀರು ಬೇಕು, ಅದೇ ರೀತಿ ನಮ್ಮ ರಿಲೇಷನ್ಶಿಪ್ಗಳಿಗೂ ಸಮಯ ಮತ್ತು ಗಮನ ಕೊಡುವುದು ಬಹಳ ಅಗತ್ಯ. ಸಂಬಂಧಗಳು ಗಾಳಿಯಂತೆ, ಅವುಗಳನ್ನು ನಾವು ಫೀಲ್ ಮಾಡಬಹುದು, ಆದರೆ ನಿರ್ಲಕ್ಷಿಸಿದಾಗ ಉಸಿರುಗಟ್ಟಿದಂತಾಗುತ್ತದೆ. ಕೇಳಿ, ನೀವು ಎಂದಾದರೂ ಯಾರಿಗಾದರೂ ನಿಮ್ಮ ಸಮಯವನ್ನು ಗಿಫ್ಟಾಗಿ, ಉಡುಗೊರೆಯಾಗಿ ಕೊಟ್ಟಿದ್ದೀರಾ? ಏಕೆಂದರೆ ಪ್ರೀತಿಯಲ್ಲಿ ನೀಡಿದ ಆ ಸುಂದರ ಕ್ಷಣಗಳು ಬೇರೆ ಯಾವುದಕ್ಕಿಂತಲೂ ಹೆಚ್ಚು ಅಮೂಲ್ಯವಾದವು. ಯಾರು ತನಗೆ ಟೈಮ್ ಇಲ್ಲದಿದ್ದರೂ ಸಮಯವನ್ನು ಕೊಡಬಲ್ಲರೋ ಅವರು ಮಾತ್ರ ನಿಜವಾದ ಪ್ರೀತಿಯನ್ನು ಕೊಡಬಲ್ಲರು. ಏಕೆಂದರೆ ಪ್ರೀತಿಯು ಕೇವಲ ಬರಿಯ ಮಾತುಗಳಿಂದಲ್ಲ, ಅವರ ಇರುವಿಕೆಯಿಂದ ಫೀಲ್ ಆಗುತ್ತದೆ. ಈಗ ಯಾವಾಗ ನೋಡಿದರೂ ನೀನು ನನಗೂ ಸ್ವಲ್ಪ ಟೈಮ್ ಕೊಡಬಾರದಿತ್ತೆ ಅನ್ನೋ ಒಂದೇ ಯೋಚನೆ ಕಾಡುತ್ತದೆ. ಕೆಲವು ಸಂಬಂಧಗಳು ಟೈಮ್ ಇಲ್ಲದ ಕಾರಣಕ್ಕೆ ಮುರಿದು ಬೀಳುವುದಿಲ್ಲ, ಬದಲಾಗಿ ಅವರಲ್ಲಿ ಆ ಫೀಲಿಂಗ್ಸ್ ಇಲ್ಲದ ಕಾರಣಕ್ಕೆ ಮುರಿದು ಬೀಳುತ್ತವೆ. ಕಣ್ಣಲ್ಲಿ ನೀರು ಹೆಚ್ಚಾಯಿತು, ಪರಸ್ಪರ ಮಾತುಕತೆಗಳು ಕಡಿಮೆಯಾದವು ಬಾಸ್. ಈ ಸಮಯ ಕೆಟ್ಟದ್ದಲ್ಲ, ನಾವೇ ಬದಲಾಗಿ ಕೆಟ್ಟವರಾಗಿದ್ದೇವೆ. ನಾವು ಹೆಚ್ಚಾಗಿ ಸಮಯವನ್ನು ದೂಷಿಸುತ್ತೇವೆ, ಆದರೆ ನಿಜವಾದ ತಪ್ಪು ನಮ್ಮ ನಿರ್ಧಾರಗಳದ್ದಾಗಿರುತ್ತದೆ. ಒಳ್ಳೆಯ ಮತ್ತು ಕೆಟ್ಟ ಸಮಯ ಎರಡನ್ನೂ ಮನುಷ್ಯ ನೆನಪಿಟ್ಟುಕೊಳ್ಳಬೇಕು. ಕೆಟ್ಟ ಸಮಯದಲ್ಲಿ ಒಳ್ಳೆಯ ದಿನಗಳ ನೆನಪುಗಳು ನಮಗೆ ನೆಮ್ಮದಿ ನೀಡುತ್ತವೆ, ಮತ್ತು ಒಳ್ಳೆಯ ಸಮಯದಲ್ಲಿ ಕೆಟ್ಟ ದಿನಗಳ ನೆನಪುಗಳು ನಮ್ಮನ್ನು ಅಲರ್ಟ್ ಆಗಿ ಜಾಗರೂಕತೆಯಿಂದ ಇಡುತ್ತವೆ. ನೆನಪುಗಳು ಹೊರೆಯಲ್ಲ, ಕೇವಲ ಸರಿಯಾದ ಸಮಯದಲ್ಲಿ ಅವುಗಳ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದು ಅಗತ್ಯ. ಜೀವನ ನಿಜಕ್ಕೂ ಲೆಕ್ಕವಿಲ್ಲದ್ದಾಗಿದೆ. ನಾನು ಕಥೆಯ ಪುಸ್ತಕ ಬರೆಯಲೋ ಅಥವಾ ಬರೀ ಲೆಕ್ಕ ಬರೆಯಲೋ? ಕೆಲವೊಮ್ಮೆ ಕೇವಲ ಲಾಭ ನಷ್ಟದ ಲೆಕ್ಕ ಹಾಕುತ್ತಾ ಜೀವನದ ಅತ್ಯಂತ ಸುಂದರ ಕ್ಷಣಗಳನ್ನು ಎಣಿಸುವುದನ್ನೇ ನಾವು ಮರೆತು ಬಿಡುತ್ತೇವೆ. ಬುದ್ಧಿವಂತ ಮನುಷ್ಯ ಎಂದರೆ ಬೇರೆಯವರ ಗುಣಗಳು ಮತ್ತು ವಿಶೇಷತೆಗಳನ್ನು ನೋಡಿ ಅವರಿಂದ ಒಳ್ಳೆಯದನ್ನು ಕಲಿಯುವವನೇ ಹೊರತು ಅವರ ಬಗ್ಗೆ ಹೊಟ್ಟೆ ಕಿಚ್ಚು ಪಡುವವನಲ್ಲ. ಅಸೂಯೆ ಅನ್ನೋದು ಗೆದ್ದಲಿನ ಹಾಗೆ, ಅದು ಮೊದಲು ತನ್ನನ್ನೇ ಟೊಳ್ಳು ಮಾಡುತ್ತದೆ. ಸಮಯ ಕಾಡುತ್ತಿದೆ ಎಂಬುದು ನಿಜ, ಆದರೆ ಅದೇ ಸಮಯ ಹೇಗೆ ಬದುಕಬೇಕು ಎಂಬುದನ್ನು ಅದು ನಮಗೆ ಕಲಿಸುತ್ತಿದೆ. ಪ್ರತಿಯೊಂದು ಕಷ್ಟವೂ ತನ್ನ ಜೊತೆ ಒಂದು ದೊಡ್ಡ ಪಾಠವನ್ನು ತರುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳುವವರು ಜೀವನದಲ್ಲಿ ಮುಂದೆ ಸಾಗುತ್ತಾರೆ. ಜೀವನದ ಕಥೆಗಳು ಹರಿಯುವ ನದಿಗಳಂತೆ. ಯಾರ ಕಥೆ ಯಾರ ಜೊತೆ ಎಲ್ಲಿ ಸೇರುತ್ತದೆ ಮತ್ತು ಅದು ಎಲ್ಲಿಯವರೆಗೆ ತಲುಪುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ಪ್ರತಿ ತಿರುವಿನಲ್ಲಿ ಹೊಸ ಪಯಣ, ಪ್ರತಿ ಪಯವದಲ್ಲಿ ಹೊಸ ತಿರುವು. ಇದೇ ನಮ್ಮ ಜೀವನದ ಅಸಲಿ ಕಥೆ. ಪ್ರೀತಿಯನ್ನು ರುಚಿ ನೋಡಿದ್ದೆ ಆಕಸ್ಮಿಕವಾಗಿ. ನಾಲಿಗೆಯ ಮೇಲೆ ಇಂದಿಗೂ ಆ ನೋವಿನ ಗುಳ್ಳೆಗಳಿವೆ. ಕೆಲವು ಗಾಯಗಳು ಕೇವಲ ಸಮಯದಿಂದ ವಾಸಿಯಾಗುವುದಿಲ್ಲ, ಬದಲಾಗಿ ಒಂದು ಪ್ರಾಮಾಣಿಕ ಭಾವನೆಯಿಂದ, ಪ್ರೀತಿಯಿಂದ ಮಾತ್ರ ವಾಸಿಯಾಗುತ್ತವೆ. ಯಾವ ಸಂಬಂಧವನ್ನು ಮನಸ್ಸಿನಿಂದ ಪ್ರಾಮಾಣಿಕವಾಗಿ ನಿಭಾಯಿಸಲು ಸಾಧ್ಯವಿಲ್ಲವೋ ಆ ಸಂಬಂಧವನ್ನು ಮಾಡಿಕೊಳ್ಳದಿರುವುದೇ ಉತ್ತಮ. ಕೆಟ್ಟ ಮನುಷ್ಯನನ್ನು ಬೇಕಾದರೆ ಕ್ಷಮಿಸಬಹುದು, ಆದರೆ ಡಬಲ್ ಸ್ಟ್ಯಾಂಡರ್ಡ್ ಇರುವ, ದ್ವಿಮುಖ ವ್ಯಕ್ತಿತ್ವ ಇರುವ ಮನುಷ್ಯನನ್ನಲ್ಲ. ಸಂಬಂಧಗಳಿರಲಿ ಅಥವಾ ದಾರಿಗಳಿರಲಿ, ಎಡವಿ ಬೀಳುವವರೆಗೂ ತಮ್ಮ ಸರಿಯಾದ ಜಾಗದ ಅರಿವಾಗುವುದಿಲ್ಲ. ಮನೆ ಎಷ್ಟೇ ದೊಡ್ಡದಿರಲಿ ಅಥವಾ ಸಣ್ಣದಿರಲಿ, ಅಲ್ಲಿ ಸಿಹಿ ಇಲ್ಲದಿದ್ದರೆ ಮನುಷ್ಯರಿರಲಿ ಇರುವೆಗಳು ಬರುವುದಿಲ್ಲ. ಒಂದು ಮಾತು ಹೇಳ, ನಾವು ಒಬ್ಬ ವ್ಯಕ್ತಿಯ ಜೊತೆ ಎಲ್ಲಿಯವರೆಗೆ ಜಗಳವಾಡುತ್ತೇವೆ ಎಂದರೆ ನಮಗೆ ಅವರಿಂದ ಪ್ರೀತಿಯ ನಿರೀಕ್ಷೆ ಇರುವವರೆಗೆ. ಯಾವ ದಿನ ಆ ನಿರೀಕ್ಷೆ ಮುಗಿಯುತ್ತದೆಯೋ ಜಗಳವಾಡುವುದು ತಾನಾಗಿಯೇ ನಿಂತು ಹೋಗುತ್ತದೆ. ನಮ್ಮ ಲೈಫ್ ತುಂಬಾ ಸುಂದರವಾಗಿದೆ, ಇದನ್ನು ನಿಮ್ಮ ನಗುವಿನಿಂದ ಇನ್ನಷ್ಟು ಸುಂದರವಾಗಿಸಿ. ಬಾಲ್ಯವು ಮುಗ್ಧ ತುಂಟತನದಿಂದ ಕೂಡಿರುತ್ತದೆ. ಆಮೇಲೆ ವಯಸ್ಸಾದಂತೆ ನಕ್ಕುಗಳು ಸಡಿಲವಾಗಿ ಬಿದ್ದು ಹೋಗುತ್ತದೆ ಮತ್ತು ಉಳಿಯುವುದು ಬರೀ ಸದ್ದು ಮಾತ್ರ. ಮನುಷ್ಯ ಯಾವಾಗ ಕೆಟ್ಟವನಾಗುತ್ತಾನೆ ಎಂದರೆ ಅವನು ತನ್ನನ್ನು ಬೇರೆಯವರಿಗಿಂತ ಹೆಚ್ಚು ಒಳ್ಳೆಯವನು ಎಂದು ಭಾವಿಸಲು ಶುರು ಮಾಡಿದ್ದಾಗ, ಅವನಲ್ಲಿ ಅಹಂಕಾರ ಬಂದಾಗ. ಬದುಕುವುದು ಹೇಗೆ ಎಂದು ಕಷ್ಟಗಳೇ ನನಗೆ ಕಲಿಸಿವೆ. ಯಾವಾಗಲೂ ಸಪೋರ್ಟ್ ಅನ್ನೋದು ಸಿಕ್ಕರೆ ಅದು ಮನುಷ್ಯನನ್ನು ಸೋಮಾರಿಯಾಗಿಸುತ್ತದೆ. ಸತ್ಯ ಏನು ಎಂದು ಮೊದಲೇ ಗೊತ್ತಿದ್ದರೆ ಬೇರೆಯವರು ಹೇಳುವ ಸುಳ್ಳನ್ನು ಕೇಳಲು ಮಜಾ ಬರುತ್ತದೆ. ನಮ್ಮನ್ನು ಎಷ್ಟು ಜನ ಗುರುತಿಸುತ್ತಾರೆ ಅನ್ನೋದು ಮುಖ್ಯವಲ್ಲ, ಆದರೆ ಅವರು ಏಕೆ ಗುರುತಿಸುತ್ತಾರೆ ಅನ್ನೋದು ಮುಖ್ಯ. ಅದೃಷ್ಟ ನನಗೆ ಬಹಳ ಕಷ್ಟದ ಕೆಲಸ ಕೊಟ್ಟಿದೆ. ಅದು ಹೇಳುತ್ತದೆ, ನೀನು ಎಲ್ಲರಿಗೂ ಸೇರಿದವನು, ಈಗ ನಿನ್ನವರನ್ನು ನೀನು ಹುಡುಕು ಅಂತ. ಸ್ವಾರ್ಥಿ ಜನರು ನನ್ನ ಲೈಫ್ನಲ್ಲಿ ಎಂಥ ಪ್ರಭಾವ ಬೀರಿದ್ದಾರೆ ಎಂದರೆ, ಅವರು ಸುಮ್ಮನೆ ಈಗ ಹೇಗಿದ್ದೀಯಾ ಎಂದು ಕೇಳಿದ್ದರೂ ನನ್ನಿಂದ ಅವರಿಗೆ ಏನೋ ಕೆಲಸ ಆಗಬೇಕಿದೆ ಎಂದು ಅನಿಸುತ್ತದೆ. ಒಮ್ಮೆ ನಿಮ್ಮ ದೇಹದ ಗೋರಿಯನ್ನು ಅಗೆದು ನೋಡಿ.
ನಿಮ್ಮೊಳಗೆ ನೀವು ಸಾಯಿಸಿದ ಎಷ್ಟೋ ಆಸೆಗಳು ನಿಮಗೆ ಸಿಗುತ್ತದೆ. ನೀನು ಕೂಡ ಕಮಾಲ್ ಮಾಡ್ತೀಯ. ಆ ವಸ್ತು ಸಿಕ್ಕಾಗ ಅದರ ಬೆಲೆ ತಿಳಿಯಲಿಲ್ಲ. ಕಳೆದುಕೊಂಡ ಮೇಲೆ ಅದನ್ನು ಪ್ರೀತಿಸುವ ಮಾತುಗಳನ್ನಾಡುತ್ತೀಯ. ಯಾರಿಗಾದರೂ ಕೋಪದಲ್ಲಿ ಬೈಯುವುದು ತಪ್ಪಲ್ಲ, ಆದರೆ ಮರೆತು ಹೋಗಿ ಮತ್ತೆ ಅದನ್ನೇ ನೆನಪಿಸಿಕೊಳ್ಳುವುದು ಬಹಳ ತಪ್ಪು. ಬೇರೆಯವರನ್ನು ಕ್ಷಮಿಸುವುದನ್ನು ಕಲಿಯಿರಿ, ಏಕೆಂದರೆ ನಾವು ದೇವರಿಂದ ಇದನ್ನೇ ನಿರೀಕ್ಷಿಸುತ್ತೇವೆ. ನಿಮ್ಮ ಸ್ಟ್ರಗಲ್, ನಿಮ್ಮ ಕಷ್ಟವನ್ನು ಯಾರು ನೋಡಿದ್ದಾರೋ ಅವರಿಗೆ ಮಾತ್ರ ನಿಮ್ಮ ಹೋರಾಟದ ಬೆಲೆ ಗೊತ್ತು. ಇಲ್ಲದಿದ್ದರೆ ಉಳಿದವರ ಪಾಲಿಗೆ ನೀವು ಕೇವಲ ಲಕ್ಕಿ ಪರ್ಸನ್ ಅಷ್ಟೇ. ನಮ್ಮವರು ನಮಗೆ ಎಂದಿಗೂ ನೋವು ಕೊಡುವುದಿಲ್ಲ. ನಮಗೆ ನೋವು ಕೊಡುವುದು ಯಾರು ಎಂದರೆ ನಾವು ನಮ್ಮವರು ಎಂದು ತಿಳಿದುಕೊಳ್ಳುವ ತಪ್ಪು ಮಾಡುತ್ತೇವಲ್ಲ ಅವರು. ಜನರು ಗ್ರೇಟ್ ಅಲ್ವಾ? ಟೈಮ್ ಯಾರ ಬಳಿಯೂ ಇಲ್ಲ, ಆದರೆ ಟೈಮ್ ಪಾಸ್ ಮಾತ್ರ ಎಲ್ಲರೂ ಮಾಡ್ತಿದ್ದಾರೆ. ಹೇ ಪ್ರಿಯ ಆತ್ಮವೇ, ಚಿಂತಿಸಬೇಡ. ಈ ಜಗತ್ತು ಒಂದು ಮಾಯೆಯ ಬಲೆ. ಇಲ್ಲಿ ಸುಖ ಮತ್ತು ದುಃಖ ಬರುತ್ತಲೇ ಇರುತ್ತವೆ, ಹಗಲಿನ ನಂತರ ರಾತ್ರಿ ಬರುವ ಹಾಗೆ. ನೆನಪಿಡು, ಯಾರು ಕಷ್ಟಗಳಲ್ಲಿ ಅಚಲವಾಗಿರುತ್ತಾನೋ, ಯಾರು ತನ್ನೊಳಗಿನ ನಂಬಿಕೆಯ ದೀಪವನ್ನು ಆರಿ ಹೋಗಲು ಬಿಡುವುದಿಲ್ಲವೋ ಅವನೇ ನಿಜವಾದ ಯೋಧನಾಗುತ್ತಾನೆ. ನಿನ್ನ ದುಃಖಗಳಿಗೆ ಹೆದರಬೇಡ, ಅವುಗಳಿಂದ ಓಡಿ ಹೋಗಬೇಡ, ಮುಖ ತಿರುಗಿಸಬೇಡ. ಅವುಗಳ ಜೊತೆ ಹೋರಾಡುವುದನ್ನು ಕಲಿ, ಒಂಟಿಯಾಗಿ ನಿಲ್ಲುವುದನ್ನು ಕಲಿ. ಏಕೆಂದರೆ ನೀನು ನಿನಜೇ ಆಧಾರವಾದಾಗ ಮಾತ್ರ ಇಡೀ ಬ್ರಹ್ಮಾಂಡ ನಿನ್ನ ಜೊತೆಯಾಗುತ್ತದೆ. ನೀನೇ ನಿನ್ನ ಅತಿ ದೊಡ್ಡ ಶಕ್ತಿ, ನೀನೇ ಸಾಹಸ, ನೀನೇ ನಿನ್ನ ಗೆಲುವಿನ ಮಾರ್ಗ. ಈಗ ಎದ್ದೇಳು, ನಿನ್ನ ಹೃದಯದೊಳಗೆ ಅಡಗಿರುವ ಅನಂತ ಶಕ್ತಿಯನ್ನು ಗುರುತಿಸು ಮತ್ತು ನಗುತ್ತಲೇ ನಿನ್ನ ದುಃಖಗಳ ಜೊತೆಯೂ ಯುದ್ಧ ಮಾಡು. ನಾನು ನಿನ್ನ ಜೊತೆಯಲ್ಲಿದ್ದೇನೆ, ಯಾವಾಗಲೂ ನಿನ್ನೊಳಗೆ ಇರುತ್ತೇನೆ ಎಂದು ದೇವರು ಹೇಳುತ್ತಾನೆ. ಚಿಂತಿಸಬೇಡ, ಕಳೆದು ಹೋಗಿರುವುದು ಕೂಡ ನಿನ್ನದೇ ಆಗಿತ್ತು ಮತ್ತು ಪಡೆದುಕೊಂಡಿರುವುದು ಕೂಡ ನಿನ್ನದೇ ಆಗಿದೆ. ಜೀವನ ಒಂದು ಸಂಗ್ರಾಮ. ಧೈರ್ಯದಿಂದ ಹೋರಾಡು, ವಿಶ್ವಾಸದಿಂದ ಗೆಲ್ಲು. ನೀನು ನಿನ್ನ ಭಯಕ್ಕಿಂತ ದೊಡ್ಡವನಾದಾಗ ಪ್ರಪಂಚದ ಯಾವುದೇ ಅಡೆತಡೆ ನಿನ್ನನ್ನು ತಡೆಯಲು ಸಾಧ್ಯವಿಲ್ಲ. ನಿನ್ನೊಳಗಿನ ಶಕ್ತಿಯನ್ನು ಗುರುತಿಸು. ನೀನು ಎಂದಿಗೂ ಒಂಟಿಯಲ್ಲ. ಸೃಷ್ಟಿಯ ಪ್ರತಿಯೊಂದು ಶಕ್ತಿಯೂ ನಿನ್ನ ಪರವಾಗಿ ನಿಂತಿದೆ. ದುಃಖಕ್ಕೆ ಹೆದರಿದವನು ಸೋತ, ದುಃಖದ ಜೊತೆ ಹೋರಾಡಿದವನೇ ದೇವರ ನಿಜವಾದ ವೀರ. ನೀನೇ ನಿನ್ನ ಅತಿ ದೊಡ್ಡ ಶಕ್ತಿ. ನಿನ್ನ ಆತ್ಮಬಲಕ್ಕಿಂತ ದೊಡ್ಡ ಅಸ್ತ್ರ ಈ ಪ್ರಪಂಚದಲ್ಲಿ ಬೇರೊಂದಿಲ್ಲ. ಸೋಲು ಮತ್ತು ಗೆಲುವು ಹೊರಗಡೆ ಇರುವುದಿಲ್ಲ, ಅವು ನಿನ್ನ ಮನಸ್ಸಿನಲ್ಲೇ ಹುಟ್ಟಿಕೊಳ್ಳುತ್ತವೆ. ಮನಸ್ಸನ್ನು ಗೆದ್ದವನು ಇಡೀ ಜಗತ್ತನ್ನೇ ಆಳಬಲ್ಲ. ನೀನು ಸಂಘರ್ಷ ಮಾಡು, ಏಕೆಂದರೆ ಬೆಂಕಿಯಲ್ಲಿ ಬೆಂದು ಚಿನ್ನ ಹೊಳೆಯುವಂತೆ ನಿನ್ನ ಹೋರಾಟವೇ ನಿನ್ನನ್ನು ಬೆಳಗಿಸುತ್ತದೆ. ನೀನು ಕೇವಲ ನಿನ್ನ ಕರ್ಮ ಮಾಡು, ಫಲದ ಚಿಂತೆ ಬಿಡು. ನೀನು ನಿಸ್ವಾರ್ಥ ಭಾವನೆಯಿಂದ ನಡೆದಾಗ ಸ್ವತಃ ದೇವರೇ ನಿನ್ನ ಹಾದಿಯನ್ನು ಸುಲಭಗೊಳಿಸುತ್ತಾನೆ. ನಿನ್ನ ದುಃಖಗಳಿಂದ ಓಡಿ ಹೋಗಬೇಡ, ಅವುಗಳನ್ನು ನಿನ್ನ ಗುರುಗಳನ್ನಾಗಿಸು, ಏಕೆಂದರೆ ಪ್ರತಿ ನೋವು ನಿನಗೆ ನಿನ್ನ ಅಸಲಿ ಶಕ್ತಿಯ ಅರಿವು ಮೂಡಿಸುತ್ತದೆ. ನಿನ್ನ ಸಂಕಲ್ಪದಲ್ಲಿ ಎಂಥ ಶಕ್ತಿ ಇದೆ ಎಂದರೆ ಅದು ನಿನ್ನ ಅದೃಷ್ಟವನ್ನೂ ಬದಲಾಯಿಸಬಲ್ಲದು. ಕೇವಲ ಅಚಲವಾಗಿರು, ವಿಚಲಿತನಾಗಬೇಡ. ಯಾವ ದಿನ ನೀನು ನಿನ್ನ ಭಯವನ್ನು ನೋಡಿ ನಕ್ಕಿಯೋ ಅದೇ ಕ್ಷಣ ಗೆಲುವು ನಿನ್ನ ಪಾದದ ಬಳಿ ಬಂದು ಬೀಳುತ್ತದೆ ಎಂದು ತಿಳಿದುಕೋ. ಜಗತ್ತು ನಿನ್ನನ್ನು ಬೀಳಿಸಲು ಪ್ರಯತ್ನಿಸುತ್ತದೆ, ಆದರೆ ನೀನು ನಿನ್ನೊಳಗಿನ ದೀಪವನ್ನು ಹಚ್ಚಿಡು, ಆ ಬೆಳಕು ತಾನಾಗಿಯೇ ನಿನಗೆ ದಾರಿ ಮಾಡಿಕೊಳ್ಳುತ್ತದೆ. ಯಾರು ಒಂಟಿಯಾಗಿ ನಡೆಯಲು ಕಲಿಯುತ್ತಾನೋ ಅವನೇ ಸಾಮ್ರಾಜ್ಯ ಕಟ್ಟುತ್ತಾನೆ. ಗುಂಪಿಗೆ ಹೆದರಬೇಡ, ನಿನ್ನ ಹೆಜ್ಜೆಯ ಮೇಲೆ ನೀನು ನಂಬಿಕೆ ಇಡು. ಮನಸ್ಸನ್ನು ಗೆದ್ದವನಿಗೆ ಗೆಲುವು, ಮನಸ್ಸಿನಿಂದ ಸೋತವನಿಗೆ ಸೋಲು. ಆದ್ದರಿಂದ ಮೊದಲು ನಿನ್ನ ಮನಸ್ಸಿನ ಯೋಧನಾಗು. ಸತ್ಯದ ಹಾದಿಯಲ್ಲಿ ಅಡೆತಡೆಗಳು ಬರುತ್ತವೆ, ಆದರೆ ಯಾರು ದೃಢವಾಗಿರುತ್ತಾನೋ ಅವನೇ ಇತಿಹಾಸ ನಿರ್ಮಿಸುತ್ತಾನೆ. ನೀನು ನಿನ್ನ ಕೆಲಸಗಳಲ್ಲಿ ಎಷ್ಟು ಬ್ಯುಸಿಯಾಗು ಎಂದರೆ ನಿನ್ನ ಸಕ್ಸಸ್ ಕೂಡ ನಿನ್ನನ್ನು ಭೇಟಿಯಾಗಲು ಕಾಯಬೇಕು. ಸಮುದ್ರದಲ್ಲಿ ಅಲೆಗಳು ಬಂದು ಹೋಗುವಂತೆ ಜೀವನದಲ್ಲಿ ಸುಖ ದುಃಖಗಳು ಬರುತ್ತವೆ. ನೀನು ಅಲೆಗಳ ಜೊತೆಯಲ್ಲ, ನಿನ್ನೊಳಗಿನ ಆಳವಾದ ಸಾಗರದ ಜೊತೆ ಕನೆಕ್ಟ್ ಆಗು. ನೀನು ಒಳಗಿನಿಂದ ಶಾಂತವಾದಾಗ ಹೊರಗಿನ ಪ್ರತಿಯೊಂದು ಬಿರುಗಾಳಿಯ ಪ್ರಪಂಚವನ್ನು ಸುಲಭವಾಗಿ ದಾಟಬಲ್ಲೆ. ಸತ್ಯ ಹೇಳುವ ಧೈರ್ಯವಿದ್ದರೆ ಒಂಟಿಯಾಗಿ ನಡೆಯುವ ತಾಕತ್ತನ್ನೂ ಇಟ್ಟುಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವುದು ಅವರನ್ನು ಸುಂದರ ಎಂದು ಕರೆಯುವುದಕ್ಕಿಂತ ಎಷ್ಟೋ ಪಾಲು ಉತ್ತಮವಾದದ್ದು. ಸುಡು ಬಿಸಿಲಿನಲ್ಲಿ ಒಬ್ಬ ವ್ಯಕ್ತಿ ನಡೆಯುತ್ತಿದ್ದಾನೆ ಎಂದರೆ ಅವನಿಗೆ ನಂಬಿಕೆ ಇದೆ, ತಾನು ಈಗ ನಡೆಯುವುದರಿಂದ ನಾಳೆ ತನ್ನ ಮನೆಯಲ್ಲಿ ಬೆಳಕಾಗುತ್ತದೆ ಎಂದು. ಪ್ರೀತಿ ಕೇವಲ ತಪ್ಪುಗಳನ್ನೇ ಹುಡುಕುತ್ತಿದ್ದರೆ ದೇವರು ನಮ್ಮ ಕಡೆ ಎಂದಿಗೂ ತಿರುಗಿ ನೋಡುತ್ತಿರಲಿಲ್ಲ. ನಾನೇನೋ ಆಗಿದ್ದೇನೆ ಎಂದು ನನಗೆ ಗೊತ್ತು, ಏಕೆಂದರೆ ನನ್ನ ದೇವರು ಯಾವುದೇ ವಸ್ತುವನ್ನು ವೇಸ್ಟ್ ಆಗಿ ಸೃಷ್ಟಿಸುವುದಿಲ್ಲ. ಗುಂಪಿನಲ್ಲಿರುವರೆಲ್ಲರೂ ಒಳ್ಳೆಯವರಾಗಿರುವುದಿಲ್ಲ ಮತ್ತು ಒಳ್ಳೆಯವರ ಯಾವುದೇ ಗುಂಪು ಇರುವುದಿಲ್ಲ. ಮೂಕ ಪ್ರಾಣಿಗಳ ಮೇಲೆ ಸಹಾನುಭೂತಿ ತೋರುವುದನ್ನು ಮರೆಯಬೇಡಿ, ಏಕೆಂದರೆ ಮಾತುಗಳಿಲ್ಲದಿದ್ದರೂ ಅವು ತಮ್ಮದೇ ರೀತಿಯಲ್ಲಿ ಆಶೀರ್ವದಿಸುತ್ತವೆ.
ಒಂಟಿಯಾಗಿ ದುಡಿಯುತ್ತೀರಾ ಮತ್ತು ಇಡೀ ಮನೆ ನಿಮ್ಮ ಸಂಪಾದನೆಯಿಂದ ಊಟ ಮಾಡುತ್ತದೆ ಎಂದಾಗ ಅಹಂಕಾರ ಪಡಬೇಡಿ. ಈ ಒಳ್ಳೆಯ ಕೆಲಸಕ್ಕಾಗಿ ದೇವರು ನಿಮ್ಮನ್ನೇ ಆರಿಸಿದ್ದಾನೆ ಎಂದು ಆ ದೇವರಿಗೆ ಧನ್ಯವಾದ ಹೇಳಿ. ಮನುಷ್ಯನ ಅಸಲಿ ವ್ಯಕ್ತಿತ್ವವು ತನ್ನವರಿಂದಲೇ ಪೆಟ್ಟು ತಿಂದಾಗ ಮಾತ್ರ ಹೊರಹೊಮ್ಮುತ್ತದೆ. ಧೈರ್ಯ ಕಳೆದುಕೊಳ್ಳಬೇಡಿ. ಬದುಕಿನಲ್ಲಿ ಇನ್ನು ಬಹಳ ದೂರ ಹೋಗಬೇಕಿದೆ. ಯಾರು ಇದು ನಿನ್ನ ಪೈಯಲ್ಲಿ ಆಗಲ್ಲ ಅಂದಿದ್ದರೋ ಅವರಿಗೂ ನೀವು ನಿಮ್ಮ ಯಶಸ್ಸಿನ ಮೂಲಕ ಮಾಡಿ ತೋರಿಸಬೇಕಿದೆ. ಸಂಬಂಧಗಳಿಗೆ ಬೆಲೆ ಕೊಡಬೇಕೆಂದರೆ ಸಮಯ ಇರುವಾಗಲೇ ಕೊಟ್ಟುಬಿಡಿ. ಇಲ್ಲದಿದ್ದರೆ ಒಣಗಿದ ಮರಕ್ಕೆ ನೀರು ಹಾಕಿ ಹಸಿರನ್ನು ನಿರೀಕ್ಷಿಸುವುದು ಎಷ್ಟು ವ್ಯರ್ಥವೋ ಇದು ಕೂಡ ಅಷ್ಟೇ ವ್ಯರ್ಥ. ಯಾರ ಮೇಲೂ ಅತಿಯಾಗಿ ಕೋಪಿಸಬಾರದು ಎಂಬುದು ನಿಜ. ಆದರೆ ಎದುರಿಗಿರುವವರಿಗೆ ನಮ್ಮ ಅಗತ್ಯವೇ ಇಲ್ಲದಿದ್ದಾಗ ಬಲವಂತದ ಸಂಬಂಧಗಳನ್ನು ಇಟ್ಟುಕೊಳ್ಳುವುದರಲ್ಲಿ ಅರ್ಥವೇ ಇಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆಗಳಿವೆ. ಆದರೆ ಮನುಷ್ಯ ಕೇವಲ ತನ್ನ ಸಮಸ್ಯೆಯನ್ನೇ ಅತಿ ದೊಡ್ಡದು ಎಂದು ಭಾವಿಸುತ್ತಾನೆ. ಕೇವಲ ಮೋಸ ಮಾಡುವುದು ಮಾತ್ರ ದ್ರೋಹವಲ್ಲ, ಬದಲಾಗಿ ಯಾರೊಂದಿಗಾದರೂ ಆತ್ಮೀಯತೆಯ ನಾಟಕ ಮಾಡುವುದು ಅದಕ್ಕಿಂತ ದೊಡ್ಡ ದ್ರೋಹ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರನ್ನು ಮಾತನಾಡಲು ಬಿಡಿ. ಇಂತಹ ಸಣ್ಣ ಪುಟ್ಟ ಬುದ್ಧಿ ತೋರಿಸುವುದು ಸಣ್ಣ ಜನರೇ. ನನ್ನ ತಪ್ಪುಗಳನ್ನು ನನ್ನ ಬಳಿಯೇ ಹೇಳಿ, ಬೇರೆಯವರ ಬಳಿಯಲ್ಲ. ಏಕೆಂದರೆ ತಿದ್ದಿಕೊಳ್ಳಬೇಕಾಗಿರುವುದು ನಾನು, ಬೇರೆಯವರಲ್ಲ. ಒಡೆದು ಹೋದ ವಸ್ತುಗಳು ಯಾವಾಗಲೂ ನೋವು ಕೊಡುತ್ತವೆ. ಉದಾಹರಣೆಗೆ ಒಡೆದ ಮನಸ್ಸು, ಕೆಟ್ಟ ನಿದ್ದೆ, ಮುರಿದ ನಂಬಿಕೆ ಮತ್ತು ಅತಿ ಹೆಚ್ಚಾಗಿ ನಿರೀಕ್ಷೆ. ಕೆಲವು ಮಾತುಗಳು ಮುಳ್ಳಿಗಿಂತಲೂ ಚೂಪಾಗಿ ಚುಚ್ಚುತ್ತವೆ. ಮುಳ್ಳಿನಿಂದಾದ ಗಾಯ ಕೆಲವು ದಿನಗಳಲ್ಲಿ ವಾಸಿಯಾಗುತ್ತದೆ. ಆದರೆ ಮನಸ್ಸಿಗೆ ನಾಟಿದ ಮಾತು ಜೀವನವಿಡೀ ನೆನಪಿರುತ್ತದೆ. ಹೆಣ್ಣಿಗೆ ತನ್ನದೇ ಆದ ಮನೆ ಇರುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ. ಆದರೆ ನಿಜವೇನೆಂದರೆ ಹೆಣ್ಣಿಲ್ಲದೆ ಯಾವುದೇ ಮನೆ ಇರುವುದಿಲ್ಲ. ಕೇವಲ ಮಾತನಾಡಲು ತಿಳಿದಿರುವವನು ಬುದ್ಧಿವಂತನಲ್ಲ, ಎಲ್ಲಿ ಸುಮ್ಮನಿರಬೇಕು ಎಂದು ತಿಳಿದಿರುವವನೇ ಅಸಲಿ ಬುದ್ಧಿವಂತ. ಬ್ಲೇಡಿನ ತುದಿ ಹರಿತವಾಗಿರುತ್ತದೆ, ಆದರೆ ಮರವನ್ನು ಕತ್ತರಿಸಲಾಗುವುದಿಲ್ಲ. ಕೊಡಲಿ ಬಲವಾಗಿರುತ್ತದೆ, ಆದರೆ ಕೂದಲು ಕತ್ತರಿಸಲಾಗುವುದಿಲ್ಲ. ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಶ್ರೇಷ್ಠನಾಗಿರುತ್ತಾನೆ. ಹಾಗಾಗಿ ನಿಮ್ಮನ್ನು ಇನ್ನೊಬ್ಬರೊಂದಿಗೆ ಎಂದಿಗೂ ಹೋಲಿಸಿಕೊಳ್ಳಬೇಡಿ. ನಾನು ನಕ್ಕು ನೋಡಿದ್ದೇನೆ ಮತ್ತು ಅತ್ತು ನೋಡಿದ್ದೇನೆ. ಯಾರನ್ನು ಪಡೆದು ಮತ್ತು ಕಳೆದುಕೊಂಡೂ ನೋಡಿದ್ದೇನೆ. ಯಾರು ಒಂಟಿಯಾಗಿ ಬದುಕಲು ಕಲಿತಿದ್ದಾನೋ ಅವನು ಮಾತ್ರ ಜೀವನ ಬದುಕಬಲ್ಲ. ಲೈಫ್ ಲೀಡ್ ಮಾಡೋದು ಕೂಡ ಒಂದು ಕಲೆ. ಯಾರು ಈ ಕಲೆ ಕಲಿತಿದ್ದಾನೋ ಅವನು ಬದುಕುವುದನ್ನು ಕಲಿತಿದ್ದಾನೆ. ಜೀವನದ ಪಯಣದಲ್ಲಿ ಯಾವಾಗಲೂ ಜೊತೆಗಾರರು ಸಿಗುವುದಿಲ್ಲ. ಕೆಲವು ಪ್ರಯಾಣಗಳನ್ನು ಒಂಟಿಯಾಗಿಯೇ ಮಾಡಬೇಕಾಗುತ್ತದೆ. ನಾವು ಒಂಟಿಯಾಗಿರಲು ಒಂದು ಕಾರಣವೇನೆಂದರೆ ನಾವು ಸುಳ್ಳುಗಾರರೊಂದಿಗೆ ಸಂಬಂಧ ಕಡಿದುಕೊಳ್ಳಲು ಸ್ವಲ್ಪವೂ ಟೈಮ್ ತೆಗೆದುಕೊಳ್ಳುವುದಿಲ್ಲ. ಆಸೆಗಳೇ ಜೀವನದ ದಾರಿಯನ್ನು ತಪ್ಪಿಸಿವೆ. ಇಲ್ಲದಿದ್ದರೆ ಆತ್ಮವು ಗುರಿಯ ವಿಳಾಸದೊಂದಿಗೆ ಭೂಮಿಗೆ ಇಳಿದಿತ್ತು. ತಪ್ಪು ಮಾಡುವಾಗ ದೇವರನ್ನು ಮರೆಯುವಂತೆ ಒಳ್ಳೆಯದನ್ನು ಮಾಡಿ ಮರೆತು ಬಿಡಿ. ಏನೋವೇ, ಸ್ವಲ್ಪ ಡಿಸ್ಕೌಂಟ್ ಕೊಡು, ನಾನು ನಿನ್ನ ದಿನನಿತ್ಯದ ಕಸ್ಟಮರ್ ಆಗಿದ್ದೇನೆ. ಪ್ರತಿಯೊಬ್ಬ ಮನುಷ್ಯನೂ ತನ್ನ ಪಾತ್ರದೊಂದಿಗೆ ಆಟವಾಡುತ್ತಾನೆ. ಕ್ಯಾರೆಕ್ಟರನ್ನು ಪವಿತ್ರಗೊಳಿಸಲು ಮಾರುಕಟ್ಟೆಯಲ್ಲಿ ಯಾವುದೇ ಪರ್ಫ್ಯೂಮ್ ಬರುವುದಿಲ್ಲ. ಒಳ್ಳೆಯವರು ಯಾವಾಗಲೂ ಕಹಿಯಾಗಿರುತ್ತಾರೆ. ಅವರಿಗೆ ಮಾತನಾಡುವ ಮರ್ಯಾದೆ ಎಲ್ಲಿರುತ್ತದೆ? ಸುಳ್ಳುಗಾರರಿಂದ ಕಲಿಯಿರಿ ಎಷ್ಟು ಸಿಹಿಯಾಗಿ ಮಾತನಾಡುತ್ತಾರೆ ಅಂತ. ಮನುಷ್ಯ ಕೇವಲ ಒಂದು ಕಾರಣಕ್ಕಾಗಿ ಒಂಟಿಯಾಗುತ್ತಾನೆ. ಯಾವಾಗ ಅವನು ತನ್ನವರನ್ನು ಬಿಡಲು ಪರಕೀಯರ ಸಲಹೆ ಪಡೆಯಲು ಶುರು ಮಾಡುತ್ತಾನೋ ಆಗ. ಮಾತಿನಿಂದಲೇ ಖುಷಿ, ಮಾತಿನಿಂದಲೇ ದುಃಖ, ಮಾತಿನಿಂದಲೇ ನೋವು ಮತ್ತು ಮಾತೇ ಎಲ್ಲದಕ್ಕೂ ಮದ್ದು. ತನ್ನ ಮೇಲಾದಾಗ ನೋವು, ಬೇರೆಯವರ ಮೇಲಾದಾಗ ಡ್ರಾಮಾ. ಭಲೆ ಭಲೆ ಸ್ವಾರ್ಥಿ ಜಗತ್ತೇ. ನನಗಂತೂ ನನ್ನವರೇ ನೋವು ಕೊಟ್ಟಿದ್ದಾರೆ, ಇನ್ನು ಬೇರೆಯವರಿಂದ ನಾವು ನಿರೀಕ್ಷೆ ಮಾಡುವುದಾದರೂ ಹೇಗೆ? ಪ್ರತಿಯೊಬ್ಬರೂ ಒಂದು ದಿನ ಮಣ್ಣಿನ ಹೊದಿಕೆ ಹೊದೆಯಲೇಬೇಕು. ಗಾಳಿಯ ಕಣ್ಣು ಬೀಳದ ಯಾವುದೇ ದೀಪವಿಲ್ಲ. ಯಾವ ಮುಖ ಇಟ್ಟುಕೊಂಡು ದೇವರ ಮುಂದೆ ಹೋಗುತ್ತೀರಿ? ಅವನಿಗೆ ನಿಮ್ಮ ಎಲ್ಲ ರಹಸ್ಯಗಳೂ ಗೊತ್ತು. ಜೀವನದ ಕಥೆ ಇಷ್ಟೇ. ಲೈಫ್ ಸೆಟಲ್ ಮಾಡುವ ಭರದಲ್ಲಿ ಜೀವನ ಬದುಕುವುದನ್ನೇ ಮರೆತು ಬಿಟ್ಟೆವು. ನೀವು ಯಾರಿಗೆ ಪ್ರಾಮುಖ್ಯತೆ ಕೊಡುತ್ತಿದ್ದೀರೋ ಅವರ ಕಣ್ಣಲ್ಲಿ ನಿಮಗೆ ಯಾವುದೇ ಬೆಲೆ ಇಲ್ಲ ಎಂದು ಅರಿವಾದಾಗ ನಿಜವಾದ ದುಃಖವಾಗುತ್ತದೆ. ಎಲ್ಲರ ಟೋನ್ ನನಗೆ ಅರ್ಥವಾಗುತ್ತದೆ, ಆದರೆ ಅವರನ್ನು ಮುಜುಗರಕ್ಕೀಡು ಮಾಡುವುದು ನನ್ನ ಸ್ವಭಾವವಲ್ಲ. ಪರಸ್ಪರರ ತಪ್ಪುಗಳನ್ನೇ ಹುಡುಕುತ್ತಿದ್ದರೆ ಸಂಬಂಧಗಳ ಹೂವು ಅರಳುವುದು ಹೇಗೆ? ನಮ್ಮವರ ದ್ರೋಹ ಮತ್ತು ವಂಚನೆಗಿಂತ ದೊಡ್ಡ ದುಃಖ ಬೇರೊಂದಿಲ್ಲ. ಕೆಟ್ಟದ್ದಲ್ಲಿ ಒಳ್ಳೆಯದನ್ನು ಹುಡುಕಿದರೆ ಅರ್ಥವಿದೆ. ಒಳ್ಳೆಯದಲ್ಲಿ ಕೆಟ್ಟದ್ದನ್ನು ಹುಡುಕುವುದು ಜಗತ್ತಿನ ರಿವಾಜು. ನಿಮಗೆ ಇಷ್ಟವಾಗದ ವರ್ತನೆಯನ್ನು ಬೇರೆಯವರೊಂದಿಗೆ ಮಾಡಬೇಡಿ. ಇತ್ತೀಚೆಗೆ ಮಾನವೀಯ ಸಂಬಂಧಗಳಲ್ಲಿ ಯಾಕೆ ಇಷ್ಟೊಂದು ರಿಸೆಷನ್ ನಡೆಯುತ್ತಿದೆ? ಯಾರೇ ಏನೇ ಅಂದರೂ ಸುಮ್ಮನೆ ನಗುವಂಥ ಆಟಿಟ್ಯೂಡ್ ಬೆಳೆಸಿಕೊಂಡಿದ್ದೇವೆ. ಸೌಂದರ್ಯಕ್ಕೆ ಹೊಗಳಿಕೆ, ಸರಳತೆಗೆ ಅಪಹಾಸ್ಯ. ಇತ್ತೀಚಿನ ಟ್ರೆಂಡ್ ಹೀಗೆ ಇದೆ. ಸ್ನೇಹಿತರೆ, ಉಸಿರಿನ ಗಡುವು ಎಷ್ಟಿದೆ ಎಂದು ಯಾರಿಗೂ ತಿಳಿದಿಲ್ಲ. ಈ ಪ್ರಪಂಚದಲ್ಲಿ ಕೆಟ್ಟವರಿಗೆ ಅವಕಾಶ ಮತ್ತು ಒಳ್ಳೆಯವರಿಗೆ ಮೋಸ ಸಿಗುತ್ತದೆ. ಜೀವನ ತುಂಬ ಚಿಕ್ಕದು. ಅದನ್ನು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡುವುದರಲ್ಲಿ ಕಳೆಯಬೇಡಿ. ನಿಮ್ಮನ್ನು ನೀವು ಪ್ರೀತಿಸಿದರೆ ಅರಳುತ್ತೀರಿ, ಬೇರೆಯವರನ್ನು ಪ್ರೀತಿಸಿದರೆ ಚದುರಿ ಹೋಗುತ್ತೀರಿ.
ಸುಖವಾದ ಜೀವನ ನಡೆಸಬೇಕಾದ್ರೆ ಬೇರೆಯವರ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದನ್ನು ಬಿಟ್ಟುಬಿಡಿ. ಜೀವನ ತಿಳಿಯಲು ಜೀವಂತವಾಗಿರುವುದು ಅಗತ್ಯ, ಆದರೆ ಯಾರೂ ಇಂದಿನವರೆಗೂ ಜೀವಂತವಾಗಿ ಉಳಿದಿಲ್ಲ. ಸಣ್ಣ ಜೀವನ, ಆಸೆಗಳು ಬಹಳಷ್ಟಿವೆ, ಸಾಂತ್ವನ ಹೇಳುವವರಿಲ್ಲ. ಮನುಷ್ಯರು ಬಹಳಷ್ಟಿದ್ದಾರೆ. ಎದೆನೋವನ್ನು ಯಾರಿಗೆ ಅಂತ ಹೇಳ್ಕೊಳ್ಳಿ. ಯಾರು ಮನಸ್ಸಿಗೆ ಹತ್ತಿರವಿದ್ದಾರೋ ಅವರೇ ಅಪರಿಚಿತರಾಗಿದ್ದಾರೆ. ಜೀವನದಲ್ಲಿ ಒಮ್ಮೆ ಆದರೂ ಪ್ರೀತಿಸಿ ನೋಡಿ. ನಿಜವಾದ ಪ್ರೀತಿಯಾದರೆ ಲೈಫ್ ಸೆಟ್ ಆಗುತ್ತದೆ. ಮೋಸವಾದರೆ ದೊಡ್ಡ ಪಾಠ ಕಲಿಯುತ್ತೀರಿ. ಜೀವನ ಕೇವಲ ಕ್ಷಣಿಕವಾದದ್ದು. ಇದರಲ್ಲಿ ಇಂದೂ ಇಲ್ಲ, ನಾಳೆಯೂ ಇಲ್ಲ. ಈ ಜೀವನದ ಪ್ರತಿಯೊಂದು ಕ್ಷಣವನ್ನು ಇದೇ ಅತ್ಯಂತ ಸುಂದರ ಕ್ಷಣ ಎಂಬಂತೆ ಬದುಕಿ. ನಿಮ್ಮನ್ನೂ ಮರೆತು ಬಿಡುತ್ತೇವೆ. ಸ್ವಲ್ಪ ತಾಳ್ಮೆಯಿಂದರಿ. ನಿಮ್ಮ ಹಾಗೆ ಸ್ವಾರ್ಥಿಯಾಗಲು ನಮಗೂ ಸ್ವಲ್ಪ ಟೈಮ್ ಹಿಡಿಯುತ್ತದೆ. ಲೈಫ್ ಮತ್ತು ಲವ್ ಎರಡರಲ್ಲೂ ಎಂದಿಗೂ ಭಿಕ್ಷೆ ಬೇಡಬೇಡಿ. ಸಮಯ ಎಲ್ಲ ಗಾಯಗಳನ್ನು ವಾಸಿ ಮಾಡುತ್ತದೆ ಎನ್ನುತ್ತಾರೆ. ಆದರೆ ನಿಜವೇನೆಂದರೆ ನಾವು ಆ ನೋವಿನೊಂದಿಗೆ ಬದುಕುವುದನ್ನು ಕಲಿಯುತ್ತೇವೆ. ಕೆಲವೊಮ್ಮೆ ಮೆದುಳು ಹೇಳುತ್ತದೆ, ಜನರು ನಮ್ಮೊಂದಿಗೆ ಹೇಗೆ ನಡೆದುಕೊಳ್ಳುತ್ತಾರೋ ನಾವು ಅವರೊಂದಿಗೆ ಹಾಗೆಯೇ ಇರೋಣ ಅಂತ. ಆದರೆ ಮನಸ್ಸು ಹೇಳುತ್ತದೆ, ನಾವು ಅವರ ಹಾಗೆ ಆದರೆ ಅವರಿಗೂ ನಮಗೂ ವ್ಯತ್ಯಾಸವೇನು ಅಂತ. ಬಡವನಿಂದ ಎಲ್ಲರೂ ದೂರ ಆಗಲು ನೋಡುತ್ತಾರೆ ಮತ್ತು ಶ್ರೀಮಂತನ ಹಿಂದೆ ಎಲ್ಲರೂ ಓಡುತ್ತಾರೆ. ಹಳೆಯ ಕಾಲದಲ್ಲಿ ದುಃಖ ಹಂಚಿಕೊಂಡರೆ ಕಡಿಮೆ ಆಗುತ್ತದೆ ಎನ್ನುತ್ತಿದ್ದರು. ಆದರೆ ಇಂದಿನ ಕಾಲ ಹೇಳುತ್ತದೆ, ಗೋಡೆ ಕಡೆ ಮುಖ ಮಾಡಿ ಒಂಟಿಯಾಗಿ ಹತ್ತುಬಿಡಿ. ಯಾರಿಗೂ ನಿಮ್ಮ ದುಃಖ ಹೇಳುವ ತಪ್ಪು ಮಾಡಬೇಡಿ ಅಂತ. ಇದ್ದೂ ಇಲ್ಲದಂತಿರುವವರ ಇರುವಿಕೆಗೆ ಅರ್ಥವೇನು? ಸಂಬಂಧ ಕೇವಲ ಹೆಸರಿಗಾಗಿದ್ದರೆ ಅಳುವುದರಲ್ಲಿ ಅರ್ಥವೇನು? ಮಂಗನಾಗಿ ಮದಾರಿ ಮಾತನ್ನು ಕೇಳಬೇಡಿ. ಮುಂದೆ ಬರಲು ಮನಸ್ಸು ಏನು ಹೇಳುತ್ತದೋ ಅದನ್ನೇ ಮಾಡಿ. ಖುಷಿಯ ಹುಡುಕಾಟವನ್ನು ನೀವೇ ಮಾಡಬೇಕು. ಏಕೆಂದರೆ ದುಃಖವನ್ನು ಈ ಜಗತ್ತಿನಲ್ಲಿ ಯಾರು ಬೇಕಾದರೂ ಕೊಡಬಹುದು. ನಿಮ್ಮನ್ನು ತಮ್ಮವರೆಂದು ನಂಬಿಸಿ ಕೈಬಿಟ್ಟವರಿಗೆ ಧನ್ಯವಾದ ಹೇಳಿ. ಏಕೆಂದರೆ ತಮ್ಮದೆಂದು ಕಾಣುವ ಪ್ರತಿಯೊಂದು ತಮ್ಮದಲ್ಲ ಎಂಬ ಅರಿವನ್ನು ಅವರೇ ನಿಮಗೆ ಮೂಡಿಸಿದ್ದಾರೆ. ಪ್ರತಿಯೊಬ್ಬರೂ ಒಮ್ಮೆಯಾದರೂ ಪ್ರೀತಿಸಲೇಬೇಕು. ಆಗ ಮಾತ್ರ ನೀವು ಏಕೆ ಪ್ರೀತಿಸಬಾರದು ಎಂಬುದು ನಿಮಗೆ ತಿಳಿಯುತ್ತದೆ. ಸಂಬಂಧಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವುದನ್ನು ಬಿಡಿ. ಯಾರು ಎಷ್ಟು ಜೊತೆಯಾಗಬೇಕೆಂದಿದೆಯೋ ಅವರು ಅಷ್ಟೇ ನಿಭಾಯಿಸುತ್ತಾರೆ. ನಮ್ಮನ್ನು ಭೇಟಿಯಾಗಲು ಬಂದಿದ್ದೆವು, ಜಗತ್ತನ್ನು ಭೇಟಿಯಾಗಿ ಹೊರಟೆವು. ಜಗತ್ತಿನವರ ಮಾತನ್ನು ಕೇಳಿದರೆ ಜೀವನವಿಡೀ ಕೇಳುತ್ತಲೇ ಇರುತ್ತೀರಿ. ಆದರೆ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿದರೆ ನಾಳೆ ಜಗತ್ತಿನವರು ನಿಮ್ಮನ್ನು ಕೇಳುತ್ತಾರೆ. ತಲೆ ಎತ್ತಿ ಹೆಮ್ಮೆಯಿಂದ ನಡೆಯುವ ಆಸೆ ಇದ್ದರೆ ಕುತ್ತಿಗೆಯೆಂದು ಎಲ್ಲಿ ಎಷ್ಟು ಬಗ್ಗಿಸಬೇಕು ಎಂಬುದನ್ನು ಕಲಿಯಿರಿ. ಏನು ಮಾಡದೆ ಪಶ್ಚಾತ್ತಾಪ ಪಡುವುದಕ್ಕಿಂತ ಏನಾದರೂ ಮಾಡಿ ಪಶ್ಚಾತ್ತಾಪ ಪಡುವುದು ಲೇಸು. ಸಹವಾಸ ದೋಷ ಇರುತ್ತದೆ ಎನ್ನುವವರು ಸುಳ್ಳು ಹೇಳುತ್ತಾರೆ. ಇಂದಿಗೂ ಮುಳ್ಳುಗಳಿಗೆ ಪರಿಮಳ ಬೀರುವ ರೀತಿನೂ ಬರಲಿಲ್ಲ, ಹೂವುಗಳಿಗೆ ಚುಚ್ಚುವುದೂ ಬರಲಿಲ್ಲ. ಪ್ರೀತಿಯನ್ನು ಕೇವಲ ನಿಮ್ಮ ಕೆಲಸ ಮತ್ತು ದೇವರ ಮೇಲೆ ಮಾಡಿ. ಏಕೆಂದರೆ ಇವೆರಡೂ ಎಂದಿಗೂ ಮೋಸ ಮಾಡುವುದಿಲ್ಲ. ನಮ್ಮವರ ಮೇಲೆ, ಮಾತ್ರೆಗಳ ಮೇಲಿರುವಷ್ಟೇ ನಂಬಿಕೆ ಇಡಿ. ಪೆನ್ನು ಸ್ವಲ್ಪ ಬಗ್ಗಿ ನಡೆದಾಗ ಮಾತ್ರ ಸ್ವಚ್ಛವಾಗಿ ಮತ್ತು ಚೆನ್ನಾಗಿ ಬರೆಯಬಲ್ಲದು. ಜೀವನದಲ್ಲಿ ಮನುಷ್ಯನ ಪರಿಸ್ಥಿತಿಯೂ ಅಷ್ಟೇ. ಆತ್ಮವಿಶ್ವಾಸವಿಲ್ಲದ ಮನುಷ್ಯ ಶಕ್ತಿವಂತನಾಗಿದ್ದರೂ ಹೇಡಿ, ಬುದ್ಧಿವಂತನಾಗಿದ್ದರೂ ಮೂರ್ಖ. ನನ್ನ ಕೈಯಲ್ಲೇ ನನ್ನ ಹಣೆಬರಹ ಬರೆದಿದೆ, ಆದರೆ ನನ್ನ ಹಣೆಬರಹದ ಮೇಲೆ ನನ್ನದೇ ಹಿಡಿತವಿಲ್ಲ. ಸ್ವಾಭಿಮಾನವನ್ನು ಅಡಮಾನ ಇಡಬೇಕಾದ ಪರಿಸ್ಥಿತಿ ಬಾರದ ಆಸೆ ಮಾತ್ರ ಒಳ್ಳೆಯದು. ಕೆಲವರು ಮುಲಾಮಿನಂತೆ ಇರುತ್ತಾರೆ. ಅವರು ಮಾತನಾಡಿದ ತಕ್ಷಣ ಎಲ್ಲಾ ನೋವುಗಳು ಮಾಯವಾಗುತ್ತವೆ. ಹೋರಾಡುವ ಶಕ್ತಿ ಎಲ್ಲರ ಬಳಿಯೂ ಇರುತ್ತದೆ. ಆದರೆ ವ್ಯತ್ಯಾಸ ಇಷ್ಟೇ, ಕೆಲವರಿಗೆ ಗೆಲುವು ಇಷ್ಟ, ಇನ್ನು ಕೆಲವರಿಗೆ ಸಂಬಂಧ. ತಪ್ಪು ಮಾಡಿದಾಗ ಕೈಬಿಡುವವರು ಬಹಳಷ್ಟು ಜನ ಸಿಗುತ್ತಾರೆ. ಆದರೆ ತಪ್ಪು ಮಾಡಿದಾಗ ಬುದ್ಧಿ ಹೇಳಿ ಜೊತೆ ನಿಲ್ಲುವವರು ಬಹಳ ಕಡಿಮೆ. ಯಾರಾದರೂ ನಿಮ್ಮ ಮೇಲೆ ನಿರೀಕ್ಷೆ ಇಟ್ಟು ಬದುಕುತ್ತಿದ್ದರೆ ನೀವು ಅವರ ನಂಬಿಕೆಗೆ ತಕ್ಕಂತೆ ನಡೆದುಕೊಳ್ಳಿ. ಏಕೆಂದರೆ ಮನುಷ್ಯ ತನಗೆ ಅತಿ ಹತ್ತಿರವಾದವರಿಂದಲೇ ನಿರೀಕ್ಷೆ ಇಟ್ಟುಕೊಳ್ಳುತ್ತಾನೆ. ಸಮಯದೊಂದಿಗೆ ಬದಲಾಗುವ ನಂಬಿಕೆಯುಳ್ಳವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ನಿಮ್ಮ ಟೈಮ್ ಬದಲಾದಲು ನಿಮ್ಮ ಮೇಲಿನ ನಂಬಿಕೆ ಬದಲಾಗದವರ ಕಾಳಜಿ ಮಾಡಿ. ಜೀವನದಲ್ಲಿ ಯಾರನ್ನೂ ಪರೀಕ್ಷಿಸಲು ಹೋಗಬೇಡಿ. ಯಾವಾಗಲೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಯಾರ ಸಂಬಂಧ ದೇವರೊಂದಿಗೆ ಆಳವಾಗಿರುತ್ತದೆಯೋ ಅವರ ಇಂದು ಮತ್ತು ನಾಳೆಯೂ ಎರಡೂ ಹೊಳೆಯುತ್ತಿರುತ್ತವೆ. ತನ್ನದೇ ತಪ್ಪುಗಳನ್ನು ನೋಡಬಲ್ಲ ಕಣ್ಣುಗಳೇ ಅತ್ಯುತ್ತಮ ಕಣ್ಣುಗಳು. ಏಕೆಂದರೆ ನಿದ್ದೆಯಂತೂ ರೋಜೂ ಎಚ್ಚರವಾಗುತ್ತದೆ, ಆದರೆ ಕಣ್ಣುಗಳು ಕೆಲವೊಮ್ಮೆ ಮಾತ್ರ ತೆರೆಯುತ್ತವೆ. ಜೀವನ ಎಂದರೆ ನಮಗೆ ಸಿಕ್ಕಿರುವುದಲ್ಲ, ಜೀವನ ಎಂದರೆ ನಾವು ರೂಪಿಸಿಕೊಳ್ಳುವುದು. ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನ ಕಥೆಯೂ ಇಷ್ಟೇ. ಮಂಜಿನಿಂದ ಬರಬೇಕು ಮತ್ತು ಮಂಜಿನಲ್ಲೇ ಕಣ್ಮರೆಯಾಗಬೇಕು. ಕಣ್ಣೆವೆಯ ಮೇಲೆ ನಿಂತಿರುವ ಈ ಜೀವನ ಒಂದು ಕ್ಷಣ ಮಾತ್ರ. ಆ ಒಂದು ಕ್ಷಣ ಮುಚ್ಚುವವರೆಗೂ ಪ್ರತಿಯೊಂದು ಆಟವೂ ಸುಂದರ. ನಿರೀಕ್ಷೆ ಮನುಷ್ಯರ ಮೇಲಿಟ್ಟು ಕಂಪ್ಲೇಂಟ್ಸ್ ದೇವರ ಬಳಿ ಮಾಡುತ್ತೀರಾ. ನೀವು ಕಮಾಲ್ ಮಾಡ್ತೀರಾ ಬಿಡಿ. ನಾವೆಲ್ಲರೂ ಖುಷಿಯಾಗಿರಲು ಪರದಾಡುತ್ತಿದ್ದೇವೆ ಅನ್ನೋದು ಎಂಥ ವಿಚಿತ್ರ ಅಲ್ವಾ? ಸತ್ತ ಮೇಲೆ ಮಾಡುವ ಹೊಗಳಿಕೆ ಮತ್ತು ಮನಸ್ಸು ನೋಯಿಸಿದ ಮೇಲೆ ಕೇಳುವ ಕ್ಷಮೆ ಎರಡಕ್ಕೂ ಯಾವುದೇ ಬೆಲೆ ಇರುವುದಿಲ್ಲ.
ಇತ್ತೀಚೆಗೆ ಸಂಬಂಧಗಳು ಯಾವ ದಾರಿಯಲ್ಲಿ ಸಾಗುತ್ತಿವೆ ಎಂದರೆ ಜೊತೆಯೂ ಬಿಡುತ್ತಿಲ್ಲ, ಜೊತೆಯೂ ನಿಲ್ಲುತ್ತಿಲ್ಲ, ಮೌನವಾಗಿಯೂ ಇಲ್ಲ, ಸರಿಯಾಗಿ ಮಾತನಾಡಲು ಆಗುತ್ತಿಲ್ಲ. ಯಾವ ಸಂಬಂಧದಲ್ಲಿ ನಮ್ರತೆ ಕಡಿಮೆ ಮತ್ತು ಈಗೋ ಜಾಸ್ತಿ ಇರುತ್ತದೆಯೋ ಅಂಥ ಜನರನ್ನು ಮನಸ್ಸಿನಿಂದ ದೂರವೇ ಇಡಿ. ಯಾರ ಧೈರ್ಯದಲ್ಲಿ ಜೀವವಿದೆಯೋ ಅವರಿಗೆ ಮಾತ್ರ ಗುರಿಗಳು ಸಿಗುತ್ತವೆ. ರೆಕ್ಕೆಗಳಿಂದೇನೂ ಆಗುವುದಿಲ್ಲ. ಹಾರಾಟ ಇರುವುದು ಧೈರ್ಯದಲ್ಲಿ. ಸೋಲಿಗೆಂದಿಗೂ ಹೆದರಬೇಡಿ, ಏಕೆಂದರೆ ಸೋಲೇ ಗೆಲುವಿನ ಮೊದಲ ಮೆಟ್ಟಿಲು. ಬಿದ್ದು ಮೇಲೇಳುವವರೇ ಗುರಿ ಮುಟ್ಟುತ್ತಾರೆ. ನಿಮ್ಮ ಬೆಲೆ ಅರಿಯದವರ ಜೊತೆ ಟೈಮ್ ವೇಸ್ಟ್ ಮಾಡಬೇಡಿ. ಬೆಲೆ ಕೊಡುವವರು ಹೇಳದೆ ಕೇಳದೆ ಜೊತೆ ನಿಲ್ಲುತ್ತಾರೆ. ಜಗತ್ತಿನಲ್ಲಿ ಅತಿ ದೊಡ್ಡ ದುಃಖ ಸಿಗುವುದು ನಮ್ಮವರಿಂದಲೇ. ಯಾರು ನಮ್ಮವರೆಂದು ಕಾಣುತ್ತಾರೋ ಅವರೇ ಹೆಚ್ಚಾಗಿ ಗಾಯ ಮಾಡುತ್ತಾರೆ. ನಿಮ್ಮ ವೈಫಲ್ಯಗಳಿಂದ ಕಲಿಯಿರಿ, ಏಕೆಂದರೆ ಪ್ರತಿ ಸೋಲಿನಲ್ಲೂ ಗೆಲುವು ಅಡಗಿರುತ್ತದೆ. ಸಮಯದ ಜೊತೆ ನಡೆಯದವರು ಸಮಯದ ಕೈಯಲ್ಲಿ ಸೋತು ಹೋಗುತ್ತಾರೆ. ಸುಳ್ಳುಗಾರರು ಬಿಲ್ಡಪ್ ಕೊಡುವುದರಲ್ಲಿ ಎಕ್ಸ್ಪರ್ಟ್ ಆಗಿರುತ್ತಾರೆ. ಸತ್ಯದ ಬೆಲೆ ಅವರಿಗೆ ಅರ್ಥವಾಗುವುದೇ ಇಲ್ಲ. ಯಾರು ಹೊರಗಡೆ ಹೊಳೆಯುತ್ತಾರೋ ಅವರು ಒಳಗಡೆ ಟೊಳ್ಳಾಗಿರುತ್ತಾರೆ. ತನಗಿಂತ ದೊಡ್ಡ ಆಸರೆ ಬೇರೊಂದಿಲ್ಲ. ಯಾರು ತನ್ನನ್ನು ತಾನು ಗೆಲ್ಲಲು ತಿಳಿದಿದ್ದಾನೋ ಜಗತ್ತು ಅವನ ಮುಷ್ಟಿಯಲ್ಲಿರುತ್ತದೆ. ಯಾರು ಹಾರ್ಡ್ ವರ್ಕ್ ಅನ್ನು ನಂಬುತ್ತಾರೋ ಅವರಿಗೆ ಅದೃಷ್ಟ ಸಾಥ್ ಕೊಡುತ್ತದೆ. ಯಾರು ನೆಪ ಹೇಳುವುದರಲ್ಲಿ ಸಿಕ್ಕಿ ಹಾಕೊಳ್ಳುತ್ತಾರೋ ಅವರು ಎಂದಿಗೂ ದಾರಿ ಮಾಡಿಕೊಳ್ಳಲಾರರು. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಹಿಂದಿರುಗಿ ನೋಡಬೇಡಿ. ಪ್ರತಿದಿನ ಹೊಸ ಸವಾಲುಗಳನ್ನು ಎದುರಿಸಿ ಮತ್ತು ನಿಮ್ಮನ್ನು ನೀವು ಪ್ರೂವ್ ಮಾಡಿಕೊಳ್ಳುವ ಧೈರ್ಯವಿರಲಿ. ಸಮಯದ ಜೊತೆ ಬದಲಾಗಿ, ಇಲ್ಲದಿದ್ದರೆ ಸಮಯ ನಿಮ್ಮನ್ನ ಬದಲಾಯಿಸುತ್ತದೆ. ಯಾರು ಸಮಯದ ಜೊತೆ ನಡೆಯುವುದಿಲ್ಲವೋ ಅವರು ಹಿಂದೆ ಉಳಿಯುತ್ತಾರೆ. ದಾರಿಯಲ್ಲಿ ಬರುವ ಕಷ್ಟಗಳನ್ನು ನಗುತ್ತಾ ದಾಟಿ, ಏಕೆಂದರೆ ಯಾವ ದಾರಿಯಲ್ಲಿ ಮುಳ್ಳುಗಳಿರುತ್ತವೆಯೋ ಅಲ್ಲೇ ಹೂವಿನ ಪರಿಮಳವೂ ಇರುತ್ತದೆ. ಪ್ರತಿದಿನವೂ ಒಂದು ಹೊಸ ಆರಂಭ. ಪ್ರತಿ ಸೋಲು ಒಂದು ಹೊಸ ಪಾಠವನ್ನು ಕಲಿಸುತ್ತದೆ. ನೆನ್ನೆಯ ಹೊರೆಯನ್ನ ಹೊತ್ತು ನಡೆಯುವವನು ಎಂದಿಗೂ ಮುಂದೆ ಹೋಗಲಾರ. ನಿಮ್ಮ ವೀಕ್ನೆಸ್ ಅನ್ನು ನಿಮ್ಮ ಸ್ಟ್ರೆಂತ್ ಆಗಿ ಮಾಡಿಕೊಳ್ಳಿ. ಆಗ ಯಾರೂ ನಿಮ್ಮನ್ನ ವೀಕ್ ಎಂದು ತಿಳಿಯುವುದಿಲ್ಲ. ನಿಮ್ಮ ಸಕ್ಸೆಸ್ ಅನ್ನುವುದೇ ನೀವು ತೀರಿಸಿಕೊಳ್ಳುವ ಸೇಡು. ಅದು ಅತಿ ಗಟ್ಟಿಯಾದ ಉತ್ತರವಾಗಿರುತ್ತದೆ. ಯಾರ ಧೈರ್ಯ ಎತ್ತರದಲ್ಲಿರುತ್ತದೆಯೋ ಅವರಿಗೆ ಗುರಿ ಸಿಗುತ್ತದೆ. ದಾರಿಯಲ್ಲಿ ಎಡವಿ ಬಿದ್ದರೂ ಎದ್ದು ನಿಲ್ಲುವವನೇ ನಿಜವಾದ ವಿಜೇತ. ಬಹಳ ಕಡಿಮೆ ಮಾತನಾಡುವವರು ತಮ್ಮ ಫೇವರೆಟ್ ಜನರ ಎದುರು ಬಹಳ ಹೆಚ್ಚು ಮಾತನಾಡುತ್ತಾರೆ ಎಂಬುದನ್ನು ಗಮನಿಸಿದ್ದೀರಾ? ಮಾತನಾಡೋದೇನೋ ಎಲ್ಲರ ಜೊತೆಯೂ ಮಾಡ್ತೀವಿ, ಆದರೆ ಈಗ ನಂಬಿಕೆ ಇರುವುದು ಒಬ್ಬರ ಮೇಲೆ ಮಾತ್ರ. ನಮ್ಮನ್ನ ಇಗ್ನೋರ್ ಮಾಡುವವರೊಂದಿಗೆ ನಾವು ಕಣ್ಣಲ್ಲೂ ಕಣ್ಣಿಡುವುದಿಲ್ಲ. ಜೀವನದಲ್ಲಿ ಒಂದೇ ರೂಲ್ಸ್ ಇಟ್ಟುಕೊಳ್ಳಿ: ಫ್ರೆಂಡ್ಶಿಪ್ನಲ್ಲಿ ದ್ರೋಹವಿಲ್ಲ ಮತ್ತು ದ್ರೋಹಿಗಳ ಜೊತೆ ಫ್ರೆಂಡ್ಶಿಪ್ ಇಲ್ಲ. ತಪ್ಪು ಎನಿಸಿದ್ದನ್ನು ತಪ್ಪು ಎಂದು ಹೇಳುವ ಸಾಮರ್ಥ್ಯವಿಲ್ಲದಿದ್ದರೆ ನಿಮ್ಮ ತಾಕತ್ತು ಮತ್ತು ಧೈರ್ಯ ಎರಡೂ ವೇಸ್ಟ್. ಜೀವನದಲ್ಲಿ ಎಂಥ ಆಟಿಟ್ಯೂಡ್ ಇಟ್ಟುಕೊಳ್ಳಿ ಎಂದರೆ ಯಾರು ಹೇಗೋ ಅವರಿಗೆ ಅದೇ ಭಾಷೆಯಲ್ಲಿ ಅರ್ಥ ಮಾಡಿಸಿ. ನಮ್ಮ ಪ್ರತಿಯೊಂದು ದುಃಖ ಮತ್ತು ಪ್ರತಿಯೊಂದು ದೂರುಗಳನ್ನು ಹೇಳಿಕೊಳ್ಳುವಂತಹ ಒಂದು ಸಂಬಂಧವಾದರೂ ಇರಬೇಕು. ಯಾರ ಪ್ರೀತಿಯನ್ನು ಪಡೆಯಲು ತಹತಹಿಸಿರುತ್ತಾರೋ ಅವರು ಮಾತ್ರ ನಿಜವಾದ ಪ್ರೀತಿ ಮಾಡಲು ಸಾಧ್ಯ. ಸಮಯ ಬಹಳ ವೇಗವಾಗಿ ಸಾಗುತ್ತದೆ ಎಂದು ಯಾರು ಹೇಳಿದ್ದು? ಒಮ್ಮೆ ಯಾರಿಗಾದರೂ ಕಾಯ್ದು ನೋಡಿ, ಸಮಯ ಎಷ್ಟು ನಿಧಾನವಾಗಿ ಸಾಗುತ್ತದೆ ಎಂದು ಗೊತ್ತಾಗುತ್ತದೆ. ನಮ್ಮ ಜೀವನ ಎಷ್ಟು ಕಷ್ಟದಾಯಕವಾಯಿತೆಂದರೆ ಖುಷಿ ಎಲ್ಲಿ ಹೂತು ಹೋಯಿತೋ ತಿಳಿಯಲಿಲ್ಲ. ದೇವರು ಎಲ್ಲರ ಹಣೆಬರಹದಲ್ಲೂ ಪ್ರೀತಿಯನ್ನು ಬರೆದ. ನಮ್ಮ ಸರದಿ ಬಂದಾಗ ಶಾಯಿ ಮುಗಿದು ಹೋಯಿತು. ನಾವು ಬಗ್ತೇವೆ ಏಕೆಂದರೆ ನಮಗೆ ಸಂಬಂಧಗಳನ್ನು ನಿಭಾಯಿಸುವ ಆಸೆ ಇದೆ. ಇಲ್ಲದಿದ್ದರೆ ತಪ್ಪು ನಮ್ಮದು ನೆನ್ನೆಯೂ ಆಗಿರಲಿಲ್ಲ, ಇಂದು ಅಲ್ಲ. ಜನರು ನಿಮ್ಮನ್ನು ಕಾಪಿ ಮಾಡಲು ಶುರು ಮಾಡಿದಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಇದಂತೂ ಅವರವರ ಹಣೆಬರಹ. ಕೆಲವರಿಗೆ ಪ್ರೀತಿಸುವವರು ಸಿಗುತ್ತಾರೆ, ಇನ್ನು ಕೆಲವರಿಗೆ ಬಿಲ್ಡಪ್ ಕೊಡುವವರು ಸಿಗುತ್ತಾರೆ. ಬೇರೆಯವರನ್ನು ನಗಿಸಲು ನಾವು ನಗುತ್ತೇವೆ, ಇಲ್ಲದಿದ್ದರೆ ಗಾಯಗಳು ಎಷ್ಟಿವೆ ಎಂದರೆ ಸರಿಯಾಗಿ ಅಳಲು ಆಗುವುದಿಲ್ಲ. ಜನರು ಸುಂದರ ಮುಖವನ್ನು ಹುಡುಕುತ್ತಾರೆ, ಸುಂದರ ಮನಸ್ಸನ್ನು ಹುಡುಕಿದ್ದರೆ ಎಂದಿಗೂ ಮೋಸ ಹೋಗುತ್ತಿರಲಿಲ್ಲ. ಜಗತ್ತಿನಲ್ಲಿ ಅತಿ ವೇಗವಾಗಿ ಚಲಿಸುವುದು ಪ್ರಾರ್ಥನೆಗಳು. ಅವು ಹೃದಯ ತಲುಪುವ ಮುನ್ನವೇ ದೇವರ ಬಳಿ ತಲುಪುತ್ತವೆ. ಸಮಯ ಯಾವಾಗ ಬದಲಾಗುತ್ತದೆಯೋ ನಮಗೆ ಗೊತ್ತಿಲ್ಲ. ಇಲ್ಲದಿದ್ದರೆ ರಾತ್ರಿ ರಾಜ್ಯ ಸಿಗಬೇಕಿದ್ದ ರಾಮನಿಗೆ ಬೆಳಿಗ್ಗೆ ವನವಾಸ ಸಿಗುತ್ತಿರಲಿಲ್ಲ. ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ನೀವು ಯಾವಾಗಲೂ ಯಾರದ್ದಾದರೂ ಕಥೆಯಲ್ಲಿ ವಿಲನ್ ಆಗೇ ಇರುತ್ತೀರಿ. ಗ್ಯಾರಂಟಿ ಇಲ್ಲದಿರುವುದರ ಹೆಸರು ಜೀವನ ಮತ್ತು ಫುಲ್ ಗ್ಯಾರಂಟಿ ಇರುವುದರ ಹೆಸರು ಸಾವು. ಬೇರೆಯವರ ಮೇಲೆ ಡಿಪೆಂಡ್ ಆಗಿರುವವರು ಎಂದಿಗೂ ಖುಷಿಯಾಗಿರಲು ಸಾಧ್ಯವಿಲ್ಲ. ಅದಕ್ಕಾಗಿ ನಿಮ್ಮ ಅಗತ್ಯಗಳು ಮತ್ತು ಆಸೆಗಳನ್ನು ನೀವೇ ಪೂರೈಸಿಕೊಳ್ಳುವಷ್ಟು ಸಮರ್ಥರಾಗಿ. ಯಾರಿಗೂ ನಿಮ್ಮ ಟೈಮನ್ನು ಎಷ್ಟರ ಮಟ್ಟಿಗೆ ಕೊಡಬೇಡಿ ಎಂದರೆ ಟೈಮ್ ಬಂದಾಗ ಅವರು ನಿಮ್ಮ ಬೆಲೆಯನ್ನೇ ಮರೆತು ಬಿಡುವಂತಾಗಬಾರದು. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಸಮಯ ಬಂದಾಗ ಕಾಂಪ್ರಮೈಸ್ ಮಾಡಿಕೊಳ್ಳುವವರಿಗಿಂತ ಉತ್ತಮ ಸಂಗಾತಿ ಬೇರೊಬ್ಬರಿಲ್ಲ. ಯಾರು ರೂಲ್ಸ್ ಮಾಡಿಕೊಂಡು ಇಂದಿನ ಕೆಲಸ ಇಂದೇ ಮಾಡುತ್ತಾನೋ ನೋಡ್ತೀರಿ, ಆ ವ್ಯಕ್ತಿ ಒಂದು ದಿನ ಇಡೀ ಪ್ರಪಂಚವನ್ನ ಆಡುತ್ತಾನೆ. ಇತ್ತೀಚಿನ ದಿನಗಳಲ್ಲಿ ಜನರು ಮನಸ್ಸಿನಿಂದ ಕೊಟ್ಟ ಗೌರವದಿಂದ ಖುಷಿ ಪಡುವುದಿಲ್ಲ. ಬದಲಾಗಿ ಡ್ರಾಮಾ ಮಾಡಿ ಚಾಪ್ಲೂಸಿ ಮಾಡುವ ಜನರನ್ನ ಕಂಡು ಹೆಮ್ಮೆ ಪಡುತ್ತಾರೆ. ಹೆಚ್ಚಾಗಿ ಜನರು ಮಹಾನ್ ವ್ಯಕ್ತಿಗಳಾಗುವ ಭರದಲ್ಲಿ ಮನುಷ್ಯರಾಗುವುದನ್ನೇ ಮರೆತು ಬಿಡುತ್ತಾರೆ. ಜೀವನ ಹಾಳು ಮಾಡುವವರು ಹೇಳುತ್ತಾರೆ, ಎಲ್ಲ ನಾಳೆಯಿಂದ ಮಾಡ್ತೀನಿ ಅಂತ. ದುಡ್ಡಿನ ಅಸಲಿ ಬೆಲೆ ತಾನೇ ದುಡಿದಾಗ ಮಾತ್ರ ಅರ್ಥವಾಗುತ್ತದೆ. ನಾವೆಲ್ಲರೂ ಮಣ್ಣಿನಿಂದ ಮಾಡಲ್ಪಟ್ಟಿದ್ದೇವೆ ಎನ್ನುವವರ ಮಾತು ಸುಳ್ಳು. ನಾನು ಕಲ್ಲಿನಿಂದ ಮಾಡಲ್ಪಟ್ಟಿರುವ ಎಷ್ಟೋ ನನ್ನವರನ್ನ ನೋಡಿದ್ದೇನೆ. ಮನುಷ್ಯನ ಮುಖವನ್ನ ನೋಡಿ ಎಂದಿಗೂ ಜಡ್ಜ್ ಮಾಡಬೇಡಿ ಬಾಸ್. ಮುಖಕ್ಕಿಂತ ದೊಡ್ಡ ಮೋಸಗಾರ ಬೇರೊಬ್ಬರಿರಲು ಸಾಧ್ಯವಿಲ್ಲ. ಎಲ್ಲರ ಸಲಹೆಯನ್ನು ಕೇಳಿ, ಆದರೆ ನಿಮ್ಮ ಧೈರ್ಯ ಮತ್ತು ವಿವೇಕ ಯಾವುದಕ್ಕೆ ಸಪೋರ್ಟ್ ಮಾಡುತ್ತದೆಯೋ ಅದನ್ನೇ ಮಾಡಿ. ಕೇವಲ ಮಾತುಗಳ ಮೇಲಲ್ಲ, ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ಇಡಿ. ನೋಡಿ, ಒಂದು ದಿನ ಖಂಡಿತ ಸಕ್ಸಸ್ ಆಗ್ತೀರಾ.
ಸಾಧ್ಯ ಮತ್ತು ಅಸಾಧ್ಯದ ನಡುವಿನ ಅಂತರವು ವ್ಯಕ್ತಿಯ ಯೋಚನೆ ಮತ್ತು ಕರ್ಮದ ಮೇಲೆ ಅವಲಂಬಿತವಾಗಿರುತ್ತದೆ. ಸ್ವಭಾವವೇ ಬದಲಾಗುವುದಿದ್ದರೆ ಅದು ಎಂದಿಗೂ ಯಾರಿಗೂ ಸ್ವಂತವಾಗಲು ಸಾಧ್ಯವಿಲ್ಲ. ಅದು ಸಮಯವಾಗಿರಲಿ ಅಥವಾ ಮನುಷ್ಯನಾಗಿರಲಿ. ಒಂಟಿಯಾಗಿ ಕೂತು ಅಳುವುದು ಕೂಡ ಸಾವಿಗಿಂತ ಕಮ್ಮಿ ಇರುವುದಿಲ್ಲ. ಎಲ್ಲಿ ಪ್ರಶ್ನೆಗಳು ನಮ್ಮದೇ, ಉತ್ತರಗಳು ನಮ್ಮದೇ ಆಗಿರುತ್ತವೆಯೋ. ನೋವಿಗೂ ಒಂದು ಸ್ಟೈಲ್ ಇದೆ. ಅದು ಸಹಿಸಿಕೊಳ್ಳುವವರ ಮೇಲೆ ಫಿದಾ ಆಗಿರುತ್ತದೆ. ಪ್ರಪಂಚದ ಜಾತ್ರೆಯಲ್ಲಿ ಎಷ್ಟೇ ಸಿಕ್ಕಿ ಹಾಕಿಕೊಂಡರೂ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರು ಒಂಟಿಯಾಗಿದ್ದಾಗ ಮಾತ್ರ ನೆನಪಾಗುತ್ತಾರೆ. ನಿಮಗೆ ನೋವು ಕೊಟ್ಟವರಿಗೆ ಸ್ವಲ್ಪ ನಿಯತ್ತಿನಿಂದಲೇ ಇರಿ. ಅವರನ್ನು ಮರೆತು ಬಿಡಿ. ಸತ್ಯವನ್ನು ಸತ್ಯ ಮತ್ತು ಸುಳ್ಳನ್ನು ಸುಳ್ಳು ಎಂದು ಹೇಳುವ ತಾಕತ್ತು ನನಗಿದೆ. ಅದಕ್ಕೆ ಶತ್ರುಗಳು ಹೆಚ್ಚು ಮತ್ತು ಸ್ನೇಹಿತರು ಕಡಿಮೆ. ಮನುಷ್ಯ ಮಾತನಾಡುವುದಿಲ್ಲ, ಅವನ ದಿನಗಳು ಮಾತನಾಡುತ್ತವೆ. ದಿನಗಳು ಮಾತನಾಡದಿದ್ದಾಗ ಮನುಷ್ಯ ಲಕ್ಷಾಂತರ ಬಾರಿ ಮಾತನಾಡಿದರೂ ಯಾರೂ ಅವನ ಮಾತು ಕೇಳುವುದಿಲ್ಲ. ಹೆಚ್ಚಾಗಿ ಗಾಯ ಮಾಡುವವರು ಯಾರೆಂದರೆ ಆರಂಭದಲ್ಲಿ ಅತೀ ಪ್ರೀತಿಯಿಂದ ವರ್ತಿಸುವವರೇ. ಈಗ ನನ್ನ ಜೀವನದ ಹಳೆಯ ಪುಸ್ತಕಗಳನ್ನು ತೆರೆಯಬೇಡಿ. ನಾವೇನಾಗಿದ್ದೇವೋ ಅದು ಈಗ ಉಳಿದಿಲ್ಲ, ಮತ್ತು ಈಗ ಏನಾಗಿದ್ದೇವೋ ಅದು ಯಾರಿಗೂ ತಿಳಿದಿಲ್ಲ. ಆತುರದಲ್ಲಿ ಇಟ್ಟ ನಂಬಿಕೆ ಮತ್ತು ಶ್ರಮವಿಲ್ಲದೆ ಇಟ್ಟುಕೊಂಡ ಆಸೆ, ಇವೆರಡರ ರಿಸಲ್ಟ್ ಮೋಸವೇ ಆಗಿರುತ್ತದೆ. ಜೀವನದಲ್ಲಿ ಎಂದಾದರೂ ಯಾರಾದರೂ ನಿಮ್ಮ ಹೆಸರಿನಲ್ಲಿ ಸುಳ್ಳು ವದಂತಿ ಹಬ್ಬಿಸಿದರೆ ಆ ವದಂತಿಯ ಬಗ್ಗೆ ತಲೆಕೆಟ್ಟಿಸಿಕೊಳ್ಳಬೇಡಿ. ಏಕೆಂದರೆ ಎಲ್ಲಿ ನಿಮ್ಮ ಹೆಸರಿನ ಬೆಂಕಿ ಹೊತ್ತಿಕೊಂಡಿರುತ್ತದೆಯೋ ಅಲ್ಲಿಂದಲೇ ವದಂತಿಗಳು ಹುಟ್ಟುಕೊಳ್ಳುತ್ತವೆ. ಗೆದ್ದ ಮೇಲೆ ಇಡೀ ಜಗತ್ತೇ ಅಪ್ಪಿಕೊಳ್ಳುತ್ತದೆ, ಆದರೆ ಸೋತ ಮೇಲೂ ಅಪ್ಪಿಕೊಳ್ಳುವವನು ಮಾತ್ರ ನಿಜವಾದವನು. ಆಸರೆಗಳು ಮನುಷ್ಯನನ್ನು ಟೊಳ್ಳು ಮಾಡುತ್ತವೆ ಮತ್ತು ನಿರೀಕ್ಷೆಗಳು ವೀಕ್ ಮಾಡುತ್ತವೆ. ನಿಮ್ಮ ತಾಕತ್ತಿನ ಮೇಲೆ ಬದುಕಲು ಶುರು ಮಾಡಿ. ನಿಮಗಿಂತ ಒಳ್ಳೆಯ ಸಂಗಾತಿ ಮತ್ತು ಸಾಂತ್ವನ ಹೇಳುವವರು ನಿಮಗೆ ಬೇರೆ ಯಾರೂ ಸಿಗಲಾರರು. ಮನಸ್ಸು ಕ್ಲೀನ್ ಇರುವ ಮತ್ತು ಸತ್ಯ ಮಾತನಾಡುವ ಮನುಷ್ಯರು ಹೆಚ್ಚಾಗಿ ಒಂಟಿಯಾಗಿರುತ್ತಾರೆ. ಜೀವನದ ರಿಯಾಲಿಟಿ ಏನೆಂದರೆ ಜನರನ್ನು ಇಂಪ್ರೆಸ್ ಮಾಡಲು ಟ್ರೈ ಮಾಡಬೇಡಿ. ನಿಮ್ಮನ್ನು ನೀವು ಇಂಪ್ರೂವ್ ಮಾಡಿಕೊಳ್ಳಿ. ಜನರು ತಾನಾಗಿಯೇ ಇಂಪ್ರೆಸ್ ಆಗುತ್ತಾರೆ. ಸ್ವಲ್ಪ ಸಮಯ ಒಂಟಿಯಾಗಿರಲು ಕಲಿಯಿರಿ. ಆಗ ನಿಮಗೆ ಸತ್ಯ ಮತ್ತು ಸುಳ್ಳು, ಸರಿ ಮತ್ತು ತಪ್ಪು, ನಮ್ಮವರು ಮತ್ತು ಪರಕೀಯರು ಪ್ರತಿಯೊಂದರ ಪರಿಚಯವೂ ಆಗುತ್ತದೆ. ಜೀವನದ ಪ್ರತಿ ಆಟವನ್ನು ಗೆಲ್ಲಬೇಕೆಂದರೆ ಬಲಕ್ಕಿಂತ ಹೆಚ್ಚು ಬುದ್ಧಿಯನ್ನು ಉಪಯೋಗಿಸಲು ಕಲಿಯಿರಿ. ಏಕೆಂದರೆ ಬಲವು ಹೋರಾಡುವುದನ್ನು ಕಲಿಸುತ್ತದೆ, ಆದರೆ ಬುದ್ಧಿ ಬದುಕುವುದನ್ನು ಕಲಿಸುತ್ತದೆ. ಅದೃಷ್ಟದ ಆಟಗಳು ಸಾವಿರಾರು. ಯಾರು ಸಿಗುವುದಿಲ್ಲವೋ ಅವರ ಮೇಲೆಯೇ ಪ್ರೀತಿ. ಒಬ್ಬನಿಗೆ ಏನೂ ಫರಕ್ ಬೀಳುವುದಿಲ್ಲ ಮತ್ತು ಇನ್ನೊಬ್ಬ ಪ್ರಾಣ ಕೊಡಲು ರೆಡಿ ಇರುತ್ತಾನೆ. ಜೀವನದಲ್ಲಿ ಪ್ರೀತಿ ಕಳೆದು ಹೋದರೂ ಪರವಾಗಿಲ್ಲ, ಆದರೆ ಪ್ರೀತಿಗಾಗಿ ಎಂದಿಗೂ ಜೀವನ ಕಳೆದುಕೊಳ್ಳಬೇಡಿ. ಮೊದಲು ಪ್ರತಿ ಮಾತಿಗೂ ಜಗಳವಾಡುತ್ತಿದ್ದೆವು. ಈಗ ನಾವು ಖುಷಿಯಿಂದಲೇ ಸೋಲೊಪ್ಪಿಕೊಳ್ಳುತ್ತೇವೆ. ಜನರು ಅವರವರ ಜಾಗದಲ್ಲಿ ಬಿಲ್ಕುಲ್ ಸರಿಯಾಗೇ ಇರುತ್ತಾರೆ. ನಾವೇ ಅವರನ್ನು ಅತಿಯಾಗಿ ಒಳ್ಳೆಯವರು ಮತ್ತು ನಮ್ಮವರು ಎಂದು ತಿಳಿದುಕೊಳ್ಳುತ್ತೇವೆ. ಹಣೆ ಬರಹದಲ್ಲಿ ಏನಿದೆಯೋ ಗೊತ್ತಿಲ್ಲ. ಯಾರನ್ನೇ ಇಷ್ಟಪಟ್ಟರೂ ಅವರು ದೂರವಾಗುತ್ತಾರೆ. ಯಾರ ಹಿಂದೆ ನೀವು ಓಡುತ್ತಿದ್ದೀರೋ 2 ದಿನ ದೂರವಿದ್ದು ನೋಡಿ. ಮಾತನಾಡುವುದು ಬಿಡಿ, ಅವರು ನಿಮ್ಮನ್ನು ನೆನಪು ಮಾಡಿಕೊಳ್ಳುವುದಿಲ್ಲ. ಪ್ರಾರ್ಥಿಸಿ, ನಾನೊಂದು ದಾರಿ ಕಂಡುಕೊಳ್ಳಲಿ, ನಿನ್ನನ್ನು ನೋಡಲಿ ಮತ್ತು ನನ್ನನ್ನು ನಾನು ನಿಭಾಯಿಸಿಕೊಳ್ಳಲಿ. ಸಿಹಿ ಸುಳ್ಳು ಹೇಳುವ ಕಲೆಯನ್ನು ಕಲಿಯಲೇ ಇಲ್ಲ. ಕಹಿ ಸತ್ಯವು ನಮ್ಮಿಂದ ಎಷ್ಟೋ ಸಂಬಂಧಗಳನ್ನು ಕಸಿದುಕೊಂಡಿತು. ದೇವರು ನಿಮಗಾಗಿ ತೆರೆದ ದಾರಿಯನ್ನು ಯಾರೂ ಮುಚ್ಚಲು ಸಾಧ್ಯವಿಲ್ಲ. ನಿದ್ದೆ ಎಲ್ಲ ಬಾಲ್ಯದಲ್ಲಿ ಬರುತ್ತಿತ್ತು. ಈಗೇನೋ ಸುಮ್ಮನೆ ಮಲಗುತ್ತೇವೆ ಅಷ್ಟೇ. ಯಾರು ನಿಮಗೆ ಬಹಳ ಇಂಪಾರ್ಟೆಂಟ್ ಎಂದು ಅವರ ಬಳಿ ಹೇಳಿಬಿಡುತ್ತೀರೋ ಅದೇ ವ್ಯಕ್ತಿ ನಿಮ್ಮಿಂದ ಕೈ ಬಿಡಿಸಿಕೊಳ್ಳಲು ಶುರು ಮಾಡುತ್ತಾನೆ. ನಾನು ಎಂದಿಗೂ ಯಾರನ್ನೂ ನನ್ನ ಮನಸ್ಸಿನಿಂದ ದೂರ ಮಾಡಿಲ್ಲ. ಕೇವಲ ಯಾರ ಮನಸ್ಸು ತುಂಬಿ ಹೋಯಿತೋ ಅವರು ತಾವಾಗಿಯೇ ನನ್ನಿಂದ ದೂರವಾದರು. ಎಲ್ಲರನ್ನೂ ನನ್ನವರೆಂದು ಮಾಡಿಕೊಂಡು ನೋಡಿದೆ, ಆದರೆ ಯಾರೂ ಶಾಶ್ವತವಾಗಿ ನಮ್ಮವರಾಗುವುದಿಲ್ಲ. ಕನಸುಗಳು ಒಡೆದು ಹೋದಾಗ ಮತ್ತು ನಮ್ಮವರು ದೂರವಾದಾಗ ನಿದ್ದೆ ಮಾತ್ರೆಗಳು ಕೆಲಸ ಮಾಡುವುದಿಲ್ಲ. ಮೋಸ ತಿಂದವರಿಗೆ ಸಮಯದ ಜೊತೆ ನೆಮ್ಮದಿ ಸಿಗುತ್ತದೆ, ಆದರೆ ಮೋಸ ಮಾಡಿನವರಿಗೆ ಎಂದಿಗೂ ನೆಮ್ಮದಿ ಸಿಗುವುದಿಲ್ಲ. ಮೌನವಾಗಿ ಪ್ರೀತಿಸುವವರು ಜೀವನವಿಡೀ ಲಾಯಲ್ ಆಗಿರುತ್ತಾರೆ. ಶತ್ರುಗಳು ಯಶಸ್ವಿಯಾಗುವುದು ಯಾವಾಗೆಂದರೆ ಅವರ ಹಿಂದೆ ನಮ್ಮವರದ್ದೇ ಕೈ ಇದ್ದಾಗ. ನನಗೆ ಜನರನ್ನು ಕ್ಷಮಿಸುವುದು ಗೊತ್ತಿದೆ, ಆದರೆ ಮತ್ತೆ ಹೃದಯದಲ್ಲಿ ಜಾಗ ಕೊಡುವುದು ಗೊತ್ತಿಲ್ಲ. ನಾವು ಅಪೂರ್ಣ ಜನರು. ನಮ್ಮ ನಿದ್ದೆಯೂ ಪೂರ್ಣವಾಗಲಿಲ್ಲ, ಕನಸುಗಳೂ ಪೂರ್ಣವಾಗಲಿಲ್ಲ. ನೀವು ಕೆಳಗೆ ಬಿದ್ದು ನೋಡಿ, ಯಾರೂ ಎದ್ದಲು ಬರುವುದಿಲ್ಲ. ನೀವು ಸ್ವಲ್ಪ ಮೇಲಕ್ಕೆ ಹಾರಿ ನೋಡಿ, ನಿಮ್ಮವರೇ ನಿಮ್ಮನ್ನು ಕೆಳಗೆ ಬೀಳಿಸಲು ಬರುತ್ತಾರೆ. ಸಂಬಂಧಗಳು ಕೇವಲ ರಕ್ತದಿಂದ ಮಾತ್ರ ಆಗುವುದಿಲ್ಲ. ಕಷ್ಟದಲ್ಲಿ ಕೈ ಹಿಡಿಯುವವನಿಗಿಂತ ದೊಡ್ಡ ಸಂಬಂಧ ಬೇರೊಂದಿಲ್ಲ. ಅವರು
ಮನುಷ್ಯನೂ ಗ್ರೇಟ್ ಬಿಡಿ. ಡ್ರಾಮಾದಲ್ಲಿ ಜನರ ಕಷ್ಟ ನೋಡಿ ಅಳುತ್ತಾನೆ, ಆದರೆ ರಿಯಲ್ ಲೈಫ್ನಲ್ಲಿ ಜನರ ಕಷ್ಟಗಳನ್ನು ಡ್ರಾಮಾ ಎಂದು ತಿಳಿದುಕೊಳ್ಳುತ್ತಾನೆ. ಪಾವಿತ್ರ್ಯತೆ ಇರುವುದು ಕೇವಲ ದ್ವೇಷದಲ್ಲಿ ಮಾತ್ರ. ಪ್ರೀತಿಯಲ್ಲಿ ಜನರು ಬಟ್ಟೆಯನ್ನು ಕಳಚಿಬಿಡುತ್ತಾರೆ. ಜನರು ಇಬ್ಬರು ಮೂವರ ಜೊತೆ ಹೇಗೆ ಪ್ರೀತಿ ಮಾಡ್ತಾರೋ, ನನಗಂತೂ ಆಮೇಲೆ ಯಾರದ್ದೂ ನೆನಪು ಕೂಡ ಬರಲಿಲ್ಲ. ಸಂಬಂಧಗಳಿಗೆ ಕೇವಲ ಸಮಯ ಮಾತ್ರವಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಕೂಡ ಬೇಕು. ಪ್ರೀತಿಯಲ್ಲಿ ನಾವು ಸೋತಿರುವುದು ಕೇವಲ ಆ ವ್ಯಕ್ತಿಯ ಎದುರು. ಯಾರು ನಾನು ಕೇವಲ ನಿನ್ನವನು ಎಂದು ಹೇಳುತ್ತಿದ್ದರೋ ಅವರ ಎದುರು. ತಮಾಷೆಯ ನೆಪದಲ್ಲಿ ಜನರು ಮನಸ್ಸಿನ ಮಾತನ್ನು ಹೇಳಿಬಿಡುತ್ತಾರೆ. ಸುಮ್ಮನಾಗಿಸುವವರು ಯಾರೂ ಇಲ್ಲದಿದ್ದರೆ ಪರಿಸ್ಥಿತಿಯೇ ನಗುವುದನ್ನು ಕಲಿಸುತ್ತದೆ. ನಿಮ್ಮ ಯಶಸ್ಸಿನ ಹಿಂದೆ ಅತಿದೊಡ್ಡ ಕೈ ಬೇರೆ ಯಾರದ್ದೂ ಅಲ್ಲ, ನಿಮ್ಮ ಕೆಟ್ಟ ಸಮಯದ್ದಾಗಿರುತ್ತದೆ. ಯಾರನ್ನಾದರೂ ಕಣ್ಮುಚ್ಚಿ ನಂಬಿದಾಗ ಮತ್ತು ನಾವು ನಿಜಕ್ಕೂ ಕುರುಡರಾಗಿದ್ದೆವು ಎಂದು ಅವರು ನಮಗೆ ಫೀಲ್ ಮಾಡಿಸಿದಾಗ ತುಂಬಾ ನೋವಾಗುತ್ತದೆ. ಆಲೋಚನೆ ಸುಂದರವಾಗಿದ್ದರೆ ಎಲ್ಲವೂ ಚೆನ್ನಾಗಿಯೇ ಕಾಣುತ್ತದೆ. ಕಳೆದು ಹೋಗಿರುವುದನ್ನು ಹಿಂತಿರುಗಿ ಎಂದಿಗೂ ನೋಡಬೇಡಿ. ಇಲ್ಲದಿದ್ದರೆ ಮುಂದೆ ಸಿಗಲಿರುವುದನ್ನು ನೀವು ಕಳೆದುಕೊಳ್ಳುತ್ತೀರಿ. ದೇಹ ಸುಂದರವಾಗಿರಲಿ ಇಲ್ಲದಿರಲಿ, ಆದರೆ ಮಾತುಗಳು ಖಂಡಿತ ಸುಂದರವಾಗಿರಬೇಕು. ಏಕೆಂದರೆ ಜನರು ಮುಖ ಮರೆತು ಬಿಡುತ್ತಾರೆ, ಆದರೆ ಮಾತುಗಳನ್ನು ಎಂದಿಗೂ ಮರೆಯುವುದಿಲ್ಲ. ಕಷ್ಟ ಬಂದಾಗ ಮನುಷ್ಯ ಒಂಟಿಯಾಗುತ್ತಾನೆ, ಆದರೆ ಕಷ್ಟ ಬಂದಾಗಲೇ ಮನುಷ್ಯ ಸ್ಟ್ರಾಂಗ್ ಆಗುವುದನ್ನು ಕಲಿಯುತ್ತಾನೆ. ಯಾರಾದರೂ ಕೋಪಗೊಂಡಿದ್ದರೆ ಹಾಗೇ ಇರಲಿ. ಯಾರದ್ದೋ ಕಾಲಿಗೆ ಬಿದ್ದು ಬದುಕುವುದು ನಮಗೂ ಬರುವುದಿಲ್ಲ. ಸುಳ್ಳು ಆಣೆ ಪ್ರಮಾಣಗಳಿಂದ ಮನುಷ್ಯ ಸಾಯುವುದಿಲ್ಲ, ಆದರೆ ನಂಬಿಕೆ ಖಂಡಿತ ಸಾಯುತ್ತದೆ. ಯಾರಿಗೂ ಬೇಸರವಾಗಬಾರದು ಎಂದು ನೀವು ಯಾವಾಗಲೂ ಯೋಚಿಸುತ್ತೀರಿ, ಆದರೆ ನಿಮ್ಮ ಮಾತಿನಿಂದ ನಿಮಗೂ ಬೇಸರವಾಗಬಹುದು ಎಂದು ಎಂದಾದರೂ ಯಾರಾದರೂ ಯೋಚಿಸಿದ್ದಾರಾ? ಹೆಚ್ಚಾಗಿ ತಮಾಷೆಯ ನೆಪದಲ್ಲಿ ಜನರು ಮನಸ್ಸಿನ ಮಾತನ್ನು ಹೇಳಿಬಿಡುತ್ತಾರೆ. ಸಂಬಂಧಗಳು ಎರಡು ಕಡೆಯಿಂದ ನಿಭಾಯಿಸಲ್ಪಡಬೇಕು, ಕೇವಲ ಒಂದು ಕಡೆಯಿಂದಲ್ಲ ಎಂಬ ನಿಮ್ಮ ಮಾತು ಬಿಲ್ಕುಲ್ ಸರಿ. ಸಮಯದ ಜೊತೆ ಪ್ರತಿಯೊಂದರ ಬೆಲೆಯೂ ಅರ್ಥವಾಗುತ್ತದೆ ಮತ್ತು ಅನಿವಾರ್ಯತೆಯಿಂದ ಮಾಡಿದ ಸಂಬಂಧಗಳು ಎಂದಿಗೂ ಹೆಚ್ಚು ಕಾಲ ಉಳಿಯುವುದಿಲ್ಲ. ತಾನು ಯಾರದ್ದೂ ಜೀವನದಲ್ಲಿ ಕೇವಲ ಹೊರೆಯಾಗಿದ್ದೇನೆ ಎಂದು ಯಾರಿಗಾದರೂ ಅನಿಸಲು ಶುರುವಾದರೆ ಯಾವುದೇ ಗಲಾಟೆ ಮಾಡದೆ ಆ ಸಂಬಂಧದಿಂದ ಹಿಂದೆ ಸರಿಯುವುದೇ ಉತ್ತಮ. ಏಕೆಂದರೆ ಪ್ರೀತಿಯು ಅಗಲಿಕೆಯನ್ನು ಸಹಿಸಿಕೊಳ್ಳಬಲ್ಲದು, ಆದರೆ ಅವಮಾನವನ್ನಲ್ಲ. ನೋವು ಕೂಡ ಅದನ್ನು ಸಹಿಸಿಕೊಳ್ಳುವ ತಾಕತ್ತು ಇರುವವರ ಮೇಲೆಯೇ ಫಿದಾ ಆಗಿರುತ್ತದೆ. ಇತ್ತೀಚೆಗೆ ಕೆಲವರು ರಿಲೇಶನ್ಶಿಪ್ ಮೇಂಟೈನ್ ಮಾಡುವುದಕ್ಕಾಗಿ ಪ್ರಾಮಾಣಿಕತೆಯಿಂದಲೇ ಮೋಸ ಮಾಡುತ್ತಾರೆ. ವಯಸ್ಸಿನ ಸಂಬಂಧ ವರ್ಷಗಳಿಂದಲ್ಲ, ಬದಲಾಗಿ ಅನುಭವಗಳಿಂದಿರುತ್ತದೆ. ಕೆಲವೊಮ್ಮೆ ಮನುಷ್ಯ ಯುವಕನಾಗಿದ್ದರೂ ತನ್ನನ್ನು ತಾನು ತುಂಬಾ ಹಳೆಯವನಾಗಿ ಫೀಲ್ ಮಾಡಲು ಶುರು ಮಾಡುತ್ತಾನೆ. ಇತ್ತೀಚೆಗೆ ಪ್ರತಿಯೊಬ್ಬರೂ ಕಾಂಪಿಟೇಷನ್ನಲ್ಲಿದ್ದಾನೆ ಮತ್ತು ನೀವು ನಿಮ್ಮ ಕಷ್ಟವನ್ನು ಯಾರಿಗಾದರೂ ಹೇಳಿದರೆ ಅವರು ನಿಮ್ಮ ಕಷ್ಟಕ್ಕಿಂತ ಹೆಚ್ಚಾಗಿ ತಮ್ಮ ಕಷ್ಟವನ್ನು ಹೇಳಿ ಅಳಲು ಶುರು ಮಾಡುತ್ತಾರೆ. ನಿಜವಾದ ಸಂಬಂಧಗಳ ಬೆಲೆಯನ್ನು ಸಮಯಕ್ಕಿಂತ ಹೆಚ್ಚಾಗಿ ಮಾಡಬೇಕು ಮತ್ತು ನಿಮ್ಮ ಅಸಲಿ ಬೆಲೆ ತಿಳಿದಿರುವವರಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡಬೇಕು. ಸಂಬಂಧಗಳು ಬದಲಾಗುವುದು ಸಹಜ. ಸಮಯದ ಜೊತೆ ನಿಮ್ಮ ಮುಖಲಕ್ಷಣವೂ ಬದಲಾಗುತ್ತದೆ. ಮುಗ್ಧನಾಗಿರುವುದೇ ಇತ್ತೀಚೆಗೆ ಒಂದು ಅಪರಾಧವಾಗಿದೆ. ಸಂಬಂಧಗಳ ಕಥೆ ಇಷ್ಟೇ. ಒಳ್ಳೆಯ ಟೈಮ್ನಲ್ಲಿ ನಿಮ್ಮ ಗುಣಗಳನ್ನು ಮತ್ತು ಕೆಟ್ಟ ಟೈಮ್ನಲ್ಲಿ ನಿಮ್ಮ ನ್ಯೂನತೆಗಳನ್ನು ಎಣಿಸಲಾಗುತ್ತದೆ. ಸಂಬಂಧಗಳ ಅಸಲಿ ಗುರುತು ದೂರದಲ್ಲಿದ್ದಾಗ ತಿಳಿಯುತ್ತದೆ, ಏಕೆಂದರೆ ಹತ್ತಿರವಿದ್ದಾಗ ಪ್ರತಿಯೊಬ್ಬರೂ ಲಾಯಲ್ ಆಗಿ ಕಾಣುತ್ತಾರೆ. ಕೆಲವೊಮ್ಮೆ ಜನರು ನಿಮ್ಮಿಂದ ದೂರವಾಗುವುದು ಕೇವಲ ಒಂದೇ ಕಾರಣಕ್ಕೆ, ನಿಮ್ಮ ಒಳ್ಳೆಯತನ ಅವರ ಯಾವುದೋ ಸ್ವಾರ್ಥಕ್ಕೆ ಅಡ್ಡಿಯಾಗುತ್ತದೆ ಅಂತ. ಪ್ರೀತಿಯಲ್ಲಿ ಮೋಸ ಹೋದ ಮನುಷ್ಯ ದ್ವೇಷಕ್ಕಿಂತಲೂ ಕ್ರೂರಿಯಾಗುತ್ತಾನೆ. ಸಂತೃಪ್ತಿಯೇ ನಿಜವಾದ ಆಸ್ತಿ ಮತ್ತು ತನ್ನ ಬಳಿ ಇರುವುದರಲ್ಲಿ ಯಾರು ತೃಪ್ತಿ ಹೊಂದಿದ್ದಾನೋ ಅವನೇ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ. ಕೆಟ್ಟ ಜನರ ಮಧ್ಯೆ ಸಿಕ್ಕಿ ಹಾಕಿಕೊಳ್ಳುವುದು ಕೆಲವೊಮ್ಮೆ ಮನುಷ್ಯನನ್ನೇ ಕೆಟ್ಟವನನ್ನಾಗಿ ಮಾಡುತ್ತದೆ. ಸಂಬಂಧಗಳನ್ನು ಉಳಿಸಿಕೊಳ್ಳಲು ಜನರು ತಮ್ಮ ಖುಷಿಯನ್ನೇ ತ್ಯಾಗ ಮಾಡುತ್ತಿದ್ದ ಕಾಲ ಈಗಿಲ್ಲ. ಈಗ ಜನರು ತಮ್ಮ ಖುಷಿಗಾಗಿ ಸಂಬಂಧಗಳನ್ನು ತ್ಯಾಗ ಮಾಡಲು ಹಿಂದೇಟು ಹಾಕುವುದಿಲ್ಲ. ಧೈರ್ಯ ತೋರಿಸಿದರೆ ಹೆದರಿಸುವವರು ಹಿಂದೆ ಸರಿಯುತ್ತಾರೆ. ಜೀವನದಲ್ಲಿ ಒಂದು ಟೈಮ್ ಬರುತ್ತದೆ, ಆಗ ಯಾರ ಮೇಲೂ ಯಾವುದೇ ದೂರ ಇರುವುದಿಲ್ಲ. ಯಾರು ಎಲ್ಲರಿಗೂ ಸಾಥ್ ಕೊಡುತ್ತಾನೋ ಅವನೇ ಹೆಚ್ಚಾಗಿ ತನ್ನ ಕೆಟ್ಟ ಸಮಯದಲ್ಲಿ ಒಂಟಿಯಾಗಿರುತ್ತಾನೆ. ಯಾರೇ ಎಷ್ಟೇ ಮಹಾನಾಗಿದ್ದರೂ ಪ್ರಕೃತಿ ಎಂದಿಗೂ ಯಾರಿಗೂ ಮಹಾನಾಗುವ ಅವಕಾಶ ಕೊಡುವುದಿಲ್ಲ. ರೇಸ್ನಲ್ಲಿ ಗೆಲ್ಲುವ ಕುದುರೆಗೆ ಸಕ್ಸಸ್ ಅಂದ್ರೇನು ಅಂತ ಗೊತ್ತಿರುವುದಿಲ್ಲ. ಅದು ಓಡುವುದು ಕೇವಲ ತನ್ನ ಮಾಲೀಕನಿಂದ ಸಿಗುವ ಪೆಟ್ಟಿನಿಂದಾಗಿ ಮಾತ್ರ. ನೀವೆಂದಾದರೂ ಕಷ್ಟದಲ್ಲಿದ್ದಾಗ ನಿಮ್ಮ ಮಾಲೀಕ ಅಂದರೆ ದೇವರು ನಿಮ್ಮದೇ ಗೆಲುವಾಗಲಿ ಎಂದು ಬಯಸುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ. 3 ಗೋಲ್ಡನ್ ರೂಲ್ಸ್. 1. ನೀವು ಯಾರನ್ನು ಪ್ರೀತಿಸುತ್ತೀರೋ ಅವರ ಬಳಿ ಖಂಡಿತ ಕ್ಷಮೆ ಕೇಳಿ. 2. ಯಾರು ನಿಮ್ಮನ್ನು ಪ್ರೀತಿಸುತ್ತಾರೋ ಅವರನ್ನು ಎಂದಿಗೂ ಬಿಡಬೇಡಿ. 3. ನಿಮ್ಮ ಪ್ರತಿಯೊಂದು ನಾಡಿಮಿಡಿತದ ಗುಟ್ಟನ್ನು ಹೇಳಿ, ಆದರೆ ನಿಮ್ಮ ವೀಕ್ ಪಾಯಿಂಟನ್ನು ಯಾರಿಗೂ ಹೇಳಬೇಡಿ. ಇಲ್ಲದಿದ್ದರೆ ಅದು ಬದಲಾಗುವುದು ಖಂಡಿತ. ನಿಲ್ಲುವುದು ಕೆಲವೇ ಕ್ಷಣಗಳು, ಆದರೆ ಜೀವನ ಸಾಗುತ್ತಲೇ ಇರುತ್ತದೆ. ಜೀವನದಲ್ಲಿ ಪ್ರತಿಯೊಂದು ಯಾವುದೋ ಕಾರಣಕ್ಕಾಗಿಯೇ ನಡೆಯುತ್ತದೆ. ಕೆಟ್ಟದ್ದು ಆಗುವುದು ನಾವು ಸರಿಯಾದದ್ದರ ಬೆಲೆ ಅರಿಯಲು. ಯಾರನ್ನಾದರೂ ಅರ್ಥ ಮಾಡಿಕೊಳ್ಳಬೇಕೆಂದರೆ ಯಾವುದಾದರ ವಿಷಯದಲ್ಲಿ ಅವರಿಂದ ಸಲಹೆ ಕೇಳಿ. ಅವರು ಕೊಡುವ ಸಲಹೆಯೇ ಅವರ ಕ್ಯಾರೆಕ್ಟರ್ ಹೇಗಿದೆ ಎಂಬುದನ್ನು ತಿಳಿಸುತ್ತದೆ. ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಎರಡೇ ಕಾರಣ: ಹಣೆ ಬರಹಕ್ಕಿಂತ ಹೆಚ್ಚು ಬೇಕು ಅಂತಾನೆ ಮತ್ತು ಸಮಯಕ್ಕಿಂತ ಮುಂಚೆ ಬೇಕು ಅಂತಾನೆ.
ನಾವು ಶ್ರೀಮಂತರೋ ಬಡವರೋ ಫರಕ್ ಬೀಳಲ್ಲ. ಮನಸ್ಸಿನಲ್ಲಿ ಏನನ್ನಾದರೂ ಕೊಡುವ ಭಾವನೆ ಇದ್ದರೆ ನಮ್ಮ ಒಂದು ನಗು ಎಷ್ಟೋ ಜನರ ಖುಷಿಗೆ ಕಾರಣವಾಗುತ್ತದೆ. ಕೋಪ ಅನ್ನೋದು ಎಂತಹ ವಸ್ತು ಎಂದರೆ ಅದರಲ್ಲಿ ನಗುವವರು ನೀವೇ, ಸಿಕ್ಕಿ ಹಾಕಿಕೊಳ್ಳುವವರು ನೀವೇ, ಪಶ್ಚಾತ್ತಾಪ ಪಡುವವರು ನೀವೇ ಮತ್ತು ದೂರ ಆಗುವವರು ನೀವೇ. ಕೋಪಕ್ಕೆ ತನ್ನದೇ ಆದ ಇಡೀ ಕುಟುಂಬವಿದೆ. ಕೋಪದ ತಂಗಿ ಹಠ, ಕೋಪದ ಹೆಂಡತಿ ಹಿಂಸೆ, ಕೋಪದ ಅಣ್ಣನ ಹೆಸರು ಅಹಂಕಾರ, ಕೋಪದ ತಾಯಿ ನಿರ್ಲಕ್ಷ್ಯ, ತಂದೆಯ ಹೆಸರು ಭಯ, ನಿಂದನೆ ಮತ್ತು ಚಾಡಿ ಕೋಪದ ಹೆಣ್ಣು ಮಕ್ಕಳು. ಒಂದು ಬಾಯಿ ಹತ್ತಿರ ಇದ್ದರೆ ಇನ್ನೊಂದು ಕಿವಿಯ ಹತ್ತಿರವಿರುತ್ತದೆ. ಹೊಟ್ಟೆ ಕಿಚ್ಚು ಈ ಮನೆಯ ಸೊಕ್ಕು ಬೆಳೆದ ಸೊಸೆ ಮತ್ತು ಮೊಮ್ಮಗಳು ದ್ವೇಷ. ಅವಳು ಯಾವಾಗಲೂ ಮೂಗಿನ ತುದಿಯಲ್ಲೇ ಇರ್ತಾಳೆ. ಕೋಪದ ಇಡೀ ಫ್ಯಾಮಿಲಿಯಿಂದ ಯಾವಾಗಲೂ ದೂರ ಇರಿ. ಕೆಲವೊಮ್ಮೆ ಇಟ್ಟೇ ಅನಿಸುತ್ತದೆ, ಯಾರಾದರೂ ಮೆಲ್ಲನೆ ಹತ್ತಿರ ಬಂದು ಹೆಗಲ ಮೇಲೆ ಕೈಯಿಟ್ಟು ಸುಮ್ಮನೆ ಜೊತೆ ಕೂರಬೇಕು. ಯಾವುದೇ ಪ್ರಶ್ನೆ ಇರಬಾರದು, ಯಾವುದೇ ಉತ್ತರವಿರಬಾರದು, ಕೇವಲ ಜೊತೆಗಿರುವ ಫೀಲ್ ಕೊಡಬೇಕು. ಅಪ್ಪ ಅಮ್ಮನಿಗಿಂತ ಚೆನ್ನಾಗಿ ಇದನ್ನು ಯಾರು ತಾನೇ ಮಾಡಲು ಸಾಧ್ಯ? ಸತ್ಯ, ಮಕ್ಕಳು ಕೈ ಬಿಡ್ತಾರೆ, ಆದರೆ ಅಪ್ಪ ಅಮ್ಮ ಎಂದಿಗೂ ಕೈ ಬಿಡುವುದಿಲ್ಲ. ಬಾಲ್ಯದಲ್ಲಿ ದೇವಸ್ಥಾನಗಳಲ್ಲಿ ಗುಂಪಿನಿಂದಾಗಿ ದೇವರ ದರ್ಶನವಾಗದಿದ್ದಾಗ ಅಪ್ಪ ಹೆಗಲ ಮೇಲೆ ಕೂರಿಸಿಕೊಂಡು ದರ್ಶನ ಮಾಡಿಸುತ್ತಿದ್ದರು. ಆಗ ಗೊತ್ತಿರಲಿಲ್ಲ ಯಾರು ಹೆಗಲ ಮೇಲೆ ಹೊತ್ತಿದ್ದಾರೋ ಅವರೇ ದೇವರು ಅಂತ. ದುಡ್ಡಿನಿಂದ ನೀವು ಎಷ್ಟು ಶ್ರೇಷ್ಠರು ಎಂದು ನಿರ್ಧಾರವಾಗುವುದಿಲ್ಲ, ಬದಲಾಗಿ ನಿಮ್ಮ ಆಚಾರ ವಿಚಾರ ಮತ್ತು ನಡವಳಿಕೆ ಅದನ್ನು ನಿರ್ಧರಿಸುತ್ತದೆ. ಏನೇ ಆದರೂ ಒಳ್ಳೆಯದೇ ಆಗುತ್ತದೆ. ಸ್ವಲ್ಪ ಲೇಟ್ ಆಗುತ್ತದೆ, ಆದರೆ ಕರೆಕ್ಟಾಗಿ ಆಗುತ್ತದೆ. ಎಲ್ಲರ ಬಗ್ಗೆ ಕಾಳಜಿ ವಹಿಸಿ, ಆದರೆ ನಿಮ್ಮ ಕಾಳಜಿಯೂ ಇರಲಿ. ಯಾವಾಗಲೂ ನಗುತ್ತಲೇ ಇರಿ. ಕೆಲವೊಮ್ಮೆ ನಿಮಗಾಗಿ, ಇನ್ನು ಕೆಲವೊಮ್ಮೆ ನಿಮ್ಮವರಿಗಾಗಿ. ದುಃಖದ ಕತ್ತಲು ಹೆಚ್ಚು ಹೊತ್ತು ಇರುವುದಿಲ್ಲ. ಶೀಘ್ರದಲ್ಲೇ ಖುಷಿಯ ಬೆಳಕು ಈ ಕತ್ತಲನ್ನು ದೂರ ಮಾಡುತ್ತದೆ. ಷರತ್ತು ಇಷ್ಟೇ, ನೀವು ಧೈರ್ಯವಾಗಿರಬೇಕು ಮತ್ತು ಸಣ್ಣ ಸಣ್ಣ ವಿಷಯಗಳಲ್ಲೂ ಖುಷಿಯನ್ನು ಹುಡುಕುತ್ತಿರಬೇಕು. ಶ್ರೀಕೃಷ್ಣ ಹೇಳುತ್ತಾನೆ, ನೀವು ಖುಷಿಯಾಗಿರಬೇಕೆಂದರೆ ಬೇರೆಯವರ ಮೇಲೆ ಡಿಪೆಂಡ್ ಆಡುವುದನ್ನು ಬಿಡಿ ಮತ್ತು ನಿಮ್ಮ ಕಂಟ್ರೋಲ್ನಲ್ಲಿಲ್ಲದ ವಿಷಯಗಳ ಬಗ್ಗೆ ಚಿಂತಿಸುವುದನ್ನು ಬಿಡಿ. ಇದು ಸ್ವಾರ್ಥಿ ಜಗತ್ತು. ಇಲ್ಲಿ ಯಾರು ಯಾರಿಗೂ ಸ್ವಂತವಲ್ಲ. ಪರಕೀಯರ ಮಾತು ಬಿಡಿ. ಇಲ್ಲಿ ನಮ್ಮವರು ನಮ್ಮವರಾಗಿರುವುದಿಲ್ಲ. ನಾವೇನಾದರೂ ಕನಸು ಕಂಡರೆ ನಮ್ಮವರೇ ಅದನ್ನು ಒಡೆದು ಹಾಕುತ್ತಾರೆ. ಜೀವನದ ದಾರಿಯಲ್ಲಿ ಜೊತೆ ನಡೆಯುತ್ತಾ ನಮ್ಮ ಸಂಗಾತಿಯ ಅರ್ಧ ದಾರಿಯಲ್ಲಿ ಕೈಬಿಡುತ್ತಾನೆ. ಖುಷಿಯಲ್ಲಿ ತಮ್ಮ ಪಾಲು ಕೇಳುತ್ತಾರೆ ಈ ಜನ, ಆದರೆ ಕಷ್ಟದಲ್ಲಿ ಎಲ್ಲಿ ಮಾಯವಾಗುತ್ತಾರೋ ಗೊತ್ತಿಲ್ಲ. ಸ್ವಾರ್ಥಿ ಜಗತ್ತಿನಲ್ಲಿ ಯಾರು ಯಾರಿಗೆ ಸ್ವಂತ, ಯಾರ ಮೇಲೆ ನಂಬಿಕೆ ಇರುತ್ತದೆಯೋ ಅವರೇ ಮೋಸ ಮಾಡುತ್ತಾರೆ. ಇಂದಿನ ಕಾಲದಲ್ಲಿ ಯಾರೂ ನಮ್ಮವರಲ್ಲ. ಜನರಿಗೆ ತಮ್ಮ ಸ್ವಾರ್ಥ ಇರುವವರೆಗೆ ಮಾತ್ರ ಅವರು ನಮ್ಮವರಾಗಿರುತ್ತಾರೆ. ನಿಮ್ಮ ಕೆಟ್ಟ ಟೈಮ್ ನಡೆಯುತ್ತಿರುವಾಗ ಮಾತ್ರ ಅಸಲಿಯಾಗಿ ಯಾರು ನಿಮ್ಮವರು ಮತ್ತು ಯಾರು ಪರಕೀಯರು ಎಂಬುದು ನಿಮಗೆ ಅರ್ಥವಾಗುತ್ತದೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಮನುಷ್ಯ ಜೀವನದಲ್ಲಿ ತಪ್ಪುಗಳನ್ನು ಮಾಡಿ ಅಷ್ಟು ದುಃಖಪಡುವುದಿಲ್ಲ, ಆ ತಪ್ಪುಗಳ ಬಗ್ಗೆ ಪದೇ ಪದೇ ಯೋಚಿಸಿ ದುಃಖಪಡುವಷ್ಟು. ಕರ್ಮವನ್ನು ಅರ್ಥ ಮಾಡಿಕೊಂಡ ವ್ಯಕ್ತಿಗೆ ಧರ್ಮವನ್ನು ಅರ್ಥ ಮಾಡಿಕೊಡುವ ಅಗತ್ಯವಿರುವುದಿಲ್ಲ. ಪಾಪವನ್ನು ದೇಹ ಮಾಡುವುದಿಲ್ಲ, ಅವನ ಆಲೋಚನೆಗಳು ಮಾಡುತ್ತವೆ. ಗಂಗೆ ದೇಹವನ್ನು ತೊಳೆಯುತ್ತದೆ ಹೊರತು ಆಲೋಚನೆಗಳನ್ನಲ್ಲ. ಮನುಷ್ಯ ತಪ್ಪು ಮಾಡಿಯೇ ಕಲಿಯುತ್ತಾನೆ ಎಂಬುದು ಸತ್ಯ, ಆದರೆ ಇದರ ಅರ್ಥ ಜೀವನವಿಡೀ ತಪ್ಪು ಮಾಡುತ್ತಲೇ ಇರಿ ಮತ್ತು ಕಲಿಯುತ್ತಿದ್ದೇವೆ ಎಂದು ಹೇಳಿಕೊಳ್ಳಿ ಅಂತಲ್ಲ. ಕ್ಷಮಿಸುವುದನ್ನು ಕಲಿಯಿರಿ, ಏಕೆಂದರೆ ನಾವು ದೇವರಿಂದ ಇದನ್ನೇ ನಿರೀಕ್ಷಿಸುತ್ತೇವೆ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾನೆ, ಏನಾಯಿತು ಅದು ಒಳ್ಳೆಯದೇ ಆಯಿತು ಮತ್ತು ಏನಾಗುತ್ತದೆಯೋ ಅದು ಕೂಡ ಒಳ್ಳೆಯದೇ ಆಗುತ್ತದೆ. ನಿಮ್ಮನ್ನು ನನಗೆ ಒಪ್ಪಿಸಿಬಿಡಿ ಮತ್ತು ನೀವು ನಿಮ್ಮ ಕರ್ಮದ ಮೇಲೆ ಗಮನ ಹರಿಸಿ ಹೊರತು ಅದರ ಫಲದ ಮೇಲಲ್ಲ ಅಂತ. ಒಮ್ಮೆ ಅರ್ಜುನ ಭಗವಾನ್ ಶ್ರೀಕೃಷ್ಣನನ್ನು ಕೇಳಿದ, ಹೇ ಪ್ರಭು, ಮೌನ ಮತ್ತು ನಗುವಿನ ನಡುವಿನ ವ್ಯತ್ಯಾಸವೇನು? ಆಗ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾನೆ, ಮೌನ ಮತ್ತು ನಗು ಎರಡು ಅತ್ಯಂತ ಶಕ್ತಿಶಾಲಿ ಆಯುಧಗಳು. ನಗುವಿನಿಂದ ಅನೇಕ ಸಮಸ್ಯೆಗಳನ್ನು ಪರಿಹರಿಸಬಹುದು ಮತ್ತು ಮೌನವಾಗಿರುವುದರಿಂದ ಅನೇಕ ಸಮಸ್ಯೆಗಳನ್ನು ದೂರ ಇಡಬಹುದು. ನೆನಪಿರಲಿ, ಸಮಯ ಎಂದಿಗೂ ನಿಲ್ಲುವುದಿಲ್ಲ. ಇಂದು ಕೆಟ್ಟದ್ದಾಗಿದ್ದರೆ ನಾಳೆ ಖಂಡಿತ ಒಳ್ಳೆಯದಾಗುತ್ತದೆ. ನೀವು ಕೇವಲ ನಿಸ್ವಾರ್ಥ ಭಾವನೆಯಿಂದ ಕೆಲಸ ಮಾಡಿ ಮತ್ತು ಇದೊಂದೇ ನಿಮ್ಮ ಕೈಯಲ್ಲಿರುವುದು. ಜೀವನದಲ್ಲಿ ಯಾವಾಗಲೂ ನೆನಪಿಟ್ಟುಕೊಳ್ಳಿ, ನಿಮ್ಮ ತಂದೆ ಕೊಟ್ಟ ಪಾಠ ಅವರ ಅನುಭವದ ಆಧಾರದ ಮೇಲಿರುತ್ತದೆ. ಹಾಗಾಗಿ ಅವರು ಹೇಳಿಕೊಟ್ಟ ಪಾಠ ನಿಮ್ಮ ಜೀವನದ ಯಾವುದಾದರೊಂದು ತಿರುವಿನಲ್ಲಿ ಖಂಡಿತ ಕೆಲಸಕ್ಕೆ ಬರುತ್ತದೆ. ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾನೆ, ನೀನು ಏನು ಬಯಸುತ್ತೀಯೋ ಅದನ್ನೇ ಮಾಡುತ್ತೀಯ, ಆದರೆ ಏನಾಗಬೇಕೆಂದು ನಾನು ಬಯಸುತ್ತೇನೋ ಅದೇ ಆಗುತ್ತದೆ. ಹಾಗಾಗಿ ನಾನು ಏನು ಬಯಸುತ್ತೇನೋ ಅದನ್ನೇ ನೀನು ಮಾಡು, ಆಮೇಲೆ ನೀನು ಏನು ಬಯಸುತ್ತೀಯೋ ಅದೇ ಆಗುತ್ತದೆ. ದೇವರು ನಮಗೆ ಎಂದಿಗೂ ಶಿಕ್ಷೆ ಕೊಡುವುದಿಲ್ಲ, ನಮ್ಮ ಕರ್ಮಗಳೇ ನಮಗೆ ಶಿಕ್ಷೆ ಕೊಡುತ್ತವೆ. ಹಾಗಾಗಿ ಕರ್ಮವನ್ನು ಯೋಚಿಸಿಯೇ ಮಾಡಿ. ಕೆಟ್ಟದ್ದು ಸಣ್ಣದಿರಲಿ ದೊಡ್ಡದಿರಲಿ ಯಾವಾಗಲೂ ವಿನಾಶಕ್ಕೆ ಕಾರಣವಾಗುತ್ತದೆ. ಏಕೆಂದರೆ ದೋಣಿಯಲ್ಲಿ ತೂತು ಸಣ್ಣದಿರಲಿ ದೊಡ್ಡದಿರಲಿ ಅದು ದೋಣಿಯನ್ನು ಮುಳುಗಿಸಿಯೇ ಮುಳುಗಿಸುತ್ತದೆ. ಮನುಷ್ಯ ತನಗೆ ಬೇಕಾದದ್ದನ್ನು ಸಾಧಿಸಬಹುದು, ಒಂದು ವೇಳೆ ಅವನು ನಂಬಿಕೆಯಿಂದ ತನಗೆ ಬೇಕಾದ ವಸ್ತುವಿನ ಬಗ್ಗೆ ನಿರಂತರವಾಗಿ ಧ್ಯಾನಿಸಿದರೆ. ಸಮಯ ಬಂದಾಗ ಎಲ್ಲರಿಗೂ ಸಿಗುತ್ತದೆ, ಆದರೆ ಸಮಯಕ್ಕಿಂತ ಮುಂಚೆ ಆಸೆ ಪಡುವುದೇ ದುಃಖಕ್ಕೆ ಕಾರಣವಾಗುತ್ತದೆ. ನಾವು ಮನಸ್ಸು ಮಾಡಿದರೆ ನಮ್ಮ ಆತ್ಮವಿಶ್ವಾಸ ಮತ್ತು ಹಾರ್ಡ್ ವರ್ಕ್ನ ಬಲದಿಂದ ನಮ್ಮ ಹಣೆಬರಹವನ್ನು ನಾವೇ ಬರೆದುಕೊಳ್ಳಬಹುದು. ಯಾರ ಮನಸ್ಸು ದೇವರಲ್ಲಿ ಲೀನವಾಗಿದೆಯೋ ಅವರಿಗೆ ಜೀವನದ ಪರಿವೇ ಇರುವುದಿಲ್ಲ. ಜೀವನದಲ್ಲಿ ಏನು ಸಿಕ್ಕಿದೆ ಮತ್ತು ಏನು ಕಸಿದುಕೊಳ್ಳಲಾಗಿದೆ ಇದೆಲ್ಲವೂ ಭಕ್ತಿಯ ಮುಂದೆ ಸಣ್ಣದಾಗಿಬಿಡುತ್ತದೆ. ಭಕ್ತಿಯನ್ನು ಪಡೆದುಕೊಳ್ಳಲಾಗುವುದಿಲ್ಲ, ಅದು ಒಂದು ಉಡುಗೊರೆ. ಪ್ರಾರ್ಥನೆ ದೇವರನ್ನು ಬದಲಾಯಿಸುವುದಿಲ್ಲ, ಆದರೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವವನನ್ನು ಅದು ಖಂಡಿತ ಬದಲಾಯಿಸುತ್ತದೆ. ವಿಚಲಿತ ಮನಸ್ಸಿನ ವ್ಯಕ್ತಿಯನ್ನು ಸಾವು ಹೇಗೆ ಕೊಚ್ಚಿಕೊಂಡು ಹೋಗುತ್ತದೆ ಎಂದರೆ, ಆಕಸ್ಮಿಕವಾಗಿ ಬಂದ ಪ್ರವಾಹದಲ್ಲಿ ಮಲಗಿರುವ ಹಳ್ಳಿಯ ಜನರು ಕೊಚ್ಚಿಕೊಂಡು ಹೋಗುವ ಹಾಗೆ.
ನೋಡುವಾಗ ಕೇವಲ ನೋಡಿ, ಕೇಳುವಾಗ ಕೇವಲ ಕೇಳಿ, ಫೀಲ್ ಮಾಡುವಾಗ ಕೇವಲ ಫೀಲ್ ಮಾಡಿ ಮತ್ತು ಯೋಚಿಸುವಾಗ ಕೇವಲ ಯೋಚಿಸಿ. ಇದೇ ವಾಸ್ತವಿಕ ಕರ್ಮ. ನಿಮ್ಮ ಕೆಲಸ ನಿಮಗೆ ಇಷ್ಟವಾದ ಕೆಲಸವನ್ನು ಹುಡುಕುವುದು. ಅದನ್ನು ಹುಡುಕಿ ಮತ್ತು ನಂತರ ಅದರಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿ. ಇದೇ ಸಕ್ಸಸ್ನ ದಾರಿ. ಪ್ರಪಂಚದ ಬಹಳಷ್ಟು ಜನರು ಏಕೆ ಫೇಲ್ ಆಗುತ್ತಾರೆ ಎಂದರೆ ಕಷ್ಟದ ಪರಿಸ್ಥಿತಿಗಳಲ್ಲಿ ಅವರ ಧೈರ್ಯ ಮುರಿದು ಬೀಳುತ್ತದೆ ಮತ್ತು ಅವರು ಹೆದರಿ ಬಿಡುತ್ತಾರೆ. ಪ್ರಪಂಚದ ನಿಯಮವೇನೆಂದರೆ ನಾವು ನಮ್ಮ ಅಸ್ತಿತ್ವಕ್ಕೆ ಯಾವ ರೀತಿಯ ಆಲೋಚನೆಗಳನ್ನು ಕಳುಹಿಸುತ್ತೇವೆಯೋ ಅದೇ ರೀತಿಯ ಎನರ್ಜಿ ನಮಗೆ ವಾಪಸ್ ಸಿಗುತ್ತದೆ. ಆದ್ದರಿಂದ ಯೋಚನೆಗಳು ಪಾಸಿಟಿವ್ ಆಗಿರಬೇಕು. ಆಗ ಮಾತ್ರ ದಾರಿ ಸುಲಭ ಮತ್ತು ಸರಾಗವಾಗುತ್ತದೆ. ಎಂದಿಗೂ ಇನ್ನೊಬ್ಬರಿಗಾಗಿ ಬದುಕುವ ಪ್ರಯತ್ನ ಮಾಡಬೇಡಿ ಮತ್ತು ಇನ್ನೊಬ್ಬರ ದೃಷ್ಟಿಯಲ್ಲಿ ಒಳ್ಳೆಯವರಾಗುವ ಪ್ರಯತ್ನ ಮಾಡಬೇಡಿ. ನಾವು ಒಂಟಿಯಾಗಿ ಬಂದಿದ್ದೇವೆ, ಒಂಟಿಯಾಗಿಯೇ ಹೋಗುತ್ತೇವೆ. ನಾವು ಹೇಗೆ ಕರ್ಮ ಮಾಡುತ್ತೇವೆಯೋ ಹಾಗೆಯೇ ಫಲ ಸಿಗುತ್ತದೆ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾನೆ, ಕಳೆದು ಹೋದದ್ದನ್ನು ಮರೆತು ಬಿಡು, ಮಾಡುತ್ತಿರುವುದರ ಮೇಲೆ ನಂಬಿಕೆ ಇಡು ಮತ್ತು ಏನಾಗುತ್ತದೆಯೋ ಅದರ ಚಿಂತೆ ಬಿಡು. ನೀನು ಕೇವಲ ನಿನ್ನ ಕೆಲಸ ಮಾಡಬೇಕು. ಫಲ ಕೊಡುವ ಕೆಲಸ ನಿಯತಿಯದ್ದು. ಮನುಷ್ಯ ಒಂಟಿಯಾಗಿ ಪಾಪ ಮಾಡುತ್ತಾನೆ ಮತ್ತು ಬಹಳಷ್ಟು ಜನರು ಅದರ ಆನಂದವನ್ನು ಅನುಭವಿಸುತ್ತಾರೆ. ಆನಂದಿಸುವವರೇನೋ ಪಾರಾಗುತ್ತಾರೆ, ಆದರೆ ಪಾಪ ಮಾಡಿದವನು ದೋಷಿಯಾಗುತ್ತಾನೆ. ಜೀವನದ ದುಃಖ ಮತ್ತು ಬದಲಾಯಿಸಲಾಗದ್ದನ್ನು ಅನಂತವಾಗಿ ವಿಸ್ತರಿಸಿಕೊಳ್ಳಿ. ನೆನಪಿರಲಿ, ಸತ್ಯ ಪ್ರತಿ ಬಾರಿಯೂ ಶುಭ ಮತ್ತು ಮಂಗಳಕರವಾಗಿರುವುದಿಲ್ಲ ಮತ್ತು ಸುಳ್ಳು ಕೂಡ ಪ್ರತಿ ಬಾರಿಯೂ ಅಶುಭ ಮತ್ತು ಅಮಂಗಳಕರವಾಗಿರುವುದಿಲ್ಲ. ಭಗವಾನ್ ಶ್ರೀಕೃಷ್ಣನು ತನ್ನ ಜೀವನದಲ್ಲಿ ಕಲಿಸಿದ್ದೇನೆಂದರೆ, ಸುಳ್ಳು ಮತ್ತು ಸತ್ಯವು ನೀವು ಏನು ಹೇಳಿದ್ದೀರಿ ಎಂಬುದರ ಆಧಾರದ ಮೇಲಲ್ಲ, ಬದಲಿಗೆ ನೀವು ಅದನ್ನು ಏಕೆ ಹೇಳಿದ್ದೀರಿ ಎಂಬುದರ ಆಧಾರದ ಮೇಲೆ ನಿರ್ಧಾರವಾಗುತ್ತದೆ. ಸುಖ ಮತ್ತು ದುಃಖ ಅವರವರ ಹಣೆಬರಹದಿಂದ ಸಿಗುತ್ತದೆ. ಶ್ರೀಮಂತಿಕೆ ಮತ್ತು ಬಡತನದೊಂದಿಗೆ ಇದಕ್ಕೆ ಯಾವುದೇ ಸಂಬಂಧವಿಲ್ಲ. ಅಳುವವರು ಅರಮನೆಗಳಲ್ಲೂ ಅಳುತ್ತಾರೆ ಮತ್ತು ಹಣೆಬರಹದಲ್ಲಿ ಖುಷಿ ಇದ್ದರೆ ಗುಡಿಸಲಿನಲ್ಲೂ ನಗು ಪ್ರತಿಧ್ವನಿಸುತ್ತದೆ. ಯಾರದ್ದೋ ನೆನಪುಗಳಲ್ಲಿ ನರಳಿ ನರಳಿ ಸಾಯುವುದಕ್ಕಿಂತ ನಿಮ್ಮ ತಾಕತ್ತನ್ನು ನಿಮ್ಮ ಗುರಿಯ ಮೇಲೆ ಹಾಕಿ ಮತ್ತು ಎಷ್ಟು ಸಕ್ಸಸ್ ಆಗಿ ಅಂದರೆ ಒಂದು ದಿನ ನಿಮ್ಮನ್ನು ಬಿಟ್ಟವರು ಪಶ್ಚಾತ್ತಾಪ ಪಡಬೇಕು. ಸಕ್ಸಸ್ ಆದ ವ್ಯಕ್ತಿಯ ಹೊಳಪು ಜನರಿಗೆ ಕಾಣುತ್ತದೆ, ಆದರೆ ಅವನು ಎಷ್ಟು ಕತ್ತಲನ್ನು ನೋಡಿದ್ದಾನೆ ಎಂದು ಯಾರಿಗೂ ತಿಳಿದಿಲ್ಲ. ಕನಸುಗಳು ನನಸಾಗದಿದ್ದರೆ ದಾರಿ ಬದಲಾಯಿಸಿ, ಸಿದ್ಧಾಂತಗಳನ್ನಲ್ಲ. ಏಕೆಂದರೆ ಮರ ಯಾವಾಗಲೂ ಎಲೆಗಳನ್ನು ಬದಲಾಯಿಸುತ್ತದೆ, ಬೇರುಗಳನ್ನಲ್ಲ. ಯಾವುದೇ ವ್ಯಕ್ತಿ ತಲೆ ಬೋಳಿಸಿಕೊಳ್ಳುವುದರಿಂದ, ದೊಡ್ಡ ಮನೆತನದಲ್ಲಿ ಅಥವಾ ಜಾತಿಯಲ್ಲಿ ಹುಟ್ಟುವುದರಿಂದ ಸನ್ಯಾಸಿಯಾಗುವುದಿಲ್ಲ. ಯಾವ ವ್ಯಕ್ತಿಯಲ್ಲಿ ಸತ್ಯ ಮತ್ತು ವಿವೇಕ ಇರುತ್ತದೆಯೋ ಅವನೇ ಧನ್ಯ, ಅವನೇ ಸಂತ. ನೋವು ಗ್ಯಾರಂಟಿ, ಅದು ನಿಮ್ಮ ಕೈಯಲ್ಲಿಲ್ಲ. ಆದರೆ ದುಃಖ ಪಡಬೇಕೋ ಬೇಡವೋ ಅನ್ನೋದು ಖಂಡಿತ ನಿಮ್ಮ ಕೈಯಲ್ಲಿದೆ. ಆರೋಗ್ಯವೇ ಅತಿದೊಡ್ಡ ಉಡುಗೊರೆ, ಸಂತೃಪ್ತಿಯೇ ಅತಿದೊಡ್ಡ ಸಂಪತ್ತು ಮತ್ತು ಒಳ್ಳೆಯ ಯೋಚನೆಗಳು ನಮ್ಮ ಜೀವನದ ಅತ್ಯುತ್ತಮ ಸಂಗಾತಿಗಳು. ಮನಸ್ಸೇ ಎಲ್ಲವೂ. ನಾವು ಏನು ಯೋಚಿಸುತ್ತೇವೆಯೋ ಅದೇ ಆಗುತ್ತೇವೆ. ಆಧ್ಯಾತ್ಮಿಕ ಹಾದಿಯಲ್ಲಿ ನಡೆಯಲು ನಿಮಗೆ ಯಾರ ಸಾಥ್ ಸಿಗದಿದ್ರೆ ಒಂಟಿಯಾಗಿಯೇ ನಡೆಯಿರಿ. ಜಗತ್ತಿನ ಬೇರೆ ಯಾವ ವ್ಯಕ್ತಿಯೂ ಪಡೆಯುವಷ್ಟೇ ನಿಮ್ಮ ಪ್ರೀತಿ ಮತ್ತು ಕಾಳಜಿಗೆ ನೀವೂ ಅರ್ಹರು. ಎಲ್ಲಾ ಕೆಟ್ಟತನಗಳಿಂದ ದೂರವಿರಲು ಒಳ್ಳೆಯದನ್ನು ಬೆಳೆಸಿಕೊಳ್ಳಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಳ್ಳಿ. ಕಳೆದು ಹೋದ ಸಮಯ ಕಳೆದು ಹೋಗಿದೆ ಮತ್ತು ಭವಿಷ್ಯ ಇನ್ನೂ ಬಹಳ ದೂರವಿದೆ. ನೀವು ಬದುಕಬಹುದಾದ ಸಮಯ ಎಂದರೆ ಅದು ಪ್ರೆಸೆಂಟ್ ಮಾತ್ರ. ಮೌನವಾಗಿರುವುದು ಬಹಳ ಒಳ್ಳೆಯ ವಿಷಯ, ಆದರೆ ನಿಮ್ಮ ಅಸ್ತಿತ್ವವನ್ನೇ ಅಳಿಸಿ ಹಾಕುವಂಥ ಮೌನ ಯಾವತ್ತಕ್ಕೆ ಬಂತು? ಮೌನ ನಿಮ್ಮ ತಾಕತ್ತು ಹೌದು ಮತ್ತು ನಿಮ್ಮ ವೀಕ್ನೆಸ್ ಕೂಡ. ಕೇವಲ ಯಾವಾಗ ಮೌನವಾಗಿರಬೇಕು ಮತ್ತು ಯಾವಾಗ ಇರಬಾರದು ಎಂದು ನಿಮಗೆ ತಿಳಿದಿರಬೇಕು. ಪ್ರೀತಿ ಫ್ರೀಯಾಗಿದ್ದರೂ ಈ ಭೂಮಿಯ ಮೇಲಿನ ಅತ್ಯಂತ ದುಬಾರಿ ಸುಖ. ಯಾರಾದರೂ ನನ್ನ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ಅವರ ಬಳಿ ಕೇಳಿ, ಸರಿಯಾಗಿ ತಿಳಿದುಕೊಂಡಿದ್ದೀರಾ ಅಥವಾ ಸುಮ್ಮನೆ ಮನಸ್ಸು ಹಗುರ ಮಾಡಿಕೊಳ್ಳುತ್ತಿದ್ದೀರಾ ಅಂತ. ಯಾವಾಗಲೂ ಏನು ತೋರಿಸ್ತಿದ್ದಾರೋ ಅದನ್ನು ನೋಡಬೇಡಿ, ಏನು ಮುಚ್ಚಿಡುತ್ತಿದ್ದಾರೋ ಅದನ್ನು ನೋಡಿ. ಬೆಲೆ ಇರುವುದು ನೀರಿಗಲ್ಲ, ಬಾಯಾರಿಕೆಗೆ. ಬೆಲೆ ಇರುವುದು ಸಾವಿಗಲ್ಲ, ಉಸಿರಿಗೆ. ಪ್ರಪಂಚದಲ್ಲಿ ಪ್ರೀತಿಸುವವರು ಬಹಳ ಜನರಿದ್ದಾರೆ, ಆದರೆ ಬೆಲೆ ಇರುವುದು ಪ್ರೀತಿಗಲ್ಲ, ನಂಬಿಕೆಗೆ. ನಾನು ದುಡ್ಡು ಬಿಟ್ಟು ಬೇರೇನೂ ಇಲ್ಲದ ಎಷ್ಟೋ ಬಡವರನ್ನು ನೋಡಿದ್ದೇನೆ. ಸಮಾಜ ಅನ್ನೋದು ಒಂದು ಮಾರುಕಟ್ಟೆ. ಇಲ್ಲಿ ಸಲಹೆ ಹೋಲ್ಸೇಲ್ ಆಗಿ ಮತ್ತು ಸಹಾಯ ಬಡ್ಡಿಯ ರೂಪದಲ್ಲಿ ಲಭ್ಯವಿದೆ. ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಸಮಾನವಾಗಿ ಸಿಗುವ ಒಂದು ವಸ್ತು ಎಂದರೆ ಅದು ಟೈಮ್. ನೀನು ನಗು, ನೀನು ಮುಗುಳ್ನಗು ಮತ್ತು ಅಳುವುದನ್ನು ಕಡಿಮೆ ಮಾಡು. ನೀನು ಜೀವಂತವಾಗಿದ್ದೀಯ. ಜೀವನದ ಮೂಗಿಗೆ ದಾರ ಹಾಕು. ವಿಷ ಅಂಗಡಿಯಲ್ಲಿ ನಕಲಿ ಮತ್ತು ನಾಲಿಗೆಯ ಮೇಲೆ ಅಸಲಿ ಸಿಗುತ್ತದೆ. ಯಾವಾಗಲೂ ನಗುತ್ತಲೇ ಇರಿ. ಒಂದು ದಿನ ಜೀವನವು ನಿಮ್ಮನ್ನು ಕಾಡಿ ಕಾಡಿ ಸುಸ್ತಾಗಿ ಬಿಡುತ್ತದೆ. ಮನಸ್ಸು ತುಂಬಿ ಹೋದರೆ ಅತ್ಯುತ್ತಮವಾದದ್ದು ಕೂಡ ವೇಸ್ಟ್ ಎನಿಸುತ್ತದೆ. ಅಟ್ಯಾಚ್ಮೆಂಟ್ ಅನ್ನೋದು ಎಂದಿಗೂ ವಾಸಿಯಾಗದ ಗಾಯದ ಹೆಸರು. ಮನುಷ್ಯನ ಅತ್ಯಂತ ಪ್ರಾಮಾಣಿಕ ಸಂಗಾತಿ ಅವನ ಆರೋಗ್ಯ.
ಯಾವ ದಿನ ಆರೋಗ್ಯ ಕೈಕೊಡುತ್ತದೆಯೋ ಮನುಷ್ಯ ಪ್ರತಿಯೊಂದು ಸಂಬಂಧಕ್ಕೂ ಹೊರೆಯಾಗುತ್ತಾನೆ. ನಿಮಗಾಗಿಯೂ ಸಮಯ ಕೊಡಿ. ನಮ್ಮ ಮೊದಲ ಅವಶ್ಯಕತೆ ನಾವೇ. ಪಶ್ಚಾತ್ತಾಪ ಪಡಲು ಇಡೀ ವಯಸ್ಸೇ ಇದೆ. ಈ ಕ್ಷಣವನ್ನು ಸರಿಪಡಿಸಿಕೊಳ್ಳಿ. ಜೀವನ ಬದಲಿಸುವ ಗಳಿಗೆ ಇದೆ. ದೀಪ ಮತ್ತು ಬತ್ತಿ ತಮ್ಮ ತಮ್ಮ ಜಾಗದಲ್ಲಿ ಸರಿಯಾಗೇ ಇರ್ತವೆ. ಬೆಂಕಿ ಹಚ್ಚುವುದು ಬೇರೆಯವರೇ. ಸಂಬಂಧಗಳು ದೊಡ್ಡ ದೊಡ್ಡ ಮಾತುಗಳನ್ನಾಡುವುದರಿಂದಲ್ಲ, ಸಣ್ಣ ಸಣ್ಣ ಫೀಲಿಂಗ್ಸ್ ಅನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಆಳವಾಗುತ್ತವೆ. ಕಳೆದು ಹೋಗುತ್ತಿರುವುದು ಸಮಯವಲ್ಲ, ಜೀವನ. ಓಪನ್ ಮತ್ತು ಕ್ಲೋಸ್ ಎರಡೂ ವಿರುದ್ಧ ಪದಗಳು. ಆದರೆ ಎಂಥ ಮಜವಾದ ವಿಷಯವೆಂದರೆ, ನಮ್ಮ ಮನಸ್ಸು ಯಾರಿಗೆ ಓಪನ್ ಆಗಿರುತ್ತದೆಯೋ ಅವರು ನಮಗೆ ಬಹಳ ಕ್ಲೋಸ್ ಆಗಿರುತ್ತಾರೆ. ಯಾವಾಗಲೂ ಕನ್ಫ್ಯೂಸ್ ಆಗಿರ್ತೀನಿ. ಯಾರು ಹೆಚ್ಚು ಸುಖಿ? ಚಿನ್ನದ ಚೈನ್ ಹಾಕಿರೋಣ ಅಥವಾ ನೆಮ್ಮದಿಯಾಗಿ ಮಲಗೋಣ? ದೊಡ್ಡ ಮನಸ್ಸು ಮಾಡಿ ಜನರನ್ನು ಕ್ಷಮಿಸಿಬಿಡಿ. ಆದರೆ ಮತ್ತೆ ಅವರ ಮೇಲೆ ಎಂದಿಗೂ ನಂಬಿಕೆ ಇಡದಷ್ಟು ಬುದ್ಧಿವಂತರಾಗಿರಿ. ಕೆಟ್ಟ ಅಭ್ಯಾಸಗಳನ್ನು ಸಮಯಕ್ಕೆ ಸರಿಯಾಗಿ ಬದಲಾಯಿಸದಿದ್ದರೆ ಅವು ನಿಮ್ಮ ಜೀವನದ ಟೈಮನ್ನೇ ಬದಲಾಯಿಸಿಬಿಡುತ್ತವೆ. ಸ್ವಂತ ಐಡೆಂಟಿಟಿ ಸೃಷ್ಟಿಸುವುದರಲ್ಲಿರುವ ಮಜಾ ಬೇರೆಯವರ ನೆರಳಾಗುವುದರಲ್ಲಿಲ್ಲ. ಮೈಲಿಗಟ್ಟಲೆ ಪ್ರಯಾಣ ಒಂದೇ ಕ್ಷಣದಲ್ಲಿ ಹಾಳಾಯಿತು. ಯಾವಾಗ ನಮ್ಮವರೇ ಹೇಗೆ ಬರೋದಾಯಿತು ಎಂದು ಕೇಳಿದರು. ಯಾರೋ ಬರುವುದರಿಂದ ಅಥವಾ ಹೋಗುವುದರಿಂದ ಜೀವನ ನಿಲ್ಲುವುದಿಲ್ಲ. ಕೇವಲ ಬದುಕುವ ಸ್ಟೈಲ್ ಬದಲಾಗುತ್ತದೆ. ಜೀವನದ ಪಯಣದಲ್ಲಿ ಕೇವಲ ಇಷ್ಟೇ ಪಾಠ ಕಲಿತಿದ್ದು. ಆಸರೆ ಯಾರೋ ಒಬ್ಬರು ಕೊಡುತ್ತಾರೆ, ತಳ್ಳಲು ಪ್ರತಿಯೊಬ್ಬನೂ ರೆಡಿಯಾಗಿದ್ದಾನೆ. ಈ ಜೀವನದಲ್ಲಿ ಯಾರು ಯಾರಿಗೂ ಸ್ವಂತವಲ್ಲ. ಕೇವಲ ನಮಗಾಗಿ ಯಾರೋ ಇದ್ದಾರೆ ಎಂದು ನಾವು ಅಂದುಕೊಳ್ಳುತ್ತೇವೆ. ಆದರೆ ಟೈಮ್ ಬಂದಾಗ ಅವರು ಕೂಡ ನಮ್ಮವರಾಗುವುದಿಲ್ಲ. ಜೀವನದ ಪಾತ್ರವನ್ನು ನಿಭಾಯಿಸುವುದು ಅಷ್ಟು ಸುಲಭವಲ್ಲ. ಸಂಬಂಧಗಳನ್ನು ಒಗ್ಗೂಡಿಸಲು ಮನುಷ್ಯ ಚದುರಿ ಹೋಗಬೇಕಾಗುತ್ತದೆ. ನಿಮ್ಮ ಜೀವನವನ್ನು ಹೇಗೆ ಬದುಕಿ ಎಂದರೆ, ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಿದರೆ ಜನರು ಅದನ್ನು ನಂಬಬಾರದು. ಜೀವನ ಸೈನ್ಸ್ ತರಹ ಇರುತ್ತೆ. ಎಷ್ಟು ಹೆಚ್ಚು ಎಕ್ಸ್ಪೆರಿಮೆಂಟ್ ಮಾಡ್ತೀರೋ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತದೆ. ಸಿಮೆಂಟಿನಿಂದ ಕೂಡ ಒಂದು ಪಾಠ ಕಲಿಯಬಹುದು. ಸೇರಿಸಲು ಮೆದುವಾಗಿರುವುದು ಅಗತ್ಯ ಮತ್ತು ಸೇರಿಕೊಂಡಿರಲು ಗಟ್ಟಿಯಾಗಿರುವುದು ಅಗತ್ಯ. ಪ್ರಾಣ ಹೋದ ಮೇಲೆ ದೇಹ ಸುಟ್ಟು ಬೂದಿಯಾಗುತ್ತದೆ. ಆದರೆ ಸಂಬಂಧಗಳಿಂದ ಪ್ರೀತಿ ಹೊರಟು ಹೋದರೆ ಮನುಷ್ಯ ಮನಸ್ಸಿನಲ್ಲೇ ಉರಿದು ಹೋಗುತ್ತಾನೆ. ಕ್ಯಾಮೆರಾದಲ್ಲಿ ಎಲ್ಲ ಖುಷಿಗಳನ್ನು ಸೆರೆ ಹಿಡಿಯುತ್ತಾರೆ. ಫೋಟೋದ ಹೊರಗೆ ಯಾರೂ ನಗುತ್ತಿರುವಂತೆ ಕಾಣುವುದಿಲ್ಲ. ಯಾರು ಸಮಯ ನೋಡಿ ನಿಮಗೆ ಗೌರವ ಕೊಡುತ್ತಾರೋ ಅವರು ನಿಮ್ಮವರಲ್ಲ. ಏಕೆಂದರೆ ಸಮಯ ನೋಡಿ ಕೇವಲ ಸ್ವಾರ್ಥವನ್ನು ಪೂರೈಸಿಕೊಳ್ಳುತ್ತಾರೆ. ಯಾರೋ ನಿಮ್ಮನ್ನು ಮುರಿದು ಹಾಕುವಷ್ಟು ವೀಕ್ ಆಗಬೇಡಿ. ಬದಲಾಗಿ ನಿಮ್ಮನ್ನು ಮುರಿಯಲು ಬಂದವನೇ ಮುರಿದು ಬೀಳುವಷ್ಟು ಸ್ಟ್ರಾಂಗ್ ಆಗಿ. ಟೆನ್ಷನ್, ಡಿಪ್ರೆಷನ್ ಮತ್ತು ಅಸಹನೆ ಯಾವಾಗ ಬರುತ್ತದೆ ಎಂದರೆ ಮನುಷ್ಯ ತನಗಾಗಿ ಕಡಿಮೆ ಮತ್ತು ಬೇರೆಯವರಿಗಾಗಿ ಹೆಚ್ಚು ಯೋಚಿಸಿದಾಗ. ಆಸೆಗಳು, ನಿರೀಕ್ಷೆಗಳು ಮತ್ತು ಉಗುರುಗಳನ್ನು ಆಗಾಗ ಕತ್ತರಿಸುತ್ತಿರಬೇಕು. ಇಲ್ಲದಿದ್ದರೆ ಇವೇ ದುಃಖಕ್ಕೆ ಕಾರಣವಾಗುತ್ತವೆ. ಪ್ರಾರ್ಥನೆಗಳು ಸಿಕ್ಕರೆ ಸಾಕು. ಮೆಡಿಸಿನ್ ಅಂತೂ ದುಡ್ಡು ಕೊಟ್ರೆ ಸಿಕ್ಕೇ ಸಿಗ್ತದೆ. ಕೆಲವೊಮ್ಮೆ ಗಟ್ಟಿಯಾಗಿ ಹಿಡಿದುಕೊಂಡ ಬೆರಳುಗಳೂ ಬಿಟ್ಟು ಹೋಗ್ತವೆ. ಏಕೆಂದರೆ ಸಂಬಂಧಗಳನ್ನು ತಾಕತ್ತಿನಿಂದಲ್ಲ, ಮನಸ್ಸಿನಿಂದ ನಿಭಾಯಿಸಲಾಗ್ತದೆ. ಪ್ರಶಂಸೆ ಮುಖದ್ದಲ್ಲ, ಕ್ಯಾರೆಕ್ಟರ್ದಾಗಬೇಕು. ಏಕೆಂದರೆ ಒಳ್ಳೆಯ ಮುಖ ಮಾಡಲು ಕೆಲವು ನಿಮಿಷಗಳು ಬೇಕು. ಆದರೆ ಒಳ್ಳೆಯ ಕ್ಯಾರೆಕ್ಟರ್ ಮಾಡಲು ಇಡೀ ಜೀವನವೇ ಬೇಕು. ಬಟ್ಟೆ ಎಷ್ಟೇ ಕಾಸ್ಟ್ಲಿ ಆಗಿರಲಿ, ಚೀಪ್ ಕ್ಯಾರೆಕ್ಟರನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ನಿಮ್ಮನ್ನು ನೀವು ಮುರಿದು ಹಾಕಿಕೊಂಡರೂ ಈ ಜಗತ್ತು ನಿಮ್ಮಿಂದ ಖುಷಿ ಪಡುವುದಿಲ್ಲ. ಗಾಳಿಯದ್ದು ಎಂಥ ವಿಚಿತ್ರ ಅಭ್ಯಾಸ. ಎಲ್ಲೋ ಆರಿಹೋದ ಬೂದಿಯನ್ನು ಹೊತ್ತಿಸುತ್ತದೆ, ಇನ್ನೆಲ್ಲೋ ಉರಿಯುತ್ತಿರುವ ದೀಪವನ್ನು ಆರಿಸುತ್ತದೆ. ಏನಾದರೂ ದೊಡ್ಡದು ಮಾಡಬೇಕೆಂದಿದ್ದರೆ ನಿಮ್ಮ ಯೋಚನೆ ದೊಡ್ಡದಾಗಿರಲಿ. ಏಕೆಂದರೆ ವೀಕ್ ಯೋಚನೆ ಮನುಷ್ಯನನ್ನು ಕೆಳಗೆ ಬೀಳಿಸುತ್ತದೆ ಮತ್ತು ಅವನ ಉದ್ದೇಶಗಳನ್ನು ವೀಕ್ ಮಾಡ್ತದೆ. ಸೈಲೆಂಟ್ ಮೋಡ್ ಕೇವಲ ಫೋನಿಗೆ ಮಾತ್ರ ಚೆನ್ನಾಗಿರುತ್ತದೆ, ಸಂಬಂಧಗಳು ಮತ್ತು ಸ್ನೇಹಿತರಿಗಲ್ಲ. ಕುಂಡದಲ್ಲಿರುವ ಗಿಡಗಳದ್ದು ಎಂಥ ಅನಿವಾರ್ಯತೆ. ಹಸಿರಾಗಿಯೂ ಇರಬೇಕು ಮತ್ತು ಬೆಳೆಯಲೂ ಬಾರದು. ಜನರ ಬಡಬಡಿಕೆಗೆ ಉತ್ತರಿಸದವನನ್ನು ವೀಕೆಂದು ತಿಳಿಯಬೇಡಿ. ಏಕೆಂದರೆ ಕೆಸರಿಗೆ ಕಲ್ಲು ಹೊಡೆಯದವರು ಬುದ್ಧಿವಂತರಾಗಿರುತ್ತಾರೆ. ಸಂಬಂಧ ಮತ್ತು ನೀರು ಎರಡೂ ಒಂದೇ. ಬಣ್ಣವಿಲ್ಲ, ರೂಪವಿಲ್ಲ, ಆದರೂ ಜೀವನದ ಅಸ್ತಿತ್ವಕ್ಕೆ ಅತ್ಯಂತ ಮುಖ್ಯವಾದದ್ದು. ಎಷ್ಟೋ ಬಾರಿ ಮನುಷ್ಯ ಬೇರೆಯವರಿಗೆ ಧೈರ್ಯ ತುಂಬುತ್ತಾ ತಾನೇ ಒಡೆದು ಹೋಗುತ್ತಾನೆ. ಜನರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ತಲೆಕೆಡಿಸಿಕೊಳ್ಬೇಡಿ. ಏಕೆಂದರೆ ಆ ಜನರಿಗೆ ನಿಮಗೆ ಬೆಲೆ ಕೊಡುವ ಬೇರೆ ದಾರಿ ಗೊತ್ತಿರುವುದಿಲ್ಲ. ವಾಸ್ತವವಾಗಿ ಪ್ರಯಾಣದಲ್ಲಿ ಧೂಳನ್ನು ಗುಲಾಲೆಂದು ತಿಳಿದುಕೊಳ್ಳುವವನಿಗೆ ಮಾತ್ರ ಜೀವನದ ಆಟ ಅರ್ಥವಾಗ್ತದೆ. ಜೀವನದಲ್ಲಿ ಕೆಲವು ಸ್ನೇಹ ದಡ್ಡರೊಂದಿಗೂ ಇಟ್ಟುಕೊಳ್ಳುವುದು ಅಗತ್ಯ. ಏಕೆಂದರೆ ಕಷ್ಟ ಬಂದಾಗ ಬುದ್ಧಿವಂತರು ಯಾವಾಗಲೂ ಬ್ಯುಸಿ ಇರುತ್ತಾರೆ. ಜೀವನವನ್ನು ನಾಶ ಮಾಡುವುದು ಕೇವಲ ಎರಡೇ ಪದಗಳು, ಒಂದು ಈಗೋ ಮತ್ತು ಇನ್ನೊಂದು ಭ್ರಮೆ.
ಸಂಬಂಧಗಳಲ್ಲಿ ದ್ವೇಷ ಹೆಚ್ಚಾಗಲು ಇದೂ ಒಂದು ಕಾರಣವೇನೆಂದರೆ ಇತ್ತೀಚೆಗೆ ಜನರು ಪರಕೀಯರನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುವುದರಲ್ಲಿ ಮತ್ತು ತಮ್ಮವರನ್ನು ಇಗ್ನೋರ್ ಮಾಡುವುದರಲ್ಲೇ ಬ್ಯುಸಿಯಾಗಿರುತ್ತಾರೆ. ಮನುಷ್ಯ ಎಲ್ಲವನ್ನೂ ಮರೆಯಬಹುದು, ತನ್ನವರಿಗೆ ಕಷ್ಟ ಬಂದಾಗ ಅವರು ಜೊತೆ ಇರಲಿಲ್ಲ ಎಂಬ ಕ್ಷಣಗಳನ್ನು ಹೊರತುಪಡಿಸಿ. ನೀನು ಕೆಳಗೆ ಬಿದ್ದು ನೋಡು, ಎತ್ತಲು ಯಾರೂ ಬರುವುದಿಲ್ಲ. ಸ್ವಲ್ಪ ಹಾರಿ ನೋಡು, ಬೀಳಿಸಲು ಎಲ್ಲರೂ ಬರುತ್ತಾರೆ. ನೆಮ್ಮದಿ ಈ ಜಗತ್ತಿನ ಅತ್ಯಂತ ದುಬಾರಿ ವಸ್ತು. ಹಾಗಾಗಿ ಚೀಪ್ ಜನರ ಹಿಂದೆ ಇದನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಸಕ್ಸಸ್ ಆಗಲು ಒಂಟಿಯಾಗಿಯೇ ಮುಂದೆ ಹೋಗಬೇಕು. ನೀವು ಸಕ್ಸಸ್ ಆದ ಮೇಲೆ ಮಾತ್ರ ಜನರು ಜೊತೆ ಬರುತ್ತಾರೆ. ಸಂಬಂಧ ಉಳಿಬೇಕೆಂದರೆ ಭೇಟಿಯಾಗುವುದು ಅಗತ್ಯ. ನೆಟ್ಟು ಮರೆತು ಬಿಟ್ಟರೆ ಗಿಡಗಳು ಒಣಗಿ ಹೋಗುತ್ತವೆ. ಬಹಳಷ್ಟು ಪಡೆಯುವವರು ಬಹಳಷ್ಟನ್ನು ಕಳೆದುಕೊಳ್ಳುತ್ತಾರೆ. ಈ ಜಗತ್ತಿನಲ್ಲಿ ನಗುವವರೇ ಅತಿ ಹೆಚ್ಚು ಅಳುವವರು. ಒಳ್ಳೆಯ ಮನಸ್ಸಿರುವವರು ಯಾವಾಗಲೂ ಖುಷಿಯಾಗಿರುತ್ತಾರೆ ಎಂದು ಜನರು ಹೇಳುತ್ತಾರೆ. ಆದರೆ ನನ್ನ ಪ್ರಕಾರ ಒಳ್ಳೆಯ ಮನಸ್ಸು ಯಾವಾಗಲೂ ನೋವು ತಿನ್ನುತ್ತದೆ, ಏಕೆಂದರೆ ಅದು ಬೇರೆಯವರಿಂದ ಒಳ್ಳೆಯ ನಡವಳಿಕೆಯನ್ನು ನಿರೀಕ್ಷಿಸುತ್ತದೆ. ಜೀವನವನ್ನು ಎಷ್ಟು ಅದ್ಭುತವಾಗಿ ರೂಪಿಸಿ ಎಂದರೆ ನಿಮ್ಮನ್ನು ನೆನಪಿಸಿಕೊಂಡು ಯಾವನೋ ನಿರಾಶೆಗೊಂಡ ವ್ಯಕ್ತಿಯ ಕಣ್ಣಲ್ಲೂ ಹೊಳಪು ಮೂಡಬೇಕು. ಜೀವನದಲ್ಲಿ 2 ರೀತಿಯ ಜನರು ಫೇಲ್ ಆಗ್ತಾರೆ. ಯೋಚಿಸುತ್ತಾರೆ ಆದರೆ ಮಾಡುವುದಿಲ್ಲ ಅನ್ನೋರು, ಮತ್ತು ಮಾಡುವ ಮುನ್ನ ಯೋಚಿಸುವುದಿಲ್ಲ ಅನ್ನೋರು. ಗೆಲುವು ಮತ್ತು ಸೋಲು ಎರಡೂ ಪರಿಸ್ಥಿತಿಗಳಲ್ಲೂ ತಾಳ್ಮೆ ಕಾಯ್ದುಕೊಳ್ಳುವುದು ಕೇವಲ ಒಬ್ಬ ಜ್ಞಾನಿಗೆ ಮಾತ್ರ ಸಾಧ್ಯ. ಮಡಿಕೆ ಸ್ವಲ್ಪ ಖಾಲಿ ಇದ್ದರೂ ಸದ್ದು ಮಾಡುತ್ತದೆ ಮತ್ತು ಸ್ವಲ್ಪ ತುಂಬಿದ ತಕ್ಷಣ ಚೆಲ್ಲಲು ಶುರುವಾಗ್ತದೆ. ಯಾರದ್ದೂ ಇಲ್ಲದಿರುವಿಕೆಯ ಫೀಲ್ ಎಲ್ಲರಿಗೂ ಆಗ್ತದೆ, ಆದರೆ ಯಾರೋ ಇರುವಾಗ ಅದರ ಬೆಲೆ ಯಾರಿಗೂ ತಿಳಿಯುವುದಿಲ್ಲ. ಕೇವಲ ತಮ್ಮ ಅಭ್ಯಾಸಗಳಿಗೆ ಬಲಿಯಾಗಿದ್ದಾರೆ ಅಷ್ಟೇ. ಇಲ್ಲದಿದ್ದರೆ ಸರಿ ತಪ್ಪಿನ ಅರಿವು ಎಲ್ಲರಿಗೂ ಇರುತ್ತದೆ. ಚೆನ್ನಾಗಿದ್ದೀನಿ ಇದನ್ನಂತೂ ನಾವು ಯಾರ ಬಳಿ ಬೇಕಾದರೂ ಹೇಳ್ಬೋದು, ಆದರೆ ಪ್ರಾಬ್ಲಮಲ್ಲಿದ್ದೀನಿ ಅಂತ ಹೇಳಲು ಯಾರಾದರೊಬ್ಬರು ಸ್ಪೆಷಲ್ ಬೇಕು. ಬದಲಿಗೆ ಏನೂ ಸಿಗಲಿಲ್ಲ ಎಂದು ಹೇಗೆ ಹೇಳಲಿ? ಪಾಠ ಅನ್ನೋದು ಸಣ್ಣ ವಿಷಯವೇನಲ್ಲ. ಲೈಫ್ ಸೇಲ್ ಆಗಲ್ಲ ಅನ್ನೋರು ಮೆಡಿಕಲ್ ಶಾಪ್ಗಳ ಮುಂದಿನ ಕ್ಯೂ ನೋಡಿಲ್ಲ. ರಾವಣ ಜನರ ಮನಸ್ಸಿನಲ್ಲಿ ನೆಲೆಸಿದ್ದಾನೆ ಮತ್ತು ರಾಮ ಕೇವಲ ದೇವಸ್ಥಾನಗಳಲ್ಲಿ. ಜೀವನದಲ್ಲಿ ಯಾರಾದರೂ ನಂಬಿಕೆ ದ್ರೋಹ ಮಾಡಿದರೆ ಅವರಿಗೆ ಮನಸ್ಸಿನಿಂದ ಧನ್ಯವಾದ ಹೇಳಿ, ಏಕೆಂದರೆ ನಂಬಿಕೆಯನ್ನು ಯೋಚಿಸಿ ಮಾಡಬೇಕು ಎಂದು ಕಲಿಸಿಕೊಡುವುದೇ ಅವರು. ನೀವು ದುಡಿಯಬಹುದಾದ ವಸ್ತುವನ್ನು ಬೇಡಿ ನಿಮ್ಮ ವ್ಯಾಲ್ಯೂ ಕಡಿಮೆ ಮಾಡಿಕೊಳ್ಳುವ ಅಗತ್ಯವಿಲ್ಲ. ಜೇಬಿನಲ್ಲಿ ದುಡ್ಡಿದ್ದಾಗ ಜಗತ್ತು ನಿಮ್ಮ ಸ್ಟೇಟಸ್ ನೋಡುತ್ತದೆ, ಮತ್ತು ಜೇಬಿನಲ್ಲಿ ದುಡ್ಡಿಲ್ಲದಿದ್ದಾಗ ಜಗತ್ತು ತನ್ನ ಸ್ಟೇಟಸ್ ತೋರಿಸುತ್ತದೆ. ಒಂದು ಕಹಿ ಸತ್ಯ ಯಾವಾಗಲೂ ನೆನಪಿರಲಿ: ಯಾವ ವ್ಯಕ್ತಿಗಾಗಿ ನೀವು ಯಾವಾಗಲೂ ಅವೈಲಬಲ್ ಇರ್ತೀರೋ ಅವನು ನಿಮ್ಮ ವ್ಯಾಲ್ಯೂ ಎಂದಿಗೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕನ್ನಡಿ ಮತ್ತು ಸಂಬಂಧ ಎರಡೂ ಬಹಳ ಸೂಕ್ಷ್ಮವಾದವು. ಎರಡರಲ್ಲಿ ಒಂದು ವ್ಯತ್ಯಾಸವಿದೆ: ಕನ್ನಡಿ ಆಕಸ್ಮಿಕವಾಗಿ ಒಡೆಯುತ್ತದೆ ಮತ್ತು ಸಂಬಂಧ ತಪ್ಪು ಗ್ರಹಿಕೆಯಿಂದ. ಜಗತ್ತು ಕೇವಲ ಖುಷಿಯಾಗಿರೋವರ ಯೋಗಕ್ಷೇಮವನ್ನಷ್ಟೇ ಕೇಳ್ತದೆ. ಯಾರು ಕಷ್ಟದಲ್ಲಿರುತ್ತಾರೋ ಅವರ ಮೊಬೈಲ್ ನಂಬರ್ ಕೂಡ ಕಳೆದು ಹೋಗ್ತದೆ. ನಗುತ್ತಿರುವ ಜನರ ಸಹವಾಸ ಪರ್ಫ್ಯೂಮ್ ಅಂಗಡಿಯ ಹಾಗೆ. ಏನನ್ನೂ ಖರೀದಿಸದಿದ್ದರೂ ಆತ್ಮ ಪರಿಮಳ ಬೀರುತ್ತದೆ. ಈ ಮುಗ್ಧತೆ ಅಂತೂ ನಿಜಕ್ಕೂ ಅದ್ಭುತ. ಕತ್ತಲು ಮನಸ್ಸಿನಲ್ಲಿದೆ ಮತ್ತು ದೀಪವನ್ನು ದೇವಸ್ಥಾನಗಳಲ್ಲಿ ಹಚ್ಚುತ್ತಾರೆ. ಕರ್ಮದ ಪೆಟ್ಟು ಎಷ್ಟು ಭಾರ ಮತ್ತು ಭೀಕರವಾಗಿರುತ್ತದೆ ಎಂದರೆ ನಾವು ಕೂಡಿಟ್ಟ ಪುಣ್ಯ ಯಾವಾಗ ಖಾಲಿಯಾಗುತ್ತದೆ ಎಂದು ಗೊತ್ತೇ ಆಗುವುದಿಲ್ಲ. ಪುಣ್ಯ ಖಾಲಿಯಾದಾಗ ಸಮರ್ಥ ರಾಜನೂ ಭಿಕ್ಷೆ ಬೇಡಬೇಕಾಗುತ್ತದೆ. ಹಾಗಾಗಿ ಎಂದಿಗೂ ಯಾರಿಗೂ ಮೋಸ ಮಾಡಿ ಅವರ ಆತ್ಮವನ್ನು ನೋಯಿಸಬೇಡಿ. ಯಾರಾದರೂ ಇಷ್ಟವಾದರೆ ಮಾತನಾಡಿ, ಆದರೆ ಅವರ ಮೇಲೆ ಡಿಪೆಂಡ್ ಆಗಬೇಡಿ ಎಂಬುದು ನೆನಪಿರಲಿ. ನಿಮ್ಮ ನಿಯಮಗಳ ವಿರುದ್ಧ ಇಡೀ ಜೀವನವೇ ಬದುಕಬಹುದು, ಆದರೆ ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಒಂದು ಕ್ಷಣವೂ ಬದುಕಲಾಗದು. ಅತಿ ಹೆಚ್ಚು ತೂಕವಿರುವುದು ಖಾಲಿ ಜೇಬಿಗೆ. ಅದು ನಡೆಯುವುದನ್ನು ಕಷ್ಟವಾಗಿಸುತ್ತದೆ. ಕೊಡಲಿಯ ಹಿಂದೆ ಮರದ ತುಂಡು ಇಲ್ಲದಿದ್ದರೆ ಯಾವುದೇ ಮರ ಕಡಿಯುವ ಕಥೆಯೇ ಇರುತ್ತಿರಲಿಲ್ಲ. ಒಳ್ಳೆಯ ವಿಷಯಗಳನ್ನು ಓದುವ ಅಭ್ಯಾಸವಿದ್ದರೆ ಒಳ್ಳೆಯ ಮಾತುಗಳನ್ನಾಡುವ ಅಭ್ಯಾಸ ತಾನಾಗಿಯೇ ಬೆಳೆಯುತ್ತದೆ. ಬೇರೆಯವರ ದೃಷ್ಟಿಯಲ್ಲಿ ನಾನೇನು ಇದು ಮುಖ್ಯವಲ್ಲ, ನಾನು ನನ್ನ ಸ್ವಂತ ದೃಷ್ಟಿಯಲ್ಲಿ ಏನು ಎಂಬುದು ಬಹಳ ಮುಖ್ಯ. ಸತ್ಯ ಮತ್ತು ಒಳ್ಳೆಯತನದ ಹುಡುಕಾಟದಲ್ಲಿ ಇಡೀ ಜಗತ್ತನ್ನೇ ಸುತ್ತಿದರೂ ಅದು ನಮ್ಮೊಳಗೆ ಇಲ್ಲದಿದ್ದರೆ ಬೇರೆ ಎಲ್ಲಿಯೂ ಸಿಗುವುದಿಲ್ಲ. ಜೀವನ ನಿಮಗೆ ಬೇಕಾದದ್ದನ್ನು ಕೊಡುವುದಿಲ್ಲ, ನಿಮಗೆ ಯಾವ ಯೋಗ್ಯತೆ ಇದೆಯೋ ಅದನ್ನು ಕೊಡುತ್ತದೆ. ಅಣ್ಣ ತಮ್ಮಂದಿರಲಿ ಎಷ್ಟೇ ದ್ವೇಷವಿದ್ದರೂ ಅವರ ಜೊತೆಗೆ ಕೂರಬೇಕು. ತಂದೆ ತಾಯಿಯೊಂದಿಗೆ ಊಟ ಮಾಡಬೇಕು, ಅದು ವಿಷವೇ ಆಗಿದ್ದರು. ಎಷ್ಟೇ ಹೊರೆ ಇದ್ದರೂ ಎಂದಿಗೂ ಉಫ್ ಎನ್ನುವುದಿಲ್ಲ. ಅಪ್ಪನ ಹೆಗಲು ಬಹಳ ಗಟ್ಟಿಯಾಗಿರುತ್ತದೆ. ಜೀವನ ಹೇಗೇ ಇರಲಿ ನಡೆಯುತ್ತಲೇ ಇರಬೇಕು. ಸುಖದಲ್ಲಿ ನೋಡಿದರೆ ಕಷ್ಟ ಸಹಿಸುವ ಶಕ್ತಿ ಸಿಗುತ್ತದೆ, ಕಷ್ಟದಲ್ಲಿ ನೋಡಿದರೆ ಆನಂದದ ಕ್ಷಣಗಳು ನೆನಪಾಗುತ್ತವೆ. ಯಾರು ಸಕ್ಸಸ್ ಆಗಿದ್ದಾರೋ ಅವರು ಮೊದಲು ತಮ್ಮ ಪರಿಸ್ಥಿತಿಯನ್ನು ಸರಿಪಡಿಸಿಕೊಂಡಿದ್ದಾರೆ. ನೀವು ಒಳ್ಳೆಯವರಾಗಿದ್ದರೆ ಜನರು ನಿಮ್ಮ ಕಾಲಿಗೆ ಅಡ್ಡಗಾಲು ಹಾಕುತ್ತಾರೆ, ಯಾಕೆಂದರೆ ನೀವು ಬೀಳುತ್ತೀರಿ ಎಂದು ಅವರಿಗೆ ಗೊತ್ತು. ಕೆಟ್ಟವರಾಗಿ ನೋಡಿ, ಅವರು ಹಾಗೆ ಯೋಚಿಸಲೂ ಹೆದರುತ್ತಾರೆ, ಯಾಕೆಂದರೆ ನೀವು ಅವರ ಕಾಲು ಮುರಿಯಬಹುದು.
ಒಳ್ಳೆಯ ಮತ್ತು ಕೆಟ್ಟ ಜನರ ನಡುವಿನ ವ್ಯತ್ಯಾಸ ಇದೆ. ಒಳ್ಳೆಯ ಜನರ ಒಳ್ಳೆಯತನದಲ್ಲೂ ಜನರು ಅವರ ವಿರುದ್ಧವಾಗಿರುತ್ತಾರೆ ಮತ್ತು ಕೆಟ್ಟ ಜನರ ಕೆಟ್ಟತನದಲ್ಲೂ ಪ್ರಪಂಚ ಅವರ ಜೊತೆಗಿರುತ್ತದೆ. ಕೆಟ್ಟವನಾಗುವುದಕ್ಕೂ ಮತ್ತು ಕೆಟ್ಟದ್ದನ್ನು ಮಾಡುವುದಕ್ಕೂ ಬಹಳ ವ್ಯತ್ಯಾಸವಿದೆ. ನಮ್ಮ ಪಾಡಿಗೆ ನಾವಿರುವುದು ಬೇರೆ ವಿಷಯ. ದೊಡ್ಡ ದೊಡ್ಡ ಕಷ್ಟಗಳನ್ನು ದಾಟುವವರನ್ನು ಹೆಚ್ಚಾಗಿ ಸಣ್ಣ ಪುಟ್ಟ ವಿಷಯಗಳೇ ಅಳಿಸುತ್ತವೆ. ಒಳ್ಳೆಯವರಾಗಿ, ಆದರೆ ನಿಮ್ಮ ಒಳ್ಳೆಯತನವನ್ನು ಜಗತ್ತು ದುರುಪಯೋಗಪಡಿಸಿಕೊಳ್ಳುವಷ್ಟಲ್ಲ. ಮನಸ್ಸು ಬಿಚ್ಚಿ ಬದುಕಿ. ವಯಸ್ಸು, ಪ್ರಪಂಚ ಮತ್ತು ಸಮಾಜದ ಬಗ್ಗೆ ಯೋಚಿಸಿದರೆ ಯಾವಾಗಲೂ ಯೋಚಿಸುತ್ತಲೇ ಇರುತ್ತೀರಿ. ಸುಳ್ಳು ಸೇಲಾಗುತ್ತದೆ, ಯಾಕೆಂದರೆ ಸತ್ಯವನ್ನು ಖರೀದಿಸುವ ಯೋಗ್ಯತೆ ಎಲ್ಲರಿಗೂ ಇರುವುದಿಲ್ಲ. ಸುಮ್ಮನೆ ಸಹಿಸಿಕೊಂಡರೆ ನೀವು ಒಳ್ಳೆಯವರು. ಅದೇ ಮಾತನಾಡಿದರೆ ನಿಮಗಿಂತ ಕೆಟ್ಟವರು ಯಾರೂ ಇಲ್ಲ. ಸತ್ಯಕ್ಕೆ ಮಾತನಾಡುವ ಮರ್ಯಾದೆಯೇ ಇಲ್ಲ. ಅದೇ ಸುಳ್ಳನ್ನು ನೋಡಿ ಎಷ್ಟು ಸಿಹಿಯಾಗಿ ಮಾತನಾಡುತ್ತದೆ. ಬಡವನನ್ನು ಖುಷಿಪಡಿಸುವುದು ಬಹಳ ಸುಲಭ. ಅವನಿಗೆ ಕಾಸ್ಟ್ಲಿ ಗಿಫ್ಟ್ಸ್ ಬೇಡ, ಸ್ವಲ್ಪ ಪ್ರೀತಿ ಸಾಕು. 2 ರೀತಿಯ ಜನರು ಬಹಳ ಕಷ್ಟಪಡುತ್ತಾರೆ. ಯಾರು ನೋ ಅಂತ ಹೇಳೋಕೆ ಆಗಲ್ವೋ ಅವರು ಮತ್ತು ಯಾರು ನೋ ಅಂತ ಕೇಳೋಕೆ ಆಗಲ್ವೋ ಅವರು. ಕಥೆ ನಮ್ಮದೇ ಆಗಿರುವಾಗ ತಪ್ಪು ಯಾವಾಗಲೂ ಬೇರೆಯವರದ್ದೇ ಆಗಿರುತ್ತದೆ. ಬೇರೆಯವರ ಜೀವನ ಚೆನ್ನಾಗಿದೆ ಎಂದು ನಮಗೆ ಹೆಚ್ಚಾಗಿ ಅನಿಸುತ್ತದೆ, ಆದರೆ ಅವರ ಪಾಲಿಗೆ ನಾವು ಬೇರೆಯವರೇ ಎಂಬುದನ್ನು ನಾವು ಮರೆತು ಬಿಡುತ್ತೇವೆ. ಒಬ್ಬನ ಬಳಿ ಎಲ್ಲವೂ ಇದ್ದರೆ ಜಗತ್ತು ಉಳಿದುಕೊಳ್ಳುತ್ತದೆ, ಏನೇನೂ ಇಲ್ಲದಿದ್ದರೆ ಜಗತ್ತು ನಗುತ್ತದೆ. ಜೀವನದಲ್ಲಿ ಇನ್ನೇನು ಉಳಿದಿಲ್ಲ ಅನಿಸಿದಾಗ ಬೆಟರ್ ಲೈಫ್ ಈಗ ಶುರುವಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಯಾರಿಗೋಸ್ಕರ ನಿಮ್ಮನ್ನು ನೀವು ಎಷ್ಟರ ಮಟ್ಟಿಗೆ ಕಳೆದುಕೊಳ್ಳಬೇಡಿ ಎಂದರೆ ನಿಮಗೆ ನಿಮ್ಮದೇ ಗೌರವ ಇಲ್ಲದಂತಾಗಬಾರದು. ಹರಿಯುತ್ತಿರುವ ಈ ಕಣ್ಣೀರನ್ನು ಒರೆಸಿಕೊಳ್ಳಿ. ಸೋರುತ್ತಿರುವ ಮನೆಯಲ್ಲಿ ಯಾರು ತಾನೇ ಇರಲು ಇಷ್ಟಪಡುತ್ತಾರೆ? ಯಾರದ್ದೋ ಜೀವನ ಸಾಗುತ್ತಿದೆ, ಯಾರೋ ಜೀವನ ನೂಕುತ್ತಿದ್ದಾರೆ, ಇನ್ಯಾರೋ ಲೈಫ್ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿದ್ದಾರೆ. ಮನುಷ್ಯನ ಬಳಿ ಇರುವ ಅತಿದೊಡ್ಡ ಆಸ್ತಿ ಎಂದರೆ ಒಳ್ಳೆಯ ಯೋಚನೆಗಳು ಮತ್ತು ಒಳ್ಳೆಯ ಸಂಸ್ಕಾರ. ಯಾಕೆಂದರೆ ದುಡ್ಡು ಮತ್ತು ಬಲ ಯಾರನ್ನಾದರೂ ಕೆಟ್ಟ ದಾರಿಗೆ ಕೊಂಡೊಯ್ಯಬಹುದು, ಆದರೆ ಒಳ್ಳೆಯ ಯೋಚನೆ ಮತ್ತು ಸಂಸ್ಕಾರ ಯಾವಾಗಲೂ ಒಳ್ಳೆಯ ಕೆಲಸಗಳಿಗೆ ಪ್ರೇರೇಪಿಸುತ್ತವೆ. ನಮ್ಮ ಜೀವನದಲ್ಲಿ ಒಂದು ಟೈಮ್ ಬರುತ್ತದೆ, ಆಗ ನಾವು ನಿರ್ಧರಿಸಬೇಕು, ಪೇಜ್ ತಿರುಗಿಸಬೇಕಾ ಅಥವಾ ಪುಸ್ತಕವನ್ನು ಕ್ಲೋಸ್ ಮಾಡಬೇಕಾ ಅಂತ. ಕೆಲವರು ತಮ್ಮ ಈಗೋಯಿಂದಾಗಿ ಅಮೂಲ್ಯವಾದ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಕೆಲವರು ಸಂಬಂಧಗಳನ್ನು ಉಳಿಸಲು ಹೋಗಿ ತಮ್ಮ ಬೆಲೆಯನ್ನೇ ಕಳೆದುಕೊಳ್ಳುತ್ತಾರೆ. ಗೊತ್ತಿಲ್ಲ, ಜನರು ಎಷ್ಟು ಬುದ್ಧಿವಂತಿಕೆಯನ್ನು ಎಲ್ಲಿಂದ ಕಲಿಯುತ್ತಾರೋ. ಜೊತೆಯೂ ಇರುತ್ತಾರೆ, ಹೊಟ್ಟೆಗಿಚ್ಚು ಪಡುತ್ತಾರೆ, ಸಂಬಂಧವನ್ನೂ ನಿಭಾಯಿಸುತ್ತಾರೆ, ದ್ವೇಷವನ್ನೂ ಮಾಡುತ್ತಾರೆ. ಎದುರಿಗೆ ಒಂದು, ಬೆನ್ನ ಹಿಂದೆ ಮತ್ತೊಂದು. ನೀವು ಎಷ್ಟೇ ಒಳ್ಳೆಯ ಮಾತು ಹೇಳಿದರೂ ಅದರಲ್ಲಿ ಕೆಟ್ಟದ್ದನ್ನು ಹುಡುಕುವ ಟ್ಯಾಲೆಂಟ್ ಕೂಡ ಕೆಲವರಲ್ಲಿರುತ್ತದೆ. ವಜ್ರವನ್ನು ಪರೀಕ್ಷಿಸಬೇಕಾದರೆ ಕತ್ತಲಗೆ ಕಾಯಿರಿ, ಬಿಸಿಲಿನಲ್ಲಿ ಗಾಜಿನ ತುಂಡುಗಳೂ ಹೊಳೆಯುತ್ತವೆ. ಕಹಿ ಸತ್ಯ ಹೇಳುವವರು ಸುಳ್ಳು ಸಾಂತ್ವನ ಹೇಳುವವರಿಗಿಂತ ಲಕ್ಷಪಟ್ಟು ಒಳ್ಳೆಯವರು. ಪ್ರೀತಿ ಮತ್ತು ಸಾಲವನ್ನು ಅವರಿಗೇ ಕೊಡಿ, ಅವರಿಂದ ಹಿಂತಿರುಗುವ ನಿರೀಕ್ಷೆ ಇದೆಯೋ? ಪ್ರತಿಯೊಬ್ಬ ಮನುಷ್ಯನ 2 ಕಥೆಗಳಿರುತ್ತವೆ. ಒಂದು ಎಲ್ಲರಿಗೂ ಹೇಳುವುದು ಮತ್ತು ಇನ್ನೊಂದು ಎಲ್ಲರಿಂದ ಮುಚ್ಚಿಡುವುದು. ದುಃಖದಲ್ಲಿರುವ ವ್ಯಕ್ತಿಗೆ ಸ್ವಲ್ಪ ಸಹಾಯ ಬಹಳಷ್ಟು ಉಪದೇಶಗಳಿಗಿಂತ ಉತ್ತಮ. ಮನುಷ್ಯನ ಅತಿದೊಡ್ಡ ಶತ್ರು ಅವನ ಮೆದುಳು. ಅದು ನೋವು ಕೊಡುವ ಕ್ಷಣಗಳನ್ನೇ ಹುಡುಕಿ ಹುಡುಕಿ ತರುತ್ತದೆ. ಯಾರಾದರೂ ನಿಮ್ಮ ಬಳಿ ಏನನ್ನಾದರೂ ಕೇಳಿದರೆ ಕೊಟ್ಟು ಬಿಡಿ. ದೇವರು ನಿಮ್ಮನ್ನು ಕೊಡುವವರ ಸಾಲಿನಲ್ಲಿರಿಸಿದ್ದಾನೆ, ಬೇಡುವವರ ಸಾಲಿನಲ್ಲಿ ಅಲ್ಲ ಎಂದು ದೇವರಿಗೆ ಥ್ಯಾಂಕ್ಸ್ ಹೇಳಿ. ಜೀವನ 1 ದಿನದ್ದಾಗಿರಲಿ ಅಥವಾ 4 ದಿನದ್ದಾಗಿರಲಿ, ಅದನ್ನು ಹೇಗೆ ಬದುಕಿ ಎಂದರೆ ಜೀವನ ನಿಮಗೆ ಸಿಕ್ಕಿಲ್ಲ, ಜೀವನಕ್ಕೆ ನೀವು ಸಿಕ್ಕಿದ್ದೀರಿ ಎಂಬಂತೆ. ಇಲ್ಲಿ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಕೊರತೆ ಇದೆ. ಹೊರಗಿನಿಂದ ನಗುವ ಮುಖ, ಒಳಗೆ ಕಣ್ಣಲ್ಲಿ ನೀರಿದೆ. ಪ್ರತಿಯೊಂದರ ಬೆಲೆಯು ಮನುಷ್ಯನಿಗೆ 2 ಪರಿಸ್ಥಿತಿಗಳಲ್ಲಿ ಅರ್ಥವಾಗುತ್ತದೆ: ಆ ವಸ್ತುವನ್ನು ಪಡೆಯುವ ಮುನ್ನ ಮತ್ತು ಕಳೆದುಕೊಂಡ ನಂತರ. ಹಾಗಾಗಿ ನಿಮ್ಮ ಬಳಿ ಇರುವುದಕ್ಕೆ ಬೆಲೆ ಕೊಡಿ. ಜೀವನ ಒಂದು ಸೈಕಲ್ ತರಹ, ಬ್ಯಾಲೆನ್ಸ್ ಮಾಡಲು ನಿರಂತರವಾಗಿ ತುಳಿಯುತ್ತಲೇ ಇರಬೇಕು. ಬಾಗಿಲು ಮೇಲೆ ಬರೆದಿತ್ತು, ಇಂದು ನಾನು ತುಂಬ ದುಃಖದಲ್ಲಿದ್ದೇನೆ, ಯಾರೂ ನನ್ನ ಬಳಿ ಬರಬೇಡಿ ಅಂತ. ನಿಜವಾದ ಸ್ನೇಹಿತ ಒಳಗೆ ಬಂದು ಹೇಳಿದ, ನನಗೆ ಓದಲು ಬರುವುದಿಲ್ಲ ಗೆಳೆಯ ಅಂತ. ಸಂಬಂಧಗಳನ್ನು ಕಡಿಮೆಯೇ ಮಾಡಿ, ಆದರೆ ಮನಸ್ಸಿನಿಂದ ನಿಭಾಯಿಸಿ. ಏಕೆಂದರೆ ಇತ್ತೀಚೆಗೆ ಮನುಷ್ಯರು ಒಳ್ಳೆಯತನದ ಭರದಲ್ಲಿ ಒಳ್ಳೆಯವರನ್ನೇ ಕಳೆದುಕೊಳ್ಳುತ್ತಾರೆ. ಮನುಷ್ಯ ಸಕ್ಸಸ್ ಆಗಲು ಶುರುವಾದಾಗ ಜನರು ಖುಷಿಪಡುವುದಿಲ್ಲ, ಬದಲಾಗಿ ಉರಿದುಕೊಳ್ಳುತ್ತಾರೆ. ಮಾತು ಕೇವಲ ಫೀಲಿಂಗ್ಸ್ಗೆ ಸಂಬಂಧಿಸಿದ್ದು. ಇಲ್ಲದಿದ್ದರೆ ಪ್ರೀತಿಯು 7 ಸುತ್ತುಗಳ ನಂತರವೂ ಹುಟ್ಟುವುದಿಲ್ಲ. ನಿಮ್ಮನ್ನು ಮನಸ್ಸಿನಿಂದ ಪ್ರೀತಿಸುವವರ ಬೆಲೆ ತಿಳಿಯಿರಿ. ಇಲ್ಲದಿದ್ದರೆ ಮುಖದ ಮೇಲೆ ಪ್ರತಿಯೊಬ್ಬನೂ ಸಾಯುತ್ತಾನೆ. ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲವೂ ಒಂದೇ ವಂಶದವು, ಆದರೂ ಎಲ್ಲದರ ಬೆಲೆ ಬೇರೆ. ಏಕೆಂದರೆ ಶ್ರೇಷ್ಠತೆಯು ಹುಟ್ಟಿನಿಂದಲ್ಲ, ಕರ್ಮ ಮತ್ತು ಗುಣಗಳಿಂದ ಸಿಗುತ್ತದೆ. ಎಲ್ಲವನ್ನೂ ಕಲಿಯುವುದೇ ಜ್ಞಾನವಲ್ಲ, ಕೆಲವು ವಿಷಯಗಳನ್ನು ಇಗ್ನೋರ್ ಮಾಡುವುದು ಕೂಡ ಜ್ಞಾನವೇ. ನೀನು ಸ್ವಲ್ಪ ತಾಳ್ಮೆಯಿಂದಿರು ಮತ್ತು ದೇವರ ಮೇಲೆ ನಂಬಿಕೆ ಇಡು. ನೀನು ಕಾಯುತ್ತಿರುವ ಪವಾಡವೂ ನಡೆಯುತ್ತದೆ. ಚಿಂತಿಸಬೇಡ, ಒಂದು ದಿನ ದೇವರು ನೀನು ಕಳೆದುಕೊಂಡ ನಗುವನ್ನು ವಾಪಸ್ ಕೊಡುತ್ತಾನೆ. ಆಮೇಲೆ ನೀನು ಮೊದಲಿನಂತೆಯೇ ನಗುತ್ತೀಯ.
ಜನರು ಕೆಸರು ಎರಚಿದರೆ ತಲೆಕೆಡಿಸಿಕೊಳ್ಳಬೇಡಿ. ಮನುಷ್ಯನ ಬಳಿ ಏನಿರುತ್ತದೆಯೋ ಅವನು ಅದನ್ನೇ ಕೊಡಬಲ್ಲ. ಯಾವುದೇ ದೂರು ಮತ್ತು ನಿಂದನೆ ಇಲ್ಲದೆ ಕೇವಲ 1 ದಿನ ಕಳೆದು ನೋಡಿ. ಶಾಂತಿ ಮತ್ತು ಖುಷಿಯನ್ನು ಹುಡುಕುವ ಅಗತ್ಯವಿರುವುದಿಲ್ಲ. ನೀವು ಖುಷಿಯಾಗಿದ್ದೀರೋ ಇಲ್ಲವೋ ಎಂಬುದು ಜನರಿಗೆ ಬೇಕಿಲ್ಲ. ನೀವು ಅವರನ್ನು ಖುಷಿಯಾಗಿ ಇಟ್ಟಿದ್ದೀರೋ ಇಲ್ಲವೋ ಎಂಬುದು ಮಾತ್ರ ಅವರಿಗೆ ಮುಖ್ಯ. ಜೀವನದಲ್ಲಿ ಸ್ವಲ್ಪ ಹುಚ್ಚರಾಗುವುದು ಕೂಡ ಅಗತ್ಯ. ಬುದ್ಧಿವಂತರು ಎಲ್ಲಿ ಮನಸ್ಸು ಬಿಚ್ಚಿನಗುತ್ತಾರೆ? ಕೆಟ್ಟದ್ದನ್ನು ಮಾಡುವ ಯೋಚನೆ ಬಂದರೆ ನಾಳೆಗೆ ಹಾಕಿ, ಒಳ್ಳೆಯದನ್ನು ಮಾಡುವ ಯೋಚನೆ ಬಂದರೆ ಹಿಂದೆ ಮಾಡಿ ಮುಗಿಸಿ. ಬದಲಾವಣೆಯನ್ನು ಒಪ್ಪಿಕೊಳ್ಳುವುದು ಪ್ರತಿಯೊಂದು ಕಷ್ಟದ ಪರಿಸ್ಥಿತಿಯಲ್ಲೂ ಖುಷಿಯಾಗಿರುವ ಶಕ್ತಿಯನ್ನು ಕೊಡುತ್ತದೆ. ಜೀವನ ಒಂದು ದೊಡ್ಡ ಪ್ರಯಾಣ. ಪ್ರತಿಯೊಬ್ಬರಿಗೂ ಉತ್ತರಿಸುವ ಮತ್ತು ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡುವ ಅಗತ್ಯವಿಲ್ಲ. ಸಮಯ ನಿಮಗಾಗಿ ಕಾಯುವುದಿಲ್ಲ ಎಂದಾದರೆ ನೀವು ಸರಿಯಾದ ಸಮಯಕ್ಕಾಗಿ ಏಕೆ ಕಾಯುತ್ತೀರಿ? ನೆನಪಿರಲಿ, ಯಾವ ಸಮಯ ನಡೆಯುತ್ತಿದೆಯೋ ಅದೇ ನಿಮಗಾಗಿ ಅತ್ಯುತ್ತಮ ಸಮಯ. ಜೀವನದಲ್ಲಿ ಕಷ್ಟಗಳು ಬಂದಾಗ ನಿರಾಶರಾಗುವ ಅಗತ್ಯವಿಲ್ಲ. ಅವುಗಳನ್ನು ದ್ವೇಷಿಸುವ ಅಗತ್ಯವಿಲ್ಲ. ಏಕೆಂದರೆ ಕಷ್ಟಗಳಿಂದಲೇ ನಾವು ಸ್ಟ್ರಾಂಗ್ ಆಗುತ್ತೇವೆ. ಕಷ್ಟಗಳು ನಮಗೆ ಬದುಕುವುದನ್ನು ಕಲಿಸುತ್ತವೆ ಮತ್ತು ನಮ್ಮ ಧೈರ್ಯ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ನಮ್ಮೊಳಗೆ ಅಡಗಿರುವ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಪ್ರದರ್ಶಿಸಲು ಇದೊಂದು ಒಳ್ಳೆಯ ಅವಕಾಶ. ಸಮಸ್ಯೆಯ ಪರಿಹಾರವು ನಮ್ಮ ಸಲಹೆಗಾರರು ಯಾರು ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ದುರ್ಯೋಧನ ಶಕುನಿಯಿಂದ ಸಲಹೆ ಪಡೆಯುತ್ತಿದ್ದ ಮತ್ತು ಅರ್ಜುನ ಶ್ರೀಕೃಷ್ಣನಿಂದ. ಅನುಮಾನಕ್ಕೆ ಮದ್ದಿಲ್ಲ, ಕ್ಯಾರೆಕ್ಟರ್ಗೆ ಸರ್ಟಿಫಿಕೇಟ್ ಇಲ್ಲ, ಮನಸ್ಸಿಗಿಂತ ಒಳ್ಳೆಯ ಸಾಧನವಿಲ್ಲ ಮತ್ತು ಮಾತಿಗಿಂತ ಹರಿತವಾದ ಆಯುಧವಿಲ್ಲ. ಮೇಲಕ್ಕೆ ಏರಬೇಕೆಂದರೆ ನಿಮ್ಮೊಳಗಿನ ಅಹಂಕಾರವನ್ನು ಹೊರಹಾಕಿ ನಿಮ್ಮನ್ನು ನೀವು ಹಗುರ ಮಾಡಿಕೊಳ್ಳಿ. ಏಕೆಂದರೆ ಯಾರು ಹಗುರವಾಗಿರುತ್ತಾನೋ ಅವನು ಮಾತ್ರ ಮೇಲಕ್ಕೆ ಏರುತ್ತಾನೆ. ಆಸೆಗಳಿಗೆ ಕೊನೆಯೇ ಇಲ್ಲ. ನಿಮ್ಮ ಒಂದು ಆಸೆ ಈಡೇರಿದರೆ ಇನ್ನೊಂದು ತಕ್ಷಣ ಹುಟ್ಟಿಕೊಳ್ಳುತ್ತದೆ. ಕಳೆದು ಹೋದ ನಿನ್ನೆ ಜೀವನವನ್ನ ಅರ್ಥ ಮಾಡಿಕೊಳ್ಳಲು ಒಂದು ಒಳ್ಳೆಯ ಅವಕಾಶ ಮತ್ತು ನಾಳೆ ಜೀವನವನ್ನ ಬದುಕಲು ಇನ್ನೊಂದು ಅವಕಾಶ. ಪ್ರತಿಯೊಬ್ಬರ ಸ್ನೇಹದ ಹಿಂದೆಯೂ ಒಂದಲ್ಲ ಒಂದು ಕಾರಣ ಅಡಗಿರುತ್ತದೆ. ಇದು ಅತಿದೊಡ್ಡ ಸತ್ಯ ಮತ್ತು ರಿಯಾಲಿಟಿ. ಸಮಯಕ್ಕಿಂತ ಮುಂಚೆ ಸಿಕ್ಕ ವಸ್ತು ತನ್ನ ಬೆಲೆಯನ್ನ ಕಳೆದುಕೊಳ್ಳುತ್ತದೆ ಮತ್ತು ಸಮಯದ ನಂತರ ಸಿಕ್ಕ ವಸ್ತು ತನ್ನ ಪ್ರಾಮುಖ್ಯತೆಯನ್ನ ಕಳೆದುಕೊಳ್ಳುತ್ತದೆ. ಸ್ವಲ್ಪ ಕಷ್ಟ ಬಂದಾಗಲೇ ಜನರು ಸೋಲೊಪ್ಪಿಕೊಳ್ಳುವ ಈ ಜಗತ್ತಿನಲ್ಲಿ ನೀವು ಸ್ವಲ್ಪ ಧೈರ್ಯ ಮಾಡಿದರೆ ಗೆಲುವು ನಿಮ್ಮದೇ ಆಗುತ್ತದೆ. ನನಗೆ ಕೈಗೆರೆಗಳ ಮೇಲಲ್ಲ, ಗೆರೆಗಳನ್ನು ಬರೆದವನ ಮೇಲೆ ನಂಬಿಕೆ ಇದೆ. ನಮ್ಮ ಜೀವನದಲ್ಲಿ ಏನೇ ಆದರೂ ಅದಕ್ಕೆ ನಾವೇ ಕಾರಣ. ನಮ್ಮ ಪರಿಸ್ಥಿತಿಗಳಿಗೆ ನಾವೇ ಹೊಣೆ. ಈ ಮಾತು ಒಪ್ಪಿಕೊಳ್ಳುವುದು ಸ್ವಲ್ಪ ಕಷ್ಟ, ಆದರೆ ಇದೇ ಸತ್ಯ. ನೀವು ಅವಕಾಶಕ್ಕಾಗಿ ಕಾಯುತ್ತಿದ್ದರೆ ಅದು ನಿಮ್ಮ ತಪ್ಪು. ಏಕೆಂದರೆ ಅವಕಾಶ ಸಿಗುವುದಿಲ್ಲ, ಅದನ್ನು ಸೃಷ್ಟಿಸಿಕೊಳ್ಳಬೇಕು. ಧ್ವನಿ ಜೋರಾಗಿದ್ದರೆ ಜನರು ಕೇಳುತ್ತಾರೆ, ಆದರೆ ಮಾತು ದೊಡ್ಡದಾಗಿದ್ದರೆ ಎಲ್ಲರೂ ಕೇಳುತ್ತಾರೆ. ನೀವು ಯಾರಿಂದ ನಿರಾಶರಾಗಿದ್ದೀರೋ ಅವರನ್ನ ಮರೆತು ಬಿಡಿ. ಪ್ರೆಸೆಂಟ್ನಲ್ಲಿ ಯಾವುದಾದರೂ ನಿಮಗೆ ತುಂಬ ನೋವು ಕೊಡುತ್ತಿದ್ದರೆ ಅದರ ಹಿಂದೆ ಖಂಡಿತ ಬಹಳ ಒಳ್ಳೆಯ ಕಾರಣ ಅಡಗಿರುತ್ತದೆ. ಹಾಗಾಗಿ ಭವಿಷ್ಯ ಮತ್ತು ಕಳೆದು ಹೋದ ಸಮಯದ ಬಗ್ಗೆ ಯೋಚಿಸಬೇಡಿ. ನಿಮ್ಮ ಬಳಿ ಪ್ರೆಸೆಂಟ್ ಇದೆ, ಅದನ್ನು ಎಂಜಾಯ್ ಮಾಡಿ. ಸಕ್ಸಸ್ ಲೇಟಾಗಿ ಸಿಕ್ಕರೆ ಬೇಸರ ಮಾಡಿಕೊಳ್ಳಬೇಡಿ. ಏಕೆಂದರೆ ಸಣ್ಣ ಮನೆಗಳು ಬೇಗ ರೆಡಿಯಾಗುತ್ತವೆ, ಆದರೆ ಅರಮನೆ ಕಟ್ಟಲು ಟೈಮ್ ಬೇಕು. ಆಲೋಚನೆಗಳು ಚೆನ್ನಾಗಿದ್ದರೆ ನಮ್ಮ ಮನಸ್ಸೇ ದೇವಸ್ಥಾನ. ನಡತೆ ಚೆನ್ನಾಗಿದ್ದರೆ ನಮ್ಮ ದೇಹವೇ ದೇವಸ್ಥಾನ. ವರ್ತನೆ ಚೆನ್ನಾಗಿದ್ದರೆ ನಮ್ಮ ಸಂಪತ್ತೇ ದೇವಸ್ಥಾನ. ಮತ್ತು ಇವು 3 ಚೆನ್ನಾಗಿದ್ದರೆ ಜೀವನವೇ ದೇವಸ್ಥಾನ. ಯಾರಿಗೋ ಹೆಲ್ಪ್ ಮಾಡಲು ಜೀವನ ಸಿಕ್ಕಿತ್ತು, ಆದರೆ ಕಾಗದದ ತುಂಡುಗಳನ್ನು ಸಂಪಾದಿಸುತ್ತರಲ್ಲೇ ಸಮಯ ಕಳೆದು ಹೋಗುತ್ತಿದೆ. ಹೂವಿನ ಪರಿಮಳ ಗಾಳಿಯ ದಿಕ್ಕಿನಲ್ಲಿ ಮಾತ್ರ ಹರಡುತ್ತದೆ, ಆದರೆ ಒಬ್ಬ ವ್ಯಕ್ತಿಯ ಒಳ್ಳೆಯತನ 4 ದಿಕ್ಕುಗಳಲ್ಲಿ ಹರಡುತ್ತದೆ. ಹುಡುಕುವುದಿದ್ದರೆ ಕಾಳಜಿ ಮಾಡುವವರನ್ನ ಹುಡುಕಿ, ಏಕೆಂದರೆ ನಿಮ್ಮನ್ನು ಯೂಸ್ ಮಾಡಿಕೊಳ್ಳುವವರು ಬಹಳ ಜನ ಸಿಗುತ್ತಾರೆ. ನಡವಳಿಕೆ ಅನ್ನೋದು ಎಂಥ ಏಣಿ ಎಂದರೆ ಅದರಿಂದ ನೀವು ಮನುಷ್ಯನನ್ನ ಕೆಳಗೂ ಇಳಿಸಬಹುದು ಮತ್ತು ಮೇಲಕ್ಕೂ ಹತ್ತಿಸಬಹುದು. ಜೀವನದಲ್ಲಿ ಯಾರನ್ನು ಅಳಿಸಿ ಹೋಮಹವನ ಮಾಡಿಸಿದರೂ ಯಾವ ಲಾಭವೂ ಇಲ್ಲ. ಅದೇ ಪ್ರತಿದಿನ ಒಬ್ಬ ವ್ಯಕ್ತಿಯನ್ನಾದರೂ ನಗಿಸಿದರೆ ನೀವು ಊದುಬತ್ತಿ ಹಚ್ಚುವ ಅಗತ್ಯವೂ ಇಲ್ಲ. ನೀವು ದೊಡ್ಡ ಕನಸುಗಳನ್ನು ಕಾಣುತ್ತಿದ್ದರೆ ಅದಕ್ಕಾಗಿ ದೊಡ್ಡ ಕೆಲಸವನ್ನು ಮಾಡಬೇಕು. ಗೋಡೆಗಳಿಂದ ಕಟ್ಟಡ ನಿರ್ಮಾಣವಾಗುತ್ತದೆ, ಆದರೆ ಮನೆ ನಿರ್ಮಾಣವಾಗುವುದು ತಾಳ್ಮೆ, ತಿಳುವಳಿಕೆ, ಪ್ರೀತಿ ಮತ್ತು ಸಹಭಾಗಿತ್ವದಿಂದ. ಯಾರದ್ದಾದರೂ ಹೊಗಳಲು ದೊಡ್ಡ ಗುಂಡಿಗೆ ಬೇಕು. ಟೀಕೆ ಮಾಡುವುದನ್ನು ಯಾವ ಟ್ಯಾಲೆಂಟ್ ಇಲ್ಲದವನು ಮಾಡಬಹುದು. ಕೋಪದಲ್ಲಿ ಮನುಷ್ಯ ಬೇಕಾಬಿಟ್ಟಿ ಮಾತನಾಡುತ್ತಾನೆ, ಆದರೆ ಎಷ್ಟೋ ಬಾರಿ ಮನಸ್ಸಿನ ಮಾತನ್ನು ಹೇಳಿಬಿಡುತ್ತಾನೆ. ಸ್ವಾರ್ಥಿ ಜನರು ನಿಮ್ಮ ಜೊತೆ ಇರುವುದಿಲ್ಲ, ನಿಮ್ಮ ಸ್ಟೇಟಸ್ ಜೊತೆ ಇರುತ್ತಾರೆ. ಸಂಬಂಧಗಳ ಮಾರುಕಟ್ಟೆಯಲ್ಲಿ ಯಾರು ಮನಸ್ಸು ಮತ್ತು ಮಾತಿನಿಂದ ಕ್ಲೀನ್ ಆಗಿರುತ್ತಾರೋ ಅವರೇ ಯಾವಾಗಲೂ ಒಂಟಿಯಾಗಿ ಬಿಡುತ್ತಾರೆ. ಮನುಷ್ಯರು ಬಣ್ಣ ಬದಲಾಯಿಸುವುದಿಲ್ಲ ಎಂದು ಯಾರು ಹೇಳಿದ್ದು? ಯಾರದ್ದಾದರೂ ಮುಖದ ಮೇಲೆ ಸತ್ಯ ಹೇಳಿ ನೋಡಿ, ಒಂದು ಹೊಸ ಬಣ್ಣವೇ ಹೊರಬರುತ್ತದೆ. ಉದ್ದೇಶ ಮತ್ತು ಯೋಚನೆ ಚೆನ್ನಾಗಿರಬೇಕು. ಮಾತುಗಳನ್ನಂತೂ ಪ್ರತಿಯೊಬ್ಬರೂ ಚೆನ್ನಾಗಿಯೇ ಆಡುತ್ತಾರೆ. ಯಾರಾದರೂ ಇಗ್ನೋರ್ ಮಾಡಿದರೆ ಅವರಿಗೆ ಕಾಣಿಸಿಕೊಳ್ಳುವುದನ್ನೇ ಬಿಟ್ಟುಬಿಡಿ. ನನಗೆ ಕೆಟ್ಟ ಜನರಿಗಿಂತ ಡಬಲ್ ಸ್ಟ್ಯಾಂಡರ್ಡ್ ಇರುವ ಜನರ ಮೇಲೆ ಕೋಪ. ಕೆಟ್ಟ ವ್ಯಕ್ತಿಯನ್ನು ಕ್ಷಮಿಸಬಹುದು, ಆದರೆ ಡಬಲ್ ಗೇಮ್ ಆಡುವವನನ್ನಲ್ಲ. ಜೀವನ ಎಲ್ಲಿ ಅಳಿಸುತ್ತದೆ? ಅಳಿಸುವವರು ನಾವೇ ಜೀವನ ಎಂದು ತಿಳಿದುಕೊಂಡಿದ್ದೇವಲ್ಲ ಆ ಜನ.
ಎಲ್ಲಿ ಬೆಲೆ ಇಲ್ವೋ ಅಲ್ಲಿ ಬಲವಂತವಾಗಿ ಇರುವುದಕ್ಕಿಂತ ಅವರನ್ನು ಗೌರವದಿಂದ ಬಿಟ್ಟು ಬಿಡುವುದೇ ಉತ್ತಮ. ಊಟದ ಬೆಲೆ ಹಸಿವಿನಿಂದ ಗೊತ್ತಾಗುತ್ತದೆ ಮತ್ತು ದೇವರ ಬೆಲೆ ದುಃಖದಿಂದ ಗೊತ್ತಾಗುತ್ತದೆ. ಎಲ್ಲಿ ಅತಿಯಾದ ಮರ್ಯಾದೆ ಸಿಗುತ್ತದೆಯೋ ಅಲ್ಲಿ ಹುಷಾರಾಗಿರಿ. ಯಾರು ತನ್ನಗೆ ತಾನೇ ಸ್ವಂತವಾಗುತ್ತಾನೋ ಅವನು ಬುದ್ಧನಾಗುತ್ತಾನೆ. ದೇವರ ನ್ಯಾಯದ ಗಿರಣಿ ನಿಧಾನವಾಗಿ ತಿರುಗುತ್ತದೆ. ಅದು ಮುಂದಿನ ಜನ್ಮದಲ್ಲಿ ಸಿಗುತ್ತದೆ. ಈ ಪ್ರಪಂಚದಲ್ಲಿ ನಿನಗೆ ಕೇವಲ ಕಾನೂನು ಸಿಗುತ್ತದೆ. ಜೀವನದಲ್ಲಿ ಕೆಲವು ದುರಂತಗಳು ಹೇಗಿರುತ್ತವೆ ಎಂದರೆ ಮನುಷ್ಯ ಬದುಕಿರುತ್ತಾನೆ, ಆದರೆ ಜೀವಂತವಾಗಿರುವುದಿಲ್ಲ. ಕೊನೆಗೆ ನಗುವನ್ನು ಅಂಟಿಸಿಕೊಂಡು ನಾನು ಕೂಡ ಬದುಕಿರುವವರನ್ನು ಕಾಪಿ ಮಾಡಿದೆ. ಸ್ವಾರ್ಥಿ ಪ್ರಪಂಚದ ಜನರು ಕೈಯಲ್ಲಿ ಕಲ್ಲು ಹಿಡಿದು ನಿಂತಿದ್ದಾರೆ. ಗಾಜಿನ ಹಣೆಬರಹ ಇಟ್ಟುಕೊಂಡು ನಾನು ಎಲ್ಲಿಯವರೆಗೆ ಓಡಲಿ? ಕಂಪ್ಲೇಂಟ್ ಮಾಡಿದರೂ ಯಾರ ಬಳಿ ಮಾಡಲಿ? ಈ ನೋವು ನನ್ನದೇ ಮತ್ತು ನೋವು ಕೊಟ್ಟವನು ನನ್ನವನೇ. ಜೀವನದಲ್ಲಿ ಕೆಲವು ಚೀಪ್ ಜನರು ಬಂದಿದ್ದರು. ಸ್ವಲ್ಪ ದುಬಾಯಿ ಕಾಟ ಕಲಿಸಿ ಹೋದರು. ಒಂಟಿಯಾಗಿ ಬದುಕುವುದು ತಾನಾಗಿಯೇ ಬರುತ್ತದೆ, ಜೊತೆ ನಡೆಯಲು ಯಾರೂ ಇಲ್ಲ ಎಂದು ಗೊತ್ತಾದಾಗ. ಏನಂತ ಹೇಳಲಿ, ಒಂಟಿತನವೇ ಇಷ್ಟು ಇಷ್ಟವಾಗುತ್ತಿದೆ. ನನ್ನ ಜೊತೆಯೇ ಮಾತನಾಡುತ್ತಾ ಹೆಚ್ಚಾಗಿ ಸಮಯ ಕಳೆದು ಹೋಗುತ್ತದೆ. ನನ್ನ ಒಂಟಿತನ ನನಗೆ ಬಹಳಷ್ಟು ಕಲಿಸುತ್ತಿದೆ. ಇಷ್ಟಂತೂ ನನ್ನ ಪುಸ್ತಕಗಳು ನನಗೆ ಕಲಿಸಲಿಲ್ಲ. ಅವರು ಪ್ರತಿ ಬಾರಿಯೂ ನನ್ನನ್ನು ಒಂಟಿಯಾಗಿಸಿ ಹೋಗ್ತಾರೆ. ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ನಿಜ, ಆದರೆ ಕಲ್ಲಂತೂ ಅಲ್ಲ ಅಲ್ವಾ? ರಾತ್ರಿ ನನ್ನನ್ನು ತುಂಬ ಪ್ರೀತಿಸುತ್ತದೆ. ಎಲ್ಲರೂ ಮಲಗಿದ ಮೇಲೆ ಒಂಟಿಯಾಗಿ ನನ್ನ ಜೊತೆ ಮಾತನಾಡುತ್ತದೆ. ನನ್ನ ಒಂಟಿತನವೇ ನನ್ನ ಸಂಗಾತಿ. ನನಗೆ ಬೇರೆ ಯಾರ ಅಗತ್ಯವೂ ಇಲ್ಲ. ಯಾರೊಂದಿಗಾದರೂ ಸಂಬಂಧ ಬೆಳೆಸಿ ಏನ್ಮಾಡ್ಲಿ? ಜೀವನದಲ್ಲಿ ನನಗೆ ಇನ್ನಷ್ಟು ನೋವಿನ ಅಗತ್ಯ ಇಲ್ಲ. ಪ್ರೀತಿಗಾಗಿ ಕ್ಲೀನಾದ ಮನಸ್ಸು ಬೇಕು. ನೀವು ಹೇಳುವಷ್ಟು ದೊಡ್ಡದಂತೂ ಅಲ್ಲ. ಕಷ್ಟದಲ್ಲಿ ಜೊತೆಯಾಗುವ ಯೋಗ್ಯತೆ ಇಲ್ಲದವರು ದೊಡ್ಡ ದೊಡ್ಡ ಮಾತುಗಳನ್ನಾಡದೇ ಇರುವುದೇ ಒಳಿತು. ಖುಷಿ ಬಂದಾಗ ಎಲ್ಲರೂ ಭೇಟಿಯಾಗಲು ಬರುತ್ತಾರೆ, ಆದರೆ ಕಷ್ಟ ಬಂದಾಗ ಎಲ್ಲರೂ ಭೇಟಿಯಾಗುವುದನ್ನೇ ಬಿಟ್ಟುಬಿಡುತ್ತಾರೆ. ಆ ಹೂವು ಬಾಡಿ ಹೋಯಿತು, ಆದರೆ ಮುರಿದು ಬೀಳಲಿಲ್ಲ. ಇಡೀ ತೋಟವನ್ನು ಜೀವಂತವಾಗಿಡಬೇಕಿತ್ತಲ್ಲ. ಒಳ್ಳೆಯ ಕೆಲಸಗಳನ್ನು ಮಾಡ್ತಲೇ ಇರಿ. ಜನರು ಹೊಗಳಲಿ ಬಿಡಲಿ. ಅರ್ಧಕ್ಕಿಂತ ಹೆಚ್ಚು ಜಗತ್ತು ಮಲಗಿದ್ದಾಗಲೇ ಸೂರ್ಯ ಹುಟ್ಟುತ್ತಾನೆ. ಮನುಷ್ಯ ಬೇರೆಯವರ ತಪ್ಪುಗಳಿಂದ ಕಲಿಯುವ ಪ್ರಯತ್ನ ಮಾಡಬೇಕು, ಏಕೆಂದರೆ ತಾನೇ ತಪ್ಪು ಮಾಡಿ ಕಲಿಯುವಷ್ಟು ಆಯಸ್ಸು ಯಾರ ಬಳಿಯೂ ಇಲ್ಲ. ಇಂದು ಕನ್ನಡಿಯ ಮುಂದೆ ನಿಂತು ನನಗೇ ನಾನು ಸಾರಿ ಕೇಳಿದೆ, ಏಕೆಂದರೆ ಬೇರೆಯವರನ್ನು ಖುಷಿಪಡಿಸುವ ಬರದಲ್ಲಿ ಅತಿ ಹೆಚ್ಚು ನೋಯಿಸಿದ್ದು ನನ್ನ ಮನಸ್ಸನ್ನೇ. ಈಗ ಸ್ವಲ್ಪ ಅಪರಿಚಿತನಾಗಿ ಇರಬೇಕು. ನಾನು ಬಹಳಷ್ಟು ಬಾರಿ ಸ್ಪೆಷಲ್ ಆಗಿ ಕಾಮನ್ ಆಗಿದ್ದೇನೆ. ಪ್ರತಿಯೊಂದು ಸಂಬಂಧವೂ ಪರಸ್ಪರರ ಸಮಸ್ಯೆಗಳು ಮತ್ತು ನಂಬಿಕೆಯ ಮೇಲೆ ನಿಂತಿರುತ್ತದೆ. ಯಾರು ಹೇಳ್ತಾರೆ ನಾವು ಸುಳ್ಳು ಹೇಳಲ್ಲ ಅಂತ? ನೀವೊಮ್ಮೆ ಕೇಳಿ ನೋಡಿ. ಹುಟ್ಟಿದಾಗಿನಿಂದ ಸಾಯುವವರೆಗೆ ಲಕ್ಷಾಂತರ ಸಂಬಂಧಗಳು ಹುಟ್ಟುತ್ತವೆ, ಆದರೆ ಅಪ್ಪನಂತ ಕೇರಿಂಗ್ ಮತ್ತು ಅಮ್ಮನಂತ ಪ್ರೀತಿ ಮತ್ತೆ ಸಿಗುವುದಿಲ್ಲ. ಜೀವನ ಈಗ ನನ್ನನ್ನು ಸ್ಟ್ರಾಂಗ್ ಮಾಡಿದೆ. ಈಗ ನನ್ನವರೇ ದ್ರೋಹ ಮಾಡಿದ್ರೂ ಫರಕ್ ಬೀಳಲ್ಲ. ಯಾರು ತುಂಬಾ ಯೋಚಿಸುತ್ತಾರೋ ಆದರೆ ಏನೂ ಮಾಡುವುದಿಲ್ಲವೋ ಅವರೇ ಜೀವನದಲ್ಲಿ ಫೇಲ್ ಆಗುತ್ತಾರೆ. ಬಿಸಿಲಿಗೆ ಸುಮ್ಮನೆ ಕೆಟ್ಟ ಹೆಸರು. ನಿಜವೇನೆಂದರೆ ಜನರೇ ಒಬ್ಬರನ್ನೊಬ್ಬರು ನೋಡಿ ಹೆಚ್ಚು ಉರಿದುಕೊಳ್ಳುತ್ತಾರೆ. ಕಲ್ಲಿನ ಬೆಲೆ ಅರ್ಥವಾಗಿದ್ದು ಯಾವಾಗ ಎಂದರೆ ನಿರ್ಜನ ರಸ್ತೆಯಲ್ಲಿ ನಾಯಿಗಳು ಬೊಗಳಲು ಶುರು ಮಾಡಿದಾಗ. ಕೆಲವು ಸಂಬಂಧಗಳನ್ನು ಏಕೆ ನಿಭಾಯಿಸುತ್ತಾರೆ ಎಂದರೆ ಅವರ ಮಾತು ಎಷ್ಟು ಸಿಹಿಯಾಗಿರಬೇಕು ಎಂಬುದನ್ನು ಅವರ ಅಗತ್ಯಗಳು ನಿರ್ಧರಿಸುತ್ತವೆ. ಮುಖಗಳನ್ನು ನೋಡಿ ಒಳ್ಳೆಯವರು ಮತ್ತು ಕೆಟ್ಟವರನ್ನು ಗುರುತಿಸುವುದಾಗಿದ್ದರೆ ಈ ಜೀವನ ಎಷ್ಟು ಸುಲಭವಾಗಿರುತ್ತಿತ್ತು. ರೆಕ್ಕೆಗಳು ಕೇವಲ ಪಕ್ಷಿಗಳಿಗೆ ಮಾತ್ರ ಚೆನ್ನಾಗಿ ಕಾಣುತ್ತವೆ. ಮನುಷ್ಯರಿಗೆ ಹುಟ್ಟುಕೊಂಡರೆ ಬರ್ಬಾದಿ ಶುರುವಾಗುತ್ತದೆ. ಕೆಟ್ಟ ಜನರಿಗೆ ಮರ್ಯಾದೆ ಕೊಡುವುದರಿಂದ ನಮ್ಮ ಮರ್ಯಾದೆ ಕಡಿಮೆಯಾಗತೊಡಗುತ್ತದೆ. ಏನೂ ಮಾಡದಿದ್ದರೂ ಮುಂದೆ ಸಾಗುತ್ತಿರುವ ಒಂದೇ ಒಂದು ವಸ್ತು ಎಂದರೆ ಅದು ವಯಸ್ಸು. ನೋವು ಯಾವಾಗಲೂ ಕಣ್ಣೀರಿನಲ್ಲಿರುವುದಿಲ್ಲ, ಕೆಲವೊಮ್ಮೆ ನಗುವಿನಲ್ಲೂ ಅಡಗಿರುತ್ತದೆ. ಸಂಬಂಧಗಳ ಕಥೆ ಅದಕ್ಕೆ ಸುಮ್ಮನಿದೆ. ಸಂಬಂಧಗಳು ಸುಮ್ಮನಿರುವುದರಿಂದಲೇ ಕಥೆ ಜೀವಂತವಾಗಿದೆ. ಪ್ರೀತಿ ನೆಮ್ಮದಿ ಕೊಡುತ್ತದೆ, ಆದರೆ ಒನ್ ಸೈಡ್ ಲವ್ ನೆಮ್ಮದಿಯನ್ನೇ ಕಸಿದುಕೊಳ್ಳುತ್ತದೆ. ಅಭ್ಯಾಸಕ್ಕೆ ಅಡಿಯಾಳಾಗುವುದು ಓಕೆ, ಆದರೆ ಕಷ್ಟ ಶುರುವಾಗುವುದು ಯಾವಾಗ ಎಂದರೆ ಅನಿವಾರ್ಯತೆಯೇ ಅಭ್ಯಾಸವಾದಾಗ. ಯಾರ ಆಶ್ರಯದ ಮೇಲೂ ಕೂರಬೇಡಿ. ಕೆಲವರು ಸಹಾಯ ಮಾಡುವುದು ಕೂಡ ಕೇವಲ ಬಿಲ್ಡಪ್ಗಾಗಿ ಮಾತ್ರ. ಯಾರೋ ಜೀವನದ ಮಜಾ ತಗೋತಿದ್ದಾರೆ, ಇನ್ಯಾರದ್ದೋ ಜೀವನ ಮಜಾ ತಗೋತಿದೆ. ಯಾರು ಬೇರೆಯವರ ಜೀವನ ಬದುಕಲು ಇಷ್ಟಪಡುತ್ತಾರೋ ಅವರು ಹೆಚ್ಚಾಗಿ ತಮ್ಮನ್ನೇ ತಾವು ಕಳೆದುಕೊಳ್ಳುತ್ತಾರೆ. ಸಮಯ ಬದಲಾಗುವುದರಿಂದ ಅಷ್ಟು ನೋವಾಗುವುದಿಲ್ಲ, ಎಷ್ಟು ನೋವು ನಮ್ಮವರು ಬದಲಾಗುವುದರಿಂದ ಆಗುತ್ತದೆಯೋ. ಮನಸ್ಸಿನೊಳಗೆ ಇಳಿಯುವುದು ಎಷ್ಟು ಕಷ್ಟವೋ ಮನಸ್ಸಿನಿಂದ ಇಳಿಯುವುದು ಅಷ್ಟೇ ಸುಲಭ. ಕೆಟ್ಟ ಸಮಯದಲ್ಲೂ ಒಂದು ಒಳ್ಳೆಯತನ ಇರುತ್ತದೆ. ಅದು ಬಂದ ತಕ್ಷಣ ವೇಸ್ಟ್ ಜನರು ಹೊರಟು ಹೋಗ್ತಾರೆ. ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದರೆ ಕಥೆಯನ್ನು ಶೂನ್ಯದಿಂದ ಶುರು ಮಾಡಬೇಕು. ಕೇವಲ ನಿದ್ದೆ ಮಾಡುವುದರಿಂದ ಚಿಂತೆ ಸಿಗುತ್ತದೆ ಹೊರತು ಗುರಿಯಲ್ಲ. ಮಾತನ್ನು ಯಾರೂ ಕೇಳುವುದಿಲ್ಲ, ಆದರೆ ಮಾತಿಗ ಬೇಸರ ಮಾತ್ರ ಎಲ್ಲರೂ ಮಾಡಿಕೊಳ್ಳುತ್ತಾರೆ. ಯಾರನ್ನಾದರೂ ಪರೀಕ್ಷಿಸುವುದಕ್ಕಿಂತ ಸ್ವಲ್ಪ ಟೈಮ್ ಅವರನ್ನು ಅರ್ಥ ಮಾಡಿಕೊಳ್ಳಲು ಮೀಸಲಿಡುವುದು ಉತ್ತಮ.
ಸಂಬಂಧ ತುಂಬ ಆಳವಾಗಿರಲಿ ಬಿಡಲಿ, ಆದರೆ ನಂಬಿಕೆ ತುಂಬ ಆಳವಾಗಿರಬೇಕು. ನನ್ನ ಅತಿ ಹೆಚ್ಚು ಮನಸ್ಸು ನೋಯಿಸಿದ್ದು ನೀನಲ್ಲ, ನನ್ನ ನಿರೀಕ್ಷೆಗಳು. ಡಬಲ್ ಗೇಮ್ ಆಡುವ ಫ್ರೆಂಡ್ ಮತ್ತು ಸುಳ್ಳು ಪ್ರೀತಿ ಮನುಷ್ಯನನ್ನು ಬರ್ಬಾದ್ ಮಾಡುತ್ತದೆ. ಜೀವನ ರೈಲಿನಂತೆ ಸಾಗುತ್ತಿದೆ, ನಿರೀಕ್ಷೆಗಳು ಸ್ಟೇಷನ್ನಲ್ಲೇ ಉಳಿಯುತ್ತಿವೆ. ಆಗುವುದಿದ್ದರೆ ಆಗಲಿ, ನನ್ನ ಕೊಲೆಯ ಚೌಕಾಸಿ. ನನಗೂ ಗೊತ್ತಾಗಲಿ ಮಾರುಕಟ್ಟೆಯಲ್ಲಿ ನನ್ನ ವ್ಯಾಲ್ಯೂ ಎಷ್ಟಿದೆ ಅಂತ. ಮನಸ್ಸಿನಲ್ಲಿ ಏನಿದೆಯೋ ಅದೆಲ್ಲ ಸತ್ಯ ಹೇಳಿಬಿಡುತ್ತೇನೆ. ಹಣೆ ಬರಹ ಎಷ್ಟು ಕೆಟ್ಟದಾಗಿದೆ ಎಂದರೆ, ನಾನು ಯಾರನ್ನು ಇಷ್ಟಪಡುತ್ತೇನೋ ಅವರನ್ನೇ ಕಳೆದುಕೊಳ್ಳುತ್ತೇನೆ. ಬಣ್ಣ ಬಿಡುವ ಬಟ್ಟೆಯನ್ನು ಮೈಯಿಂದ ತೆಗೆದುಹಾಕಿ ಮತ್ತು ಬಣ್ಣ ಬದಲಾಯಿಸುವ ಮನುಷ್ಯನನ್ನು ಮನಸ್ಸಿನಿಂದ ತೆಗೆದುಹಾಕಿ. ಇಂಥ ಜನರಿಂದ ಹುಷಾರಾಗಿರಿ. ಪ್ರತಿದಿನ ಇವರ ಬಣ್ಣ ಬದಲಾಗುತ್ತದೆ. ಸ್ವಾರ್ಥ ಇರುವವರೆಗೆ ಜೊತೆಗಿರುತ್ತಾರೆ, ಆಮೇಲೆ ಇವರ ಮಾತನಾಡುವ ಸ್ಟೈಲ್ ಕೂಡ ಬದಲಾಗುತ್ತದೆ. ಒಳ್ಳೆಯದನ್ನು ಯೋಚಿಸಿದರೆ ಒಳ್ಳೆಯದಾಗ್ತದೆ, ಕೆಟ್ಟದನ್ನು ಯೋಚಿಸಿದರೆ ಕೆಟ್ಟದಾಗ್ತದೆ. ನೀವು ಏನು ಯೋಚಿಸ್ತೀರೋ ಅದೇ ಆಗುತ್ತೀರಿ. ಹಾಗಾಗಿ ಜೀವನದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸಿ. ದೊಡ್ಡ ಮನಸ್ಸಿರಬೇಕು. ದೊಡ್ಡ ದೊಡ್ಡ ಮಾತುಗಳನ್ನಂತೂ ಎಲ್ಲರೂ ಆಡ್ತಾರೆ. ಕಾಲಿಗೆ ಪೆಟ್ಟಾದಾಗ ನಾವು ಎಚ್ಚರಿಕೆಯಿಂದ ನಡೆಯಲು ಕಲಿಯುತ್ತೇವೆ ಮತ್ತು ಮನಸ್ಸಿಗೆ ಪೆಟ್ಟಾದಾಗ ನಾವು ಎಚ್ಚರಿಕೆಯಿಂದ ಬದುಕಲು ಕಲಿಯುತ್ತೇವೆ. ಧ್ವನಿಯಲ್ಲಿ ಎಂತಹ ವಿಚಿತ್ರ ಶಕ್ತಿ ಇದೆ. ಕಹಿಯಾಗಿ ಮಾತನಾಡುವವರ ಜೇನುತುಪ್ಪವೂ ಸೇಲಾಡುವುದಿಲ್ಲ ಮತ್ತು ಸಿಹಿಯಾಗಿ ಮಾತನಾಡುವವರ ಮೆಣಸಿನಕಾಯಿಯೂ ಸೇಲಾಗುತ್ತದೆ. ನಿದ್ದೆ ಕೂಡ ಎಂತಹ ವಿಚಿತ್ರ ಅಲ್ವಾ? ನಿದ್ದೆ ಬಂದರೆ ಎಲ್ಲವನ್ನೂ ಮರೆಸಿಬಿಡುತ್ತದೆ, ನಿದ್ದೆ ಬರದಿದ್ದರೆ ಎಲ್ಲವನ್ನೂ ನೆನಪಿಸುತ್ತದೆ. ಈ ಜಗತ್ತಿನಲ್ಲಿ ಜನರು ಯಾರದ್ದಾದರೂ ಬಗ್ಗೆ ಒಳ್ಳೆಯದು ಕೇಳಿದರೆ ಡೌಟ್ ಪಡ್ತಾರೆ, ಆದರೆ ಕೆಟ್ಟದ್ದು ಕೇಳಿದರೆ ತಕ್ಷಣ ನಂಬುತ್ತಾರೆ. ಬಾದಾಮಿ ತಿನ್ನುವುದರಿಂದ ಬರದ ಬುದ್ಧಿ ಮನುಷ್ಯನಿಗೆ ಮೋಸ ತಿಂದಾಗ ಬರುತ್ತದೆ. ದುಡ್ಡು ಅನ್ನೋದು ಮನುಷ್ಯನನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಬಲ್ಲದು, ಆದರೆ ಮನುಷ್ಯ ದುಡ್ಡನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಲಾರ. ಯಾವಾಗಲೂ ನೆನಪಿರಲಿ, ಬೆಟ್ಟ ಹತ್ತುವ ವ್ಯಕ್ತಿ ಯಾವಾಗಲೂ ಬಗ್ಗಿ ನಡೆಯುತ್ತಾನೆ ಮತ್ತು ಬೆಟ್ಟ ಇಳಿಯುವ ವ್ಯಕ್ತಿ ಯಾವಾಗಲೂ ಅಹಂಕಾರದಿಂದ ನಡೆಯುತ್ತಾನೆ. ಇದರರ್ಥ ಯಾರಾದರೂ ಬಗ್ಗಿ ನಡೆಯುತ್ತಿದ್ದಾರೆ ಎಂದರೆ ಅವರು ಎತ್ತರದ ಮತ್ತು ಸಕ್ಸಸ್ ಕಡೆಗೆ ಸಾಗುತ್ತಿದ್ದಾರೆ, ಆದರೆ ಅಹಂಕಾರದಿಂದ ನಡೆಯುತ್ತಿರುವವರು ಸೋಲಿನ ಕಡೆಗೆ ಕೆಳಗೆ ಹೋಗುತ್ತಿದ್ದಾರೆ ಎಂದು. ಅಹಂಕಾರದ ತಾಕತ್ತು ದೇವರನ್ನು ಸೈತಾನನನ್ನಾಗಿ ಮಾಡುತ್ತದೆ ಮತ್ತು ನಮ್ರತೆಯ ತಾಕತ್ತು ಸೈತಾನನನ್ನು ದೇವರನ್ನಾಗಿ ಮಾಡುತ್ತದೆ ಎಂಬುದನ್ನು ನೆನಪಿಡಿ. ಜನರಿಂದ ನಿರೀಕ್ಷೆಯನ್ನು ಮನುಷ್ಯರಂತೆ ಇಟ್ಟುಕೊಳ್ಳಿ, ದೇವತೆಗಳಂತಲ್ಲ. ದಾರಿಯಲ್ಲಿ ಬುಗುಳುವ ಪ್ರತಿಯೊಂದು ನಾಯಿಗೂ ಕಲ್ಲು ಹೊಡೆಯುತ್ತಾ ಹೋದರೆ ನೀವು ನಿಮ್ಮ ಗುರಿಯನ್ನು ಎಂದಿಗೂ ತಲುಪಲಾರಿರಿ. ಯಾರು ನಮ್ಮವರೋ ಅವರು ಎಂದಿಗೂ ದೂರ ಹೋಗುವುದಿಲ್ಲ, ಯಾರು ದೂರ ಹೋದರೋ ಅವರು ಎಂದಿಗೂ ನಮ್ಮವರಾಗಿರಲಿಲ್ಲ. ಪರಿಸ್ಥಿತಿಗಳು ಹೇಗೇ ಇರಲಿ, ದೂರುವ ಬದಲು ಕೃತಜ್ಞರಾಗಿರುವುದು ಯಾವಾಗಲೂ ಉತ್ತಮ. ನೀವು ಕಾಳಜಿ ಮಾಡುವುದನ್ನು ಬಿಟ್ಟುಬಿಡಿ, ಜನರು ನೋವು ಕೊಡುವುದನ್ನು ಬಿಡುತ್ತಾರೆ. ಮನಸ್ಸಿನಲ್ಲಿ ಕಪಟ ಇದೆ, ಬಾಯಲ್ಲಿ ಪ್ರೀತಿ ತೋರುತ್ತಾರೆ. ಎಷ್ಟೋ ಜನರು ಇದೇ ವ್ಯಾಪಾರ ಮಾಡ್ತಾರೆ. ಸ್ನೇಹಿತರನ್ನು ನಂಬಿದ್ದು ಬಹಳ ದುಬಾರಿ ಆಯಿತು, ಲೆಕ್ಕಾಚಾರ ಚುಕ್ತ ಆಯಿತು. ಬಿಡಿ, ನಮಗೇನೂ ಬೇಸರವಿಲ್ಲ, ನಮ್ಮ ಬಳಿ ನೀವಿಲ್ಲ ಮತ್ತು ನಿಮ್ಮ ಬಳಿ ನಾವಿಲ್ಲ. ಯಾವ ಜಾಗದಲ್ಲಿ ನಿಮ್ಮ ಇರುವಿಕೆ ಮುಜುಗರ ತರುತ್ತದೆಯೋ ಅಲ್ಲಿಂದ ನಗುತ್ತಲೇ ಹೊರಬರುವುದು ಒಳಿತು. ಯಾರ ಮಾತುಗಳಿಂದ ರಕ್ತ ಕುದಿಯುತ್ತದೆಯೋ ಅವರ ಮೌನ ಕೊಂದು ಬಿಡುತ್ತದೆ. ಯಾರೋ ಸಿಗದಿದ್ದ ಮಾತ್ರಕ್ಕೆ ಜೀವನ ಮುಗಿದು ಹೋಗುವುದಿಲ್ಲ, ಆದರೆ ಪಡೆದು ಕಳೆದುಕೊಳ್ಳುವುದರಲ್ಲಿ ಬಹಳ ನೋವಿರುತ್ತದೆ. ಎಣಿಸುವಷ್ಟು 4 ಜನ ಸ್ನೇಹಿತರಿರಲಿ, ಕಡಿಮೆ ಇದ್ದರೂ ಲಾಯಲ್ ಆಗಿರಲಿ. ಅಹಂಕಾರವನ್ನು ಸಾಕೋಕೆ ಹೋಗಬೇಡಿ ಬಾಸ್. ಸಮಯದ ಸಮುದ್ರದಲ್ಲಿ ಎಷ್ಟೋ ಸಿಕಂದರರು ಮುಳುಗಿ ಹೋಗಿದ್ದಾರೆ. ಗಂಡ ಹೆಂಡತಿಯ ಸಂಬಂಧ ಹೇಗಿರಬೇಕು ಎಂದರೆ, ಇಬ್ಬರ ನಡುವೆ ಜಗಳವಾದರೆ ಯಾರಿಗೂ ಗೊತ್ತಾಗಬಾರದು, ಇಲ್ಲದಿದ್ದರೆ ಜನರು ಲಾಭ ಪಡೆಯಲು ತಡ ಮಾಡುವುದಿಲ್ಲ. ವ್ಯತ್ಯಾಸ ಅರ್ಥ ಮಾಡಿಕೊಳ್ಳಿ. ನೀವು ದುಬಾರಿ ಮತ್ತು ನಾವು ಅಮೂಲ್ಯ. ಕೆಲವರು ವಿಚಿತ್ರವಾಗಿರುತ್ತಾರೆ, ಮನಸ್ಸು ಒಡೆದು ಹಾಕಿ ಏನೂ ಅರ್ಥವಾಗುತ್ತಿಲ್ಲ ಎನ್ನುತ್ತಾರೆ. ಸಾವಿರಾರು ಸ್ವಾರ್ಥಿ ಸಂಬಂಧಿಕರಿಗಿಂತ ಒಗ್ಗ ಲಾಯಲ್ ಆದ ಸ್ನೇಹಿತ ಬೆಟರ್ ಎಂದು ಅನುಭವ ಹೇಳುತ್ತದೆ. ಮೇಲಿರುವವನು ತಲೆಗೆ ಕಿರೀಟ ಇಡುತ್ತಾನೆ ಅಂದರೆ ಕಣ್ಣು ತಪ್ಪಿಸಿದರೆ ಎಲ್ಲವನ್ನೂ ಕಸಿದುಕೊಳ್ಳಲು ಬಲ್ಲ. ನಾನೆಂದಿಗೂ ಯಾರ ಮೇಲೂ ಕೋಪ ಮಾಡಿಕೊಳ್ಳುವುದಿಲ್ಲ, ಕೇವಲ ಸ್ಪೆಷಲ್ ಆದವರನ್ನು ಕಾಮನ್ ಮಾಡಿಬಿಡುತ್ತೇನೆ. ಜೀವನದಲ್ಲಿ ಯಾರು ಬರುತ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೊನೆಯವರೆಗೂ ಯಾರಿರುತ್ತಾರೆ ಅನ್ನೋದು ಇಂಪಾರ್ಟೆಂಟ್. ದಡ ಸಿಗದಿದ್ದರೆ ಪರವಾಗಿಲ್ಲ, ಆದರೆ ಬೇರೆಯವರನ್ನು ಮುಳುಗಿಸಿ ಈಜುವುದು ನನಗೆ ಬರುವುದಿಲ್ಲ. ಮನುಷ್ಯ ಒಳಗಿನಿಂದ ಒಡೆದು ಹೋದಾಗ ಹೊರಗಿನಿಂದ ಸುಮ್ಮನಿರಲು ಶುರು ಮಾಡುತ್ತಾನೆ. ಫ್ರೆಂಡ್ಶಿಪ್ ಮಾಡೋದನ್ನು ಕಲಿತರೆ ಲೈಫ್ನಲ್ಲಿ ಎಂದಿಗೂ ಒಂಟಿಯಾಗಿರುವುದಿಲ್ಲ. ನೆಮ್ಮದಿಯಾಗಿದ್ದೀನಿ, ಯಾಕೆ ಅಂದರೆ ಮೋಸ ತಿಂದಿದ್ದೀನಿ. ಈಗ ಬಹಳ ಕಾಸ್ಟ್ಲಿ ಜಗತ್ತು ಬಾಸ್. ನಿಮ್ಮ ಲಾಭಕ್ಕಾದರೂ ಸರಿ ಮರ್ಯಾದೆಯಿಂದ ನಡ್ಕೊಳ್ಳಿ. ಕೆಲವು ಮಾತುಗಳು ಹೇಳುವುದರಿಂದಲ್ಲ, ಸ್ವತಃ ಅನುಭವಿಸಿದಾಗ ಮಾತ್ರ ಅರ್ಥವಾಗುತ್ತವೆ. ಜಗತ್ತಿನ ಎದುರು ನಿಮ್ಮ ದುಃಖವನ್ನು ತೋಡಿಕೊಳ್ಳಬೇಡಿ, ಯಾಕೆ ಅಂದರೆ ಎಲ್ಲಿ ಮೊದಲೇ ಗಾಯವಿರುತ್ತದೆಯೋ ಅಲ್ಲೇ ಅವರು ಉಪ್ಪು ಸವರಲು ಬರುತ್ತಾರೆ.
ನನ್ನ ಎಲ್ಲ ಆಸೆಗಳು 2 ಭಾಗಗಳಾಗಿ ವಿಂಗಡಣೆ ಆದವು. ಕೆಲವು ನಿನ್ನನ್ನು ಪಡೆಯಲು ಹೊರಟವು ಮತ್ತು ಕೆಲವು ನನಗೆ ಬುದ್ಧಿ ಹೇಳಲು. ನಿನ್ನ ಮೇಲೆ ನನಗೇನೂ ದೂರುಗಳಿಲ್ಲ. ನೀನು ಬಂದಿದ್ದು ನಿನ್ನ ಇಷ್ಟದಿಂದಲೇ ಮತ್ತು ಹೋಗಿದ್ದು ನಿನ್ನ ಇಷ್ಟದಿಂದಲೇ. ದೇವರನ್ನು ಬಿಟ್ಟರೆ ಯಾರೂ ನಮ್ಮವರಲ್ಲ ಮತ್ತು ನಾವು ದೇವರನ್ನು ಬಿಟ್ಟು ಎಲ್ಲರ ಹಿಂದೆಯೂ ಬಿದ್ದಿದ್ದೇವೆ. ಈ 2 ಸಂಬಂಧಗಳು ಮನುಷ್ಯನನ್ನು ಬರ್ಬಾದ್ ಮಾಡುತ್ತವೆ: ಸುಳ್ಳು ಸ್ನೇಹಿತ ಮತ್ತು ಸುಳ್ಳು ಪ್ರೀತಿ. ಅಸಲಿ ಸ್ನೇಹಿತ ಎಷ್ಟೇ ಕೋಪಗೊಂಡಿದ್ದರೂ ಅವನು ಎಂದಿಗೂ ಶತ್ರುಗಳ ಸಾಲಿನಲ್ಲಿ ನಿಲ್ಲುವುದಿಲ್ಲ. ಉಳಿದಿರುವ ಜೀವನವನ್ನು ಕಳೆದುಕೊಳ್ಳಬೇಡಿ. ಉತ್ತಮವೇನೆಂದರೆ ಅವರನ್ನು ಮರೆತು ಬಿಡಿ. ಒಂಟಿಯಾಗಿ ಬಿಟ್ಟು ಹೋದವನಿಗೆ ನಾವು ಒಂಟಿಯಾಗೇ ಸಾಕಾಗುತ್ತೇವೆ ಎಂದು ಹೇಳುವುದು ಅಗತ್ಯ. ಯಾವ ಪ್ರೀತಿಯಲ್ಲಿ ಗಂಡಸಿಗೆ ಪ್ರೀತಿ ಮತ್ತು ಹೆಣ್ಣಿಗೆ ಗೌರವ ಸಿಗುತ್ತದೆಯೋ ಆ ಪ್ರೀತಿ ಮಾತ್ರ ಬಹಳ ದೂರ ಸಾಗುತ್ತದೆ. ಮಣ್ಣಿನ ದೀಪದಂತಿದ ಜೀವನ. ತುಪ್ಪ ಎಣ್ಣೆ ಖಾಲಿಯಾದರೆ ಜೀವನವೂ ಖಾಲಿ. ಜೀವನದಲ್ಲಿ ಏನನ್ನಾದರೂ ಬಿಡಬೇಕೆಂದಿದ್ದರೆ ಬೇರೆಯವರಿಂದ ನಿರೀಕ್ಷೆ ಮಾಡುವುದನ್ನು ಬಿಟ್ಟುಬಿಡಿ. ನೀವು ಯಾವಾಗಲೂ ಖುಷಿಯಾಗಿರುತ್ತೀರಿ. ಜೀವನದಲ್ಲಿ ಜನರು ಬರುವುದಕ್ಕೂ ಒಂದು ಉದ್ದೇಶವಿರುತ್ತದೆ. ಕೆಲವರು ನಿಮ್ಮನ್ನು ಪರೀಕ್ಷಿಸುತ್ತಾರೆ, ಕೆಲವರು ನಿಮಗೆ ಕಲಿಸುತ್ತಾರೆ, ಕೆಲವರು ನಿಮ್ಮನ್ನು ಯೂಸ್ ಮಾಡಿಕೊಳ್ಳುತ್ತಾರೆ ಮತ್ತು ಇನ್ನು ಕೆಲವರು ನಿಮಗೆ ಜೀವನದ ನಿಜವಾದ ಅರ್ಥವನ್ನು ತಿಳಿಸುತ್ತಾರೆ. ನೀನು ನನ್ನ ಸಂಗಾತಿ ಎಂಬುದು ನನ್ನ ಭ್ರಮೆಯಾಗಿತ್ತು. ನೀನು ನಡೆಯುತ್ತಿದ್ದುದು ನನ್ನ ಜೊತೆಯಲ್ಲೇ, ಆದರೆ ಬೇರಾರದ್ದೋ ಹುಡುಕಾಟದಲ್ಲಿ. ಆಸೆಗಳು ಎಷ್ಟರ ಮಟ್ಟಿಗೆ ಒಳ್ಳೆಯದು ಅಂದರೆ ಅದಕ್ಕಾಗಿ ನಿಮ್ಮ ಸ್ವಾಭಿಮಾನವನ್ನು ಅಡಮಾನ ಇಡುವ ಅಗತ್ಯ ಬರಬಾರದು. ಯಾರೋ ನನ್ನನ್ನು ಕೇಳಿದರು, ನಿಮ್ಮ ಕ್ಯಾರೆಕ್ಟರ್ ಇಷ್ಟು ಪವಿತ್ರ ಯಾಕಿದೆ ಅಂತ. ನಾನು ಹೇಳ್ದೆ, ಯಾರು ಹೇಗೆ ಯೋಚಿಸಿದರೋ ನಾವು ಹಾಗೇ ಇದ್ದೇವೆ. ಬಾಕಿ ನಾವು ಹೇಗಿದ್ದೇವೆ ಎಂದು ನನ್ನ ದೇವರಿಗೆ ಗೊತ್ತು. ನಿಮಗೆ ಬಹಳ ದಿನಗಳಿಂದ ಯಾರೊಂದಿಗಾದರೂ ಮಾತನಾಡುವ ಅವಕಾಶ ಸಿಕ್ಕಿಲ್ಲದಿದ್ದರೆ ಅವರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಬದುಕಿದ್ದಾರಾ ಸತ್ತಿದ್ದಾರಾ ಅಂತ ಕೇಳಿಕೊಳ್ಳಿ. ಒಂದು ವೇಳೆ ಅವರು ಬದುಕಿದ್ದರೆ ನಂಬಿ ಅವರ ಪಾಲಿಗೆ ನೀವು ಸತ್ತಿದ್ದೀರಿ ಅಂತಲೇ ಅರ್ಥ. ಯಾರಾದರೂ ನಿಮಗಾಗಿ ಒದ್ದಾಡುವವರೆಗೂ ಪ್ರೀತಿಯ ಅರ್ಥ ತಿಳಿಯುವುದಿಲ್ಲ. ನೀವು ಯಾರಿಗಾದರೂ ಒದ್ದಾಡುತ್ತಿರುವಾಗ ಮಾತ್ರ ಪ್ರೀತಿಯ ಅಸಲಿ ಅರ್ಥ ತಿಳಿಯುವುದು. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಜಾಗದಲ್ಲಿ ಸರಿಯಾಗಿರುತ್ತಾನೆ ಮತ್ತು ನಿಜವಾದ ಸಂಘರ್ಷ ಸರಿ ಮತ್ತು ತಪ್ಪಿನ ನಡುವೆ ಅಲ್ಲ, ಬದಲಾಗಿ ಸರಿ ಮತ್ತು ಸರಿ ನಡುವೆ ಇರುತ್ತದೆ. ಗಂಡಸಿನ ಬಳಿ ಏನೂ ಇಲ್ಲದಿದ್ದಾಗ ಹೆಣ್ಣಿನ ಪ್ರೀತಿ ಗೊತ್ತಾಗುತ್ತದೆ ಮತ್ತು ಗಂಡಸಿನ ಬಳಿ ಎಲ್ಲವೂ ಇದ್ದಾಗ ಅವನ ಲಾಯಲ್ಟಿ ಗೊತ್ತಾಗುತ್ತದೆ. ಮೊದಲು ಯಾರು ಲಾಯಲ್ ಆಗಿದ್ದಾರೆ ಎಂದು ಕನ್ಫರ್ಮ್ ಮಾಡಿಕೊಳ್ಳಿ. ಅಧಿಕಾರ ಯಾರದ್ದು ಎಂದು ಸಮಯವೇ ಹೇಳುತ್ತದೆ. ಯಾರಾದರೂ ಮನಸ್ಸಿನಲ್ಲಿದ್ದು ಜೊತೆಯಲ್ಲಿ ಇಲ್ಲದಿದ್ದಾಗ ಒಂಥರ ಉಸಿರುಗಟ್ಟಿದಂತಾಗುತ್ತದೆ. ವಾಸ್ತವ ಬೇರೆಯದೇ ಆಗಿರುತ್ತದೆ. ನಗುವ ಪ್ರತಿಯೊಬ್ಬ ಮನುಷ್ಯನೂ ಖುಷಿಯಾಗಿರುವುದಿಲ್ಲ. 3 ಅತ್ಯುತ್ತಮ ಉತ್ತರಗಳು: ಸಕ್ಸೆಸ್, ಪ್ರೀತಿ ಮತ್ತು ಸರಿಯಾದ ನಿರ್ಧಾರ. ನೀವು ಸರಿಯಾದ ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ಳುತ್ತೀರಿ? ಅನುಭವದಿಂದ. ಮತ್ತು ನೀವು ಅನುಭವವನ್ನು ಹೇಗೆ ಪಡೆಯುತ್ತೀರಿ? ತಪ್ಪು ನಿರ್ಧಾರಗಳಿಂದ. ಪ್ರಶಂಸೆ ಪ್ರೇರಣೆ ನೀಡುತ್ತದೆ ಮತ್ತು ನಿದ್ದೆ ಎಚ್ಚರ ತಪ್ಪಿಸುತ್ತದೆ. ಪ್ರತಿ ಕ್ಷಣವನ್ನು ಬದುಕಿಬಿಡಿ, ಏಕೆಂದರೆ ಈ ಜೀವನ ನಂಬಿಕೆಗೆ ಅರ್ಹವಲ್ಲ. ಆಸ್ತಿಯಂತೂ ಬಳುವಳಿಯಾಗಿಯೂ ಸಿಗಬಹುದು, ಆದರೆ ಐಡೆಂಟಿಟಿ ನಮ್ಮ ಸ್ವಂತ ತಾಕತ್ತಿನಿಂದಲೇ ಮಾಡಿಕೊಳ್ಳಬೇಕು. ಎಲ್ಲದರಲ್ಲೂ ನೀನೇ ಇರುವಾಗ ನನ್ನ ಒಡೆಯ, ಯಾರೋ ಒಬ್ಬ ಸರಿ ಇನ್ನೊಬ್ಬ ತಪ್ಪು ಯಾಕೆ? ಜೀವನ ಮರಳಿನಂತೆ ಜಾರುತ್ತಿದೆ ಮತ್ತು ನಾವು ದೊಡ್ಡವರಾಗುತ್ತಿದ್ದೇವೆ ಎಂದು ಯೋಚಿಸುತ್ತಿದ್ದೇವೆ. ಇಬ್ಬರ ನಡುವಿನ ಸಮಸ್ಯೆಯನ್ನು ಮೂರನೆಯವನು ಬಗೆಹರಿಸಲು ಬಂದಾಗ ಸಂಬಂಧ ಬಾಡಲು ಶುರುವಾಗುತ್ತದೆ. ಹೇಳುವವರಿಗೆ ಯಾವುದೇ ನಷ್ಟವಿಲ್ಲ, ಆದರೆ ಸಹಿಸಿಕೊಳ್ಳುವವರು ಕಮಾಲ್ ಮಾಡ್ತಾರೆ. ಯಾವ ಯುದ್ಧದಲ್ಲಿ ಶತ್ರುಗಳು ತನ್ನವರೇ ಆಗಿರುತ್ತಾರೋ ಆ ಯುದ್ಧವನ್ನು ಮನುಷ್ಯ ಎಂದಿಗೂ ಗೆಲ್ಲಲಾರ. ಎಂಥ ವಿಚಿತ್ರ ಅಲ್ವಾ? ನಾವೆಲ್ಲರೂ ಖುಷಿಯಾಗಿರಲು ಕಷ್ಟಪಡುತ್ತಿದ್ದೇವೆ. ಯಾರು ಸಹಿಸಿಕೊಳ್ಳಲು ಸಾಧ್ಯವಿಲ್ಲವೋ ಅವರು ಫ್ರೆಂಡ್ಶಿಪ್ ಹೇಗೆ ಮಾಡ್ತಾರೆ? ಮತ್ತು ಯಾರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲವೋ ಅವರು ಸಂಬಂಧ ಹೇಗೆ ನಿಭಾಯಿಸ್ತಾರೆ? ಪ್ರಾಮುಖ್ಯತೆ ಸ್ಟೇಟಸ್ಗೆ ಸಿಗುತ್ತದೆ ಮತ್ತು ನಾವು ಫೀಲಿಂಗ್ಸ್ಗೆ ಬೆಲೆ ಕೊಡುತ್ತೇವೆ. ನೀನು ಯಾಕೆ ಕಾಳಜಿ ಮಾಡುವುದಿಲ್ಲ ಅನ್ನೋದು ಪ್ರಶ್ನೆ ಅಲ್ಲ, ನಮಗೆ ನಿರೀಕ್ಷೆ ಯಾಕಿದೆ ಅನ್ನೋದೇ ಮ್ಯಾಟರ್. ಜೀವನ ಉದ್ದವಾದರೆ ಮಕ್ಕಳು ಕೂಡ ಒಳ್ಳೆಯ ಪಾಠ ಕಲಿಸಿಬಿಡ್ತಾರೆ. ಬೇರೆಯವರ ಕಾಳಜಿ ಮಾಡುವುದನ್ನು ಬಿಟ್ಟು ಬಿಟ್ಟೆವು. ಈಗ ನಾವು ನಮ್ಮಿಂದಲೇ ಶುರು ಮಾಡ್ತೇವೆ. ನಿಮ್ಮಿಷ್ಟದಂತೆ ಯಾವುದೇ ಸಂಬಂಧವೂ ಬಿಟ್ಟು ಹೋಗುವುದಿಲ್ಲ, ಏಕೆಂದರೆ ನಿಮಗೆ ಯಾವ, ಎಲ್ಲಿ, ಯಾರನ್ನು ಭೇಟಿಯಾಗಬೇಕು ಮತ್ತು ದೂರ ಆಗಬೇಕು ಅನ್ನೋದು ಕೇವಲ ದೇವರಿಗೆ ಮಾತ್ರ ಗೊತ್ತು. ಕೊನೆಗೆ ನಿಮ್ಮ ಜೊತೆ ಕೇವಲ ನೀವು ಮಾತ್ರ ನಿಂತಿರುತ್ತೀರಿ, ಬೇರೆ ಯಾರೂ ಅಲ್ಲ. ಕೆಲವೊಮ್ಮೆ ಕೋಪವೂ ಅಗತ್ಯ. ನಮ್ಮನ್ನು ಒಲಿಸಿಕೊಳ್ಳುವವರು ಯಾರಾದರೂ ಇದ್ದಾರಾ ಇಲ್ವಾ ಅನ್ನೋದು ಗೊತ್ತಾಗಬೇಕಲ್ಲ. ಮನುಷ್ಯ ಅಳಿಸುವುದಿಲ್ಲ,
ಬದಲಾಗಿ ಅವನ ನೆನಪುಗಳು ಅಳಿಸುತ್ತವೆ. ಈ ಪ್ರಪಂಚದಲ್ಲಿ ತಾವು ಹೇಗೆ ಕಾಣುತ್ತಾರೋ ಹಾಗೇ ಇರುವವರು ಬಹಳ ಕಡಿಮೆ. ಅಹಂಕಾರ ಇರುವುದು ಯಾರಿಗಪ್ಪ ಅಂದರೆ ಯಾರು ಕಷ್ಟಪಡದೆ ಎಲ್ಲವನ್ನೂ ಪಡೆದಿದ್ದಾರೋ ಅವರಿಗೆ. ಯಾರು ತಮ್ಮ ಹಾರ್ಡ್ವರ್ಕಿಂದ ಏನನ್ನಾದರೂ ಸಾಧಿಸಿರುತ್ತಾರೋ ಅವರು ಯಾವಾಗಲೂ ಬೇರೆಯವರನ್ನು ಗೌರವಿಸುತ್ತಾರೆ.